हरः ॐ तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्रीसद्गुरु सिद्धलिङ्गयतिवरेण्यं भासुरयोगिकुलतिलकनं भाषाष्टकदिं कुदिवनररुद्धरिपनं सुसुतिहमानसदिं भजिपेना भजिपेना भजिपेना। जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त अवधूत। ಪರಮ ಪೂಜ್ಯರಿದ್ದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಪರಮ ಪೂಜ್ಯರಿದ್ದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ನಂದೀಶ್ವರಪುರದ ಹೊರಕಮರಿ ಮಠದಲ್ಲಿ ಮಂಗಲವಾಗಿರತಕ್ಕಂಥ ಶ್ರಾವಣ ಮಾಸದ ಆರಂಭದಿಂದ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾಕಲ್ಪತರು ಅಂತಕ್ಕಂಥ ಗ್ರಂಥವನ್ನು ಶ್ರವಣ ಮಾಡಲು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಗಮಿಸುವ ಸರ್ವ ಸದ್ಭಕ್ತರ ಸೌಧರ್ಯಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮಕ್ಕೆ ಮನವಾಗಿ ನಿರ್ಮಿಸಿ ಆತ್ಮೀಯರೇ, ನಂದೀಶ್ವರಪುರದ ಹೊರಕಮರಿ ಮಠದಲ್ಲಿ ಈ ಶ್ರಾವಣ ಮಾಸದ ನಾವು ನೀವೆಲ್ಲರೂ ಪ್ರತಿ ವರ್ಷದಂತೆ ಸುದೃಢ ಚರಿತ್ರೆ ಶ್ರವಣ ಮಾಡ್ತಾ ಬಂದೀವಿ. 2000ನೇ ಇಸ್ವಿಕ್ಕಿಂತಲೂ ಪೂರ್ವದಲ್ಲಿ ಸಾಧಾರಣ 1983ನೇ ಇಸ್ವಿಯಿಂದ ಬಹಳಷ್ಟು ಮಹಾತ್ಮರ ಕ್ಷೇತ್ರ ಬೇರೆ ಬೇರೆ ಮಹಾತ್ಮರ ಕ್ಷೇತ್ರಗಳು ಶ್ರವಣ ಮಾಡ್ತಾ ಬಂದೀವಿ. 2000ನೇ ಇಸ್ವಿಗೆ ಸುದೃಢ ಚರಿತ್ರೆ ಪ್ರಕಟ ಆಯಿತು. ಮೊದಲನೇ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾಕಲ್ಪತರು ಅಂತಕ್ಕಂಥ ಗ್ರಂಥ ಪ್ರಕಟ ಆಯಿತು. ಆವತ್ತಿನಿಂದ ಪ್ರತಿ ವರ್ಷ ಕೂಡ ಸುದೃಢ ಚರಿತ್ರೆ ಶ್ರವಣ ಮಾಡ್ತಾ ಬರ್ತಾಯಿದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸೌಭಾಗ್ಯ ಸುದೃಢ ಎಲ್ಲರಿಗೂ ಅನುಗ್ರಹಿಸಿದ್ದಾರೆ. ಶ್ರವಣ ಮಾಡತಕ್ಕಂಥ ಸರ್ವ ಸದ್ಭಕ್ತರಿಗೂ ಈ ಅಪಾರದಲ್ಲಿಯೂ ಸುಭೋಗ ಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪದಂಥ ವರಮೋಕ್ಷ ಸುದೃಢ ಅನುಗ್ರಹ ಮಾಡಲಿ ತುಂಬ ಪ್ರಾರ್ಥನೆ ಮಾಡ್ತೇವೆ. ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮಲಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಸುದೃಢ ಚರಿತ್ರೆ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾಕಲ್ಪತರು ಅಂತಕ್ಕಂಥ ಗ್ರಂಥ. ಇದರಲ್ಲಿ 8ನೇ ಭಾಗ ಪ್ರಾರಂಭದ 8ನೇ ಭಾಗದಲ್ಲಿ ಇವತ್ತಿನ ಅಧ್ಯಾಯ 12ನೇ ಅಧ್ಯಾಯ ಪ್ರಾರಂಭ. ಆದ್ಮೇಲೆ ಸುದೃಢ ಚರಿತ್ರೆಯನ್ನು ಶುರು ಮಾಡುವ ಸರ್ವರೂ ಕೂಡ ಎಷ್ಟೋ ಜನ್ಮಾಂತರಗಳ ಪುಣ್ಯ ವಿಶೇಷ ಅನ್ನೋಗೋಸ್ಕರವಾಗಿ
ಶುರು ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ, ಆಗಮಿಸ್ತಾ ಇದ್ದೀವಿ, ಸೇವೆಯನ್ನು ಮಾಡ್ತಾಯಿದ್ದೀವಿ. ಇದೆಲ್ಲ ಗುರುಗಳ ಕೃಪಾಶೀರ್ವಾದ. ಯಾರಿಗೆ ಸದ್ಗುರುಗಳ ದಿವ್ಯ ಕೃಪಾಶೀರ್ವಾದ ಇಲ್ಲ ಅಂಥವ್ರು ಶುರು ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಏಕೆ ಆಗೋದಿಲ್ಲ ಅಂದ್ರೆ ಮನಸ್ಸು ಬರೋದಿಲ್ಲ ರೀ. ಅಂಥವ್ರಿಗೆ ಮನಸ್ಸು ಬರ್ತದನ್ನ ಬರೋದಿಲ್ಲ. ಮನಸ್ಸು ಅಂತಕ್ಕಂಥದ್ದು ಭಾಳ ಬೆರಕಿರ್ತದೆ. ಮನಸ್ಸು ಬಹಳಷ್ಟು ಬೆರಕಿರ್ತದೆ. ಯಾರನ್ನು ಯಾವ ಸಮಯದಲ್ಲಿ ಹೇಗೆ ಮಾಡ್ತದೆ ಹೇಳಿಕ್ಕೆ ಆಗೋದಿಲ್ಲ. ಮನಸ್ಸನ್ನು ಟಡಣ ಸ್ವೀಕಾರ ಮಾಡಿಕೊಂಡು ಮಣಿಸಣ್ಣ ಅಂತ ಮನಸ್ಸನ್ನು ಯಾರು ಮಣಿಸೋದು ಬರ್ತಾರಲ್ಲ ಅವರಿಗೆ ಈ ಜಗತ್ತಿನಲ್ಲಿ ಇಹದಲ್ಲಿಯೂ ಒಳ್ಳೆಯದು, ಪರದಲ್ಲಿಯೂ ಒಳ್ಳೆಯದು. ಯಾರಿಗೆ ಮನಸ್ಸನ್ನು ಮಣಿಸುವುದಾಗುವುದಿಲ್ಲ ಆ ಮನಸ್ಸು ಇವರನ್ನು ಮಣಿಸೋದು. ಯಾರಿಗೆ ಈಗ ಒಂದು ಸಲ ನಾವು ಮಜಾಕಾಗಿ ಹೇಳ್ತಿದ್ವಿ, ನಮ್ಮ ಹತ್ರ ಯಾರು ಬಂದಿರ್ತಾರೆ ಆರಾಮಿಲ್ಲದವರು, ಕಾಲು ನೋವು ಇರ್ತವೆ, ತೊಂದರೆ ಇರ್ತದೆ, ಅವರಿಗೆ ನಿಮ್ಮ ಕೈ ಕೊಡ್ರಿ, ನಮ್ಮ ಕೈಗಳು ಕೈ ಕೊಡ್ತಾರೆ, ನಿಮ್ಮ ಪಾದ ಹಿಡ್ಕೊಡ್ರಿ, ಪಾದ ಹಿಡ್ಕೊತಾರೆ, ನಾಮಸ್ಮರಣೆ ಮಾಡ್ತೀವಿ, ಆರಾಮಾಗ್ತದೆ. ಆರಾಮದ ಅಂತ ಹೇಳ್ತೀವಿ ಅವರಿಗೆ. ಯಾರಿಗೆ ತಾಯಿ ತಂದೆ ಪಾದಗಳನ್ನು ಹಿಡಿದಾಗೋದಿಲ್ಲ, ಗುರುಗಳ ಪಾದವನ್ನು ಹಿಡಿದಾಗೋದಿಲ್ಲ, ದೇವರ ಪಾದವನ್ನು ಹಿಡಿದಾಗೋದಿಲ್ಲ, ಒಂದು ಸಲ ಅವ್ರ ಪಾದ ಅವರ ಹಿಡ್ಕೋಬೇಕಾಗುತ್ತೆ. ಏನು ಮಾಡ್ತಾಯಿದ್ರೆ ಅವ್ರ ಪಾದ ಅವ್ರು ಹಿಡ್ಕೊಳ್ಳೋದು. ಯಾಕಂದರೆ ಭಕ್ತಿಯಿಂದ ಗುರುಗಳ ಸ್ಮರಣೆ ಮಾಡ್ತಾಯಿದ್ರಂದ್ರೆ, ದೇವರ ಸ್ಮರಣೆ ಮಾಡ್ತಾಯಿದ್ರೆ, ಬೆಳಗಿನ ಸಮಯದಲ್ಲಿ, ಸಾಯಂಕಾಲ, ರಾತ್ರಿ ಸಮಯದಲ್ಲಿ, ಮಧ್ಯಾಹ್ನದಲ್ಲಿ ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡ್ತಾಯಿದ್ರೆ ಮತ್ತು ಅವರು ತಮ್ಮ ಪಾದ ತಾವೇ ಹಿಡ್ಕೋತಾರೆ, ಹಿಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಇದೆಲ್ಲ ಏನು ಅಂದರೆ ನೀವು ಅದನ್ನು ಮಾಡಿಲ್ಲ, ಆಗೋಸ್ಕರ ಹೀಗಾಗಿ ನಿಮ್ಮ ಪಾದ ನೀವು ಹಿಡಿದಾಗಿದೆ. ಇನ್ನು ಮುಂದೆ ಏನು ಮಾಡಿ, ತಾಯಿ ತಂದೆಗೆ ದಿನ ನಮಸ್ಕಾರ ಮಾಡ್ತಾಯಿರಿ, ಗುರುಗಳಿಗೆ ನಮಸ್ಕಾರ ಮಾಡ್ತಾಯಿರಿ, ದೇವರಿಗೆ ನಮಸ್ಕಾರ ಮಾಡ್ತಾಯಿರಿ ಅಂತ ಹೇಳ್ತಾ ಇರ್ತೀನಿ. ಅಂದರೆ ಮನಸ್ಸು ಇರ್ತದಲ್ಲ ಭಾಳ ಬೆರಕಿರ್ತದೆ. ನಾವು ಪೂರ್ವ ಒಂದು ವಿಷಯ ಹೇಳಿದ್ರು, ಜಗದಾಳ ನಾವ್ರಿಗೆ ಒಬ್ಬರು ಸ್ವಾಮಿಗಳು ಶೆಟ್ರ ಮನೆಗೆ ಪಾದ ಪೂಜೆ. ಯಾವ್ರದು? ಮನಸ್ಸು ಏನು ಮಾಡ್ತದೆ, ಮನಸ್ಸು ಏನೇನು ಮಾಡ್ತದೆ, ಏನು ಮಾಡ್ತದೆ ಅಂದಕ್ಕೆ ಬೆರಕಿರೋದು ಅಷ್ಟದು. ಒಬ್ಬರು ಸ್ವಾಮಿಗಳು ಹಿರೇಮಠ ಸ್ವಾಮಿಗಳು ಇರ್ತಾರೆ, ಮನೆ ಶಾಂತಿ ಅನ್ನೋದ ಪೂಜೆ ಅದ, ಮತ್ತು ಅವರು ಶೆಟ್ರೊಬ್ಬರು ಅಪ್ಪರ ನಮ್ಮ ಮನೆ ಶಾಂತಿ ಅದ, ಮತ್ತು ತಾವು ನಮ್ಮ ಮನೆಗೆ ಬರ್ಬೇಕು ರೀ ಸ್ವಾಮಿಗಳು ಅಂತ ಹೇಳಿ ಅವ್ರಂತಾರೆ. ಸ್ವಾಮಿಗಳು ಬರ್ತೀವಿ ಆದ್ರೆ ನಾವು ಒಂದು 1000 ರೂಪಾಯಿ ದಕ್ಷಿಣ ಕೊಡಬೇಕು. ಆದರೆ ಈಗ ಮನೆ ಶಾಂತಿ ಅಂದ್ರೆ ನಾವು ಹೋದಾಗ ಆಗ್ಬೇಕಲ್ಲ ಕಾರ್ಯ, ನಾವು ಅವ್ರಿಗೆ ಆಗೋದಿಲ್ಲ. ಈಗ 1000 ರೂಪಾಯಿ ವಸ್ತು ನೋಡಿ ಅವ್ರದ್ದು 1000 ರೂಪಾಯಿ ಕೊಡ್ಬೇಕು, ದಕ್ಷಿಣ ಕೊಡಬೇಕು, ಬರ್ತಾಯಿದ್ದೀವಿ. ಅವ್ರು 1000 ರೂಪಾಯಿ ಆಗೋದಿಲ್ಲ ರೀ, ಒಂದು 100 ರೂಪಾಯಿ ಕೊಡ್ತೀವಿ ಬರೀ. ಇಲ್ಲ 1000 ರೂಪಾಯಿ ಕೊಡಲೇಬೇಕು, ಕೊಟ್ಟರೆ ಬರ್ತೀವಿ. ಇಲ್ಲ ಮುಂದೆ ಏನಾಗ್ತದೆ ಬರ್ರಿ, ಅನುಕೂಲ ಆದ್ರೆ ಕೊಡು ಅಂತ ಇರ್ಲಿಕ್ಕಂದ್ರೆ ಇಲ್ಲ, ಕೊಡಲೇಬೇಕು. ಅದು ಬರ್ರಿ ಏನಾಗತ್ತೆ ಆಗಿದ್ದೀವಿ. ಮುಂದೆ ಹೋಗ್ಯಾರಿ, ಹೋದರು, ಮನೆ ಶಾಂತಿ ಆಯಿತು, ಪೂಜೆ ರುದ್ರಾಭಿಷೇಕ ಆಯಿತು, ಎಲ್ಲ ಆಯಿತು. ಆ ಸ್ವಾಮಿಗಳ ಪಾದ ಪೂಜೆ ಮಾಡಿದರು. ಅದು ಕೆಲವೊಮ್ಮೆ ಏನಿರ್ತದೆ ರೀ, ಸನ್ಯಾಸಿಗಳು ಬೇರೆ ಇರ್ತದೆ ರೀ, ಗೃಹಸ್ಥಾಶ್ರಮ ಇರ್ತಾರಲ್ಲ, ಹಿರೇಮಠ, ಮಠಪತಿ ಹಿಂಗೆಲ್ಲ ಇರ್ತಾರೆ, ಅದು ಸ್ವಲ್ಪ ಬೇರೆ ಇರ್ತದೆ. ಅವರು ಪಾದ ಜೋಡಿಸಿ ಕೂತಿರ್ತಾರೆ, ನೀರು ಹಾಕ್ರಿ ಹೋಗ್ಯಾರ ಸರಿ ತೋರು ಹಾಕಿ ಅವ್ರ ದೇವ್ರ ಕಡೆ ಗುರುಗಳ ಕಡೆ ಲಕ್ಷ ಕೊಡೋದಿಲ್ಲ ರೀ. ಯಾಕಂದ್ರೆ ಊರೊಳಗಿನ ಮಠಗಳು, ಊರೊಳಗೆ ಮಠ ಇರ್ತಾವೆ ತಂದು ಕೂಡಲೇ ಅವ್ರ ಸಂಸಾರಿಕರು ಅವ್ರು ಗುರುತಿಲ್ಲದವ್ರು ಹೇಳಬೇಕಾಗ್ತದೆ ಅನಿವಾರ್ಯವಾಗಿ. ಅವ್ರು ಹೇಳಿ ಕಲಿಸ್ಕೊಡ್ಬೇಕಲ್ಲ, ಅವ್ರು ಕಲಿಬೇಕು, ಅವ್ರು ಕಲಿಬೇಕು. ಮತ್ತು ಅದೆಲ್ಲ ಹಾಗೆ ಆಗೋದು ಅದು. ಮತ್ತು ಅವ್ರ ಕಣ್ಣು ಮುಚ್ಚಿಕೊಂಡು ಅವರು ಕೂಡ ಬರೋದು, ಅವ್ರಿಗೆ ಕೂಡ ಬರೋದು, ಕಣ್ಣು ತೆರ್ಕೊಂಡು ಕೊಡಬೇಕು. ಎಲ್ಲ ಹೇಳ್ತಾ ಬಂದರೆಲ್ಲ ಕತ್ಕೊಂತು ಮುಗೀತು. ಇವ್ರು ಮಾತನಾಡ್ತಾರೆ, ಆಯಿತು ಪೂಜೆ ಮುಗೀತು. ಮತ್ತು ಪೂಜೆ ನಡೆದ ರೀ, ಪಾದ ಅಲ್ಲೇ ಪಾದ ತಾಬರಿ ಪಾದ ಅದಾವ ರೀ. ಅವ್ರು ಹೇಳಿದರು, ನೋಡು ಮತ್ತೀಗ ಪೂಜೆ ಆಯಿತು, 1000 ರೂಪಾಯಿ ತಂದಿಡಲಿ ದಕ್ಷಿಣ ಹೇಳೋದಂತ ನಡೆದೈತಲ್ಲ ಅವ್ರಿಗೆ, ರೂಢಿ ಇದೆ ಅಲ್ಲ, ದಕ್ಷಿಣ ತಂದಿಡು. ಅವ್ರ ಶಿಷ್ಯ ಶೆಟ್ರು
ಅವ್ರು ಎಲ್ಲ ತೂಕ ಮಾಡಿ ಮಾಡೋದು ಅವರು. ಇವ್ರು ಕೊಡ್ದವ್ರು ಅವ್ರು ಬಿಡದವರು ಹೀಗೆ ತೂಕ ಮಾಡಿ ಮಾಡೋದು. ಅವ ಒಂದು 1000 ರೂಪಾಯಿ ಕೊಟ್ಟರೆ ವರ್ಷಕ್ಕೆ ಬಡ್ಡಿ ಎಷ್ಟು ಆಕೈತಿ? ಇವು ಸ್ವಾಮಿಗಳು ಬಡ್ಡಿ ಕೊಡ್ತಾರೆ, ಗಂಟು 10 ಬಡ್ಡಿನೂ 10. ಇನ್ನೇನು ಮಾಡೋದು? ಅವ್ರು ವಿಚಾರ ಮಾಡಿ ಒಂದು 100 ರೂಪಾಯಿ ಕೊಟ್ರೆ ಮುಗೀತು ತಗೊಂಡು ಹೇಳಿ ಸ್ವಾಮಿಗಳು. ಮತ್ತು ಬಂದ್ರಿ, ಸಂತೋಷ ಆಯ್ತು, ಪೂಜೆ ಆಯಿತು, ಎಲ್ಲ ಅನುಕೂಲ ಆಯಿತು, ಎಲ್ಲರಿಗೂ ಆನಂದ ಇದೆ. ಎಲ್ಲರೂ ಪ್ರಸಾದ ಮಾಡಿ ತಾವು ಪ್ರಸಾದ ಮಾಡಿರಿ, ಮತ್ತು ಆನಂದ ಆಯಿತು, ಪಾದ ಪೂಜೆ ಇದೆ. ಮತ್ತು ಒಂದು 100 ರೂಪಾಯಿ ತೊಗೊಂಡು ಇದು ದೊಡ್ಡದು ಮಾಡ್ಕೊಂಡು ಅವ್ರದ್ದೇ ಇಲ್ಲ, ನೀ ಒಂದು 1000 ರೂಪಾಯಿ ಕೊಡ್ತಾ ಹೇಳಿಲ್ಲ, ಈಗ ಕೊಡ್ಬೇಕು ನೀನು. ಈಗ ಪಾದ ಪೂಜೆ ಮಾಡಿಲ್ಲ, ಈಗ ಕೊಡ್ಬೇಕು. ಈಗ ದಕ್ಷಿಣ ಹೇಳಿ ಪಾದ ಮೇಲೆ ಇಲ್ಲರಿ, ಅನುಕೂಲ ಆಗೋದಿಲ್ಲ, ಅನುಕೂಲ ಆಗೋದು. ಈ ಪಾದ ಪೂಜೆ ಮಾಡ್ಕೊಂಡು ಅಂತಂದ್ರೆ ಈಗ ನೀವು ದಕ್ಷಿಣ ಇಡಲೇಬೇಕು. ಪಾದ ಪೂಜೆ ಮಾಡ್ಕೊಂಡಿಲ್ಲ, ಇಡಬೇಕಿಲ್ಲ, ಇಡಿ ಸದ್ಯ. ಅವ್ರ ಅನುಕೂಲ ಆಗೋದಿಲ್ಲ ರೀ. ಇಲ್ಲ ಹಾಗಾದ್ರೆ ಬಿಡೋದು, ಇಲ್ಲಿ ಕೊಡಲೇಬೇಕು. ಅವ್ನು ಶಿಷ್ಯ ಅಂತ ಅಪ್ಪರ ಮತ್ತು ಪೂಜೆ ಆಗೈತೆ ರೀ, ಒಂದು 100 ರೂಪಾಯಿ ಇಟ್ಟಾನೆ, ಮತ್ತಿನ್ನು ತಮ್ಮ ಪಾದ ತಗೊಂಡು ಹೋಗ್ಬೋದು. ಅವೇನು ರೀ ಪಾದ ಪೂಜೆ ಅಂತೂ ಮುಗಿಸ್ಯಾರ ರೀ, ಪಾದ ಪೂಜೆ ಆಗೈತೆ. ಈಗ ಇನ್ನು ತಮ್ಮ ಪಾದ ತೊಗೊಂಡು 100 ರೂಪಾಯಿ ತೊಗೊಂಡು ಪಾದ ತೊಗೊಂಡು ಹೋಗೋದ್ರಪ್ಪ ಅಂದರೆ ಒಳಗೊಮ್ಮೆ ಇವು ಗದ್ದಲಾಗ್ತಲ್ಲ. ಹಾಗೆ ಮಾಡಿದ್ದೇನು? ಅವೇನು ಬಡವಲ್ಲ, ಅವ್ನು ಶ್ರೀಮಂತನ. ಯಾರೇ ಭಕ್ತನು ಶ್ರೀಮಂತನ. ಆ ಸ್ವಾಮಿಗಳು ಇರಲಿ ಅನ್ಬೇಕ್ರೆ ಅವ್ರು ಇರಲಿ ಅಂದ್ರೆ ಅವರು ಅಲ್ಲಿಲ್ಲ. ಕೊನೆಗೆ ಏನು ಮಾಡ್ತಾರೆ? ಮನಸ್ಸು ಅವ್ರಿಗೂ ಒಂದು ಮನೆ ಮಾಡಿತು, ಅಷ್ಟು ಗದ್ದಲ ಮಾಡಿದವ್ರಿ ಮನಸ್ಸು ಹೌದಲ್ಲ. ಇಷ್ಟೆಲ್ಲ ಗದ್ದಲ ಮಾಡ್ತಕ್ಕಂಥ ಮನಸ್ಸಲ್ಲ, ಆ ಮನಸ್ಸನ್ನು ಮಣಿಸು ಟಣ ಏನವ ನ ಬರ್ತಲ್ಲ, ತದನ ಅದು ಬಂದ್ರೆ ಅದು ಮನಸ್ಸು ಟಣ ಬಂದ್ರೆ ಅದನ್ನು ಮಣಿಸು. ಅದು ನಮನ ಅಂತ ನಮಸ್ಕಾರ ಮಾಡ್ತೀವಿ ಎಲ್ಲರೂ. ನಮಸ್ಕಾರ ಮಾಡುವಾಗ ಅದಕ್ಕೆ ಇನ್ನೊಂದು ಶಬ್ದ, ನಮಸ್ಕಾರಕ್ಕೆ ನಮನ ಅಂತ ಕೊಡೋದು ಶಬ್ದ. ಅದು ನಮನ, ನ ಮನ ಅಂತ. ಏನದು? ನ ಮನ. ಮನಸ್ಸು ಹೇಳಿದಂತೆ ಕೇಳ್ಕೋಬೇಡಪ್ಪ. ನ ಮನ, ಆ ಮನಸ್ಸು ನಿನ್ನದಲ್ಲ. ಯಜ್ಞ ಮಾಡುವಾಗ ಮಾತ್ರ ಮನೆ ಹೋಮ ಮಾಡ್ತಿರ್ತಾರಲ್ಲ, ಮನೆಯೊಳಗೆ ಮಾಡ್ತಿರ್ತಾರೆ. ಅಲ್ಲಿ ಹೋಮ ಮಾಡುವಾಗ, ಯಜ್ಞಗಳು ಮಾಡುವಾಗ ಈ ಯಜ್ಞ ಕುಂಡದಲ್ಲಿ ಅಗ್ನಿಯಲ್ಲಿ ತುಪ್ಪವನ್ನು ಹಾಕ್ತಾರೆ. ತುಪ್ಪಕ್ಕೆ ಆಜ್ಯ ಅಂತ ಕೊಡೋದು. ಆಜ್ಯಂ ಸಮರ್ಪಯಾಮಿ ಇದಂ ನ ಮಮ ಅಂದರೆ ಇದು ನನ್ನದಲ್ಲ. ಮಮ ಅಂದರೆ ನನ್ನದು, ಇದು ನ ಮಮ ಅಂದರೆ ಇದು ನನ್ನದಲ್ಲ. ಇದಂ ನ ಮಮ. ಆಜ್ಯವನ್ನು ಅರ್ಪಿಸ್ತಾ ಇದ್ದೀನಿ. ಆಜ್ಯ ಅಂದರೆ ತುಪ್ಪ. ಆಜ್ಯಂ ಅಂದರೆ ಗುರುತ ಅಂದರೆ ಅಲ್ಲವದೇ. ಒಬ್ಬರು ಗುರುತಂ ಸಮರ್ಪಯಾಮಿ ಅನ್ಬೋದು, ಕೆಲವೊಬ್ಬರು ಆಜ್ಯಂ ಅಂತ ಅನ್ಬೋದು. ಇದಂ ನ ಮಮ ಆಜ್ಯಂ ಸಮರ್ಪಯಾಮಿ ಇದಂ ನ ಮಮ. ಹಾಗೆ ತಿಲಂ ಸಮರ್ಪಯಾಮಿ ಇದಂ ನ ಮಮ. ಯಾವುದನ್ನು ಅರ್ಪಿಸ್ತಾ ಇದ್ದಲ್ಲ ಇದು ನನ್ನದಲ್ಲ, ಇದು ಯಾರಿಗೆ? ತಮಗೆ ಬಿಟ್ಟದ್ದು, ಇದೆಲ್ಲ ದೇವರಿಗೆ ಬಿಟ್ಟದ್ದು ಅಂತ. ಇದು ತಮಗೆ ಅರ್ಪಿಸ್ತಾ ಇದ್ದೀನಿ. ಅಗ್ನಿನಾರಾಯಣ, ಇದನ್ನು ಅಗ್ನಿನಾರಾಯಣ ಅರ್ಪಿಸಿದ್ರೆ ಅದು ಯಾವ ದೇವ್ರ ಕುರಿತಲ್ಲಿ ಇವರು ಸಂಕಲ್ಪ ಮಾಡ್ತಾರೆ ಅಲ್ಲಿ ಮುಟ್ಲತ್ತೆ, ಅಗ್ನಿನಾರಾಯಣ ಮುಖಾಂತರ ಇಲ್ಲಿ ಹೋಗಿ ಮುಟ್ತದೆ. ಹೀಗಾಗಿ ಸಂಕಲ್ಪ ಅಂತಂದ್ರೆ ಆ ಸಂಕಲ್ಪ ಮಾಡ್ಬೇಕಾದ್ರೆ ಯಾವುದು? ಮನಸ್ಸೇ ಬೇಕಲ್ರಿ. ಮನಸ್ಸು ಏನು ಮಾಡ್ತದೆ? ಬಂಧನ ಕಾರಣ. ಮನವೇ ಬಂಧನ ಮೋಕ್ಷ ಪದವಿಯ ಮನವೇ ಕಾರಣವೆನಿಪದು. ಮನಸ್ಸು ಬಂಧನಕ್ಕೆ ಕಾರಣ ಆಗ್ತದೆ, ಮನಸ್ಸು ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದರಿಂದ ಆ ಮನಸ್ಸನ್ನು ಯಾರು ನಿಗ್ರಹ ಮಾಡ್ತಾಯಿದ್ದಾರೆ ಅವರಿಗೆ ಒಳ್ಳೆಯತದ. ಮನವು ಗುರು ಮಹಾಲಿಂಗನಲ್ಲಿಡೆ ಈಶನಾಗುವಿಸ್ ಅಂತ ಬರ್ತದೆ. ಮನಸ್ಸನ್ನು ಮಹಾಲಿಂಗರಾಗದಿ ಅಂದರೆ ತಮ್ಮ ಗುರುಗಳಲ್ಲಿ ಹೇಳ್ತಾರೆ. ನಾವು ನಮ್ಮ ಗುರುಗಳಲ್ಲಿ ಹೇಳ್ತಕ್ಕಂಥದ್ದು ಅವರವರ ಗುರುಗಳ ಪಾದಗಳಲ್ಲಿ ನಾವು ಮನಸ್ಸನ್ನು ಅರ್ಪಿಸಿದಾದ್ರೆ ಇಟ್ಟದಾದ್ರೆ ಆಗ ಏನಾಗ್ತದೆ? ಗುರುಗಳ ಕೃಪಾಶೀರ್ವಾದ ಆಗ್ತದೆ, ನಾವು ಧನ್ಯರಾಗ್ತಾ ಇದ್ದೀವಿ. ಮನಸ್ಸು ಎಲ್ಲಕ್ಕೂ ಕಾರಣ ಆಗ್ತದೆ. ಎಲ್ಲಕ್ಕೂ ಕಾರಣ ಆಗ್ತದಂಥ ಮನಸ್ಸನ್ನು ಮೊದಲು ಅದನ್ನು ಮಣಿಸಿ, ಅಂದರೆ ನಾವು ಹೇಳಿದಂತೆ ಅದನ್ನು ಕೇಳುವಂತೆ ಮಾಡಿ ಸದೃಢವರ ಸನ್ನಿಧಿ ತೆಗೆದುಕೊಂಡು ಬರಬೇಕು. ಉತ್ತಮ ಸಂಸ್ಕಾರ ಕೊಡಬೇಕು. ಅದರಿಂದ ಆ ಮನಸ್ಸು ಅಂತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಎರಡೂ ಶಕ್ತಿ ಇದೆ. ಉತ್ತಮ ಸಂಸ್ಕಾರ ಕೊಟ್ಟರೆ ಏನು ಮಾಡ್ತದೆ? ಉತ್ತಮ ಸಂಸ್ಕಾರ ಕೊಟ್ಟಿರ್ತಕ್ಕಂಥ ಕುದುರೆ ಕೆಳೆಯೋಗಿ ಹೋಗಿರ್ತಾರೆ. ಕೆಳೆಯೋಗಿ ಅಲ್ಲಿ ಸವಿಳು ತಿರುಗುತ್ತಿರ್ತಾರೆ ಅಲ್ಲಿ ಆ ಭಾಗದಾಗ. ಕುದುರೆ ದೇವರ ಮೂರ್ತಿಯನ್ನು ಮೇಲ್ಭಾಗ ಇರಿಸಿ ಛತ್ರಿ ನಿಲ್ಲಿಸಿರ್ತಾರೆ, ಉತ್ಸವ ಮಾಡ್ತಾರೆ. ಕುದುರೆ ನೃತ್ಯ ಕೂಡ ಮಾಡ್ತಿರ್ತದೆ, ಹೆಜ್ಜೆ ಹಾಕ್ತಾ ಸಾಗ್ತದೆ. ಉತ್ತಮ ಇರ್ತಕ್ಕಂಥ ಸಂಸ್ಕಾರ ಕೊಟ್ಟರೆ ಕುದುರೆ ಕೂಡ ಏನು ಮಾಡ್ತದೆ? ನೃತ್ಯ ಮಾಡ್ತಾ ಸಾಗ್ತದೆ.
ಉತ್ತಮ ಸಂಸ್ಕಾರ ಕೊಡ್ದಿದ್ರೆ ಮನೆ ಹೇಳಿ ನೋಡ್ರಿ, ಜತ್ತ ಸರ್ಕಾರನ ಕುದುರೆ ಮೇಲವಾಗಿ ಕೂತವ್ರನ್ನ ಏನು ಮಾಡ್ತಾರೆ, ಕೊಲ್ಲಿಕ್ಕೂ ಕಾರಣ ಅದು ಕೆಟ್ಟ ಸಂಸ್ಕಾರ ಇದ್ರೆ. ಈಗ ಅದರಂತಿನ ನಮ್ಮ ಮನಸ್ಸು ಅನ್ನೋದೊಂದು ಕುದುರೆ ಆದ್ರೆ ನಮ್ಮನ್ನು ಅದು ಕೆಡಲಿಕ್ಕೂ ಕಾರಣ ಆಗ್ತದೆ, ಅವನು ಉನ್ನತ ಮಟ್ಟಕ್ಕೆ ಒಯ್ಲಿಕ್ಕೂ ಕಾರಣ ಆಗ್ತದೆ. ಮನಸ್ಸು ಹೇಳಿದಂತೆ ನಾವು ಕೇಳಿದೆ, ಗುರುಗಳು ಹೇಳಿದಾಗೆ ದೇವರ ಹೇಳಿದಾಗೆ ನಾವು ಕೇಳಬೇಕು. ಹಾಗೆ ಕೇಳಿದ್ರೆ ಅನುಕೂಲ ಆಗ್ತದೆ. ಒಬ್ಬರು ಅಂತಿರ್ತಾರೆ, ನಾವೆಲ್ಲ ದೇವ್ರಿಗೆ ಬಹಳಷ್ಟು ಪ್ರಾರ್ಥನೆ ಮಾಡೀವಿ, ಎಲ್ಲ ಮಾಡೀವಿ, ಏನು ಮಾಡಿದ್ರು ನಮ್ಗೆ ಒಳ್ಳೇದಾಗಿಲ್ಲ, ಅದಕ್ಕೆ ನಾವು ಮಠಕ್ಕೂ ಓದಿ ಬಿಟ್ಟುಬಿಟ್ಟಿವಿ, ದೇವ್ರಿಗೆ ಓದಿ ಬಿಟ್ಟುಬಿಟ್ಟು ಎಲ್ಲ ಬಿಟ್ಟು ತಣ್ಣಗೆ ನಮ್ಮ ಮನೆಗೆ ಕೂತೀವಿ. ಸುಮ್ಮನೆ ಒಟ್ಟು ತಣ್ಣಗೆ ಅಂದ್ರೆ ತಂಪಂಗೆ, ಆ ಬಿಸಿ ಇಲ್ಲದೆ ತಂಪು ಶಾಂತ ಕೂತ್ಬಿಡು. ಹಿರಿವಳಿ ಗಂಗಾ ಕೂತಂಗೈತೆ ಅಷ್ಟು ಕೂತ್ಬಿಡು, ತಂಪಾಗಿ ಕೂತ್ಬಿಡು. ಅದೆಲ್ಲ ಬಿಟ್ಟು ಏಕೆಂದ್ರೆ ನಾವು ಬೇಡಿದ್ದನ ದೇವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಅಲ್ಲಿ ಹೋಗಿ ಏನು ಮಾಡೋದಾದ್ರೆ ಒಬ್ಬರು ಇರ್ತದೆ. ಅದಕ್ಕೆ ಕೆಲವರು ಇದ್ದಾಗ ತಮ್ಗೆ ಏನೆಲ್ಲ ದೇವರು ಕೊಟ್ಟಾಗ, ಗುರುಗಳು ಕೊಟ್ಟಾಗ ದುಡ್ಕೊಳ್ಳೋರು ಕೆಲವರು ಏನೂ ಇಲ್ಲದಾಗ ನಮಗೇನು ಇಲ್ಲ ಭಗವಂತ ಅಥವಾ ಸದ್ಗುರುನಾಥ ನಮ್ಗೆ ಕೊಡ್ರಿ ಅಂತೇಳಿ ಮಾಡ್ತಕ್ಕಂಥವ್ರು ಕೆಲವರು. ಅಂದರೆ ಏನಾದರೂ ಗುರುಗಳು ನಮ್ಗೆ ಏನಾದರೂ ವಸ್ತುಗಳು ಸಿಗದಿದ್ರೆ ಬಿಡಲಿ, ಎಲ್ಲ ಇದ್ದರೂ ಅಷ್ಟೇ ಇರಬೇಕು, ಎಲ್ಲ ಹೋದರೂ ಅಷ್ಟೇ ಇರಬೇಕು. ಒಂದೇ ರೀತಿಯಾಗಿ ಯಾರು ಭಕ್ತಿಯಿಂದ ಇರ್ತಾರ ಆ ಭಕ್ತಿ ಸರ್ವಶ್ರೇಷ್ಠ ಇರ್ತಕ್ಕಂಥದ್ದು. ಅದು ನಿಷ್ಕಾಮ ಭಕ್ತಿ ಇದ್ರೆ ಮಾತ್ರ ಅಂಥದ್ದಾಗ್ತದೆ, ಇರಲಿಲ್ಲ ಅಂದರೆ ಹಾಗಾಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದಮೇಲೆ ನಾವನ್ನೆಲ್ಲ ಕೂಡ್ಕೊಂಡು ನಮ್ಮ ಮನಸ್ಸನ್ನು ಸದ್ಗುರುಗಳ ಕಡೆಗೆ ಅವರ ಪಾದ ಕಳಿಸ್ಕೊಡ್ಬೇಕು. ಅಂದರೆ ನಮನ ಅಂತ ಹೇಳುವಾಗ ನ ಮನ ಅದೇನೇ ಅದು ಮನ, ಅದು ನಮ್ಮದಲ್ಲ. ಇದಂ ನ ಮಮ ಮನಂ ಸಮರ್ಪಯಾಮಿ, ಆಜ್ಯಂ ಸಮರ್ಪಯಾಮಿ, ಮನಂ ಸಮರ್ಪಯಾಮಿ, ಧನಂ ಸಮರ್ಪಯಾಮಿ, ತನು ಶರೀರಂ ಸಮರ್ಪಯಾಮಿ. ಎಲ್ಲ ತನು ಮನ ಧನಗಳು ಸದ್ಗುರುಳಿಗೆ ಅರ್ಪಿತ ಆದ ನಂತರ ತನ್ನದನ್ನು ಏನಿರ್ತದೆ, ತನ್ನ ಏನೂ ಇಲ್ಲ. ತನ್ನದು ಏನೂ ಇಲ್ಲ ಅಂದ್ರೆ ತಾನು ನಿರಾಭಾರಿ ಅದ, ಯಾವ ಭಾರ ಇಲ್ಲದೆ ಖುಲ್ಲಾ ಅದ. ಆ ಭಾರ ಅಷ್ಟು ಗುರುಳಿಗೆ ಅರ್ಪಿತ ಆಯಿತು. ಎಲ್ಲ ಭಾರ ಗುರುಳಿಗೆ ಅರ್ಪಿಸಿದಂತ ನಮ್ಮದೇನಿರ್ತದೆ, ನಿಶ್ಚಿಂತೆ ಇರೋದು, ಆನಂದ ಇರೋದು, ಏನೂ ಇಲ್ಲ. ಈ ಒಬ್ಬೊಬ್ಬರು ಹಿರಿಯರು ಬಳಗ್ತಾರೆ, ಅವ್ರನ್ನೇ ಒಂದು 70-80-90 ವರ್ಷ ಇರ್ತವೆ. ಮತ್ತು ಕೇಳ್ತಾರೆ, ಏನು ರೀ ಮತ್ತೆಲ್ಲ ಆರಾಮದಲ್ಲ? ಅವ್ರು ಹೇಳ್ತಾರೆ, ತಮ್ಮ ಎಲ್ಲ ಆರಾಮದ, ಏನಿಲ್ಲಪ್ಪ, ಎಲ್ಲ ಮಕ್ಕಳಿಗೆ ಒಪ್ಪಿಸ್ಬಿಟ್ಟದ, ಅವ್ರು ಆನಂದ ಮಗ ಅದನ್ನು ಮಾಡ್ತಾನೆ. ನಮ್ಮಲ್ಲಿ ಚನ್ನಬಸವೇಶ್ವರ ಮಾಡ್ತಿದ್ರು, ನಮ್ಮ ಮಠಕ್ಕೆ ಬರ್ತಿದ್ರು. ಒಂದು ಕುದುರೆ ಕೂತ್ಕೊಂಬರೋರು, ಅದು ಹಿರೇ ಅಲಗುಂಡೆಯವರು. ಅಪ್ಪವ್ರದ್ದು ಬರ್ತಿದ್ರು. ಅಪ್ಪವ್ರದ್ದು ಬಂದ ನಂತರ ಮತ್ತೆ ಏನು ಸ್ವಾಮಿಗಳು ಆರಾಮಿದ್ರೇನು ಅಂತ ಅಪ್ಪವ್ರು ಕೇಳಿದ್ರು. ಹ್ಞೂನಪ್ಪ ಅವ್ರು ತಮ್ಮ ಕರುಣಿಂದೆಲ್ಲ ಆನಂದ ಅದ್ರಿ ಅಪ್ಪವ್ರು. ಅರಿವಿ ಹರಿದ್ರೆ ಒಂದು ಅರಿವಿ ಅಂಗಡಿ ಇಟ್ಟಾರ ಒಬ್ಬ ಮಗ, ಮತ್ತು ಹೊಲಿಬೇಕಾಯ್ತವ್ರು, ಹೊಸ ಅರಿವಿ ಹೊಲಿಬೇಕಂತವ್ರೆ, ಅದಕ್ಕೆ ಯಂತ್ರ ಅರಿವಿ ಹೊಲಿತಕ್ಕಂಥ ಒಬ್ಬ ಮಗ ಅದಾನ ರೀ. ಮತ್ತು ಒಕ್ಕಲ್ತನ ಮಾಡ್ಕೊ ಒಬ್ಬ ಮಗ ಅದಾನ ರೀ. ನ್ಯಾಯದೇನು ಬಂದ್ರೆ ಕೋರ್ಟ್ನ್ಯಾಗ ಒಬ್ಬ ಮಗ ವಕೀಲ ಅದಾನ ರೀ ಅಪ್ಪವ್ರು. ಎಲ್ಲ ಅಗದಿ ಆನಂದ. ಒಂದು 8-10 ಮಂದಿ ಮಕ್ಕಳು ಅವರಿಗೆ ಎಲ್ಲ ಹೆಸರು ಪಟ ಆನಂದ ಇರಪ್ಪ, ಆನಂದ ಅದ. ಕುದುರೆ ತುಂಬ ಕಟ್ಕೊಂಡು ಮಡ್ದ ಅಪ್ಪರ ಮುಂದೆ ಕೂತ್ಬಿಡೋರು. ಚನ್ನಬಸವೇಶ್ವರ ಸ್ವಾಮಿಗಳು ಅಂತೇಳಿ ಹಿರೇ ಮಠ. ಅಂದರೆ ಎಲ್ಲ ಅವ್ರನ್ನ ಒಪ್ಪಿ ಸ್ವಾಮಿಗಳಾಗಿದ್ರಿ ಕುಲ ಅದೊಂದು ಕುದುರೆ ಅಲ್ಲಿ ಹತ್ಕೊಳ್ಳು ಮಠಕ್ಕೆ ಬಂದ್ಬಿಡು. ಹಾಗೆ ಎಲ್ಲ ಭಾರ ನೀವು ಎಲ್ಲ ಒಪ್ಪಿಸಿ ಕುಲ ಆಗಿದ್ರಂದ್ರೆ ಸಂಸಾರದೊಳಗೆ ಮಕ್ಕಳೆಲ್ಲ ಮಾಡ್ತಿದ್ರೆ ಕುಲ ಇದ್ರಂದ್ರೆ ಹೇಗೆ ಆನಂದ ಇರ್ತಿಲ್ಲ, ಅದೇ ಪ್ರಕಾರವಾಗಿ ನಮ್ಮೆಲ್ಲ ಭಾರವನ್ನು ಸದ್ಗುರು ಸಂಪೂರ್ಣವಾಗಿ ಅರ್ಪಿಸಿ, ಸದ್ಗುರುನಾಥ ಈ ತನು, ಈ ಮನ, ಈ ಧನ ಎಲ್ಲವೂ ತಮ್ಮ ಅರ್ಪಿತ ಸಂಪೂರ್ಣವಾಗಿ ಹೃತ್ಪೂರ್ವಕವಾಗಿ ಅರ್ಪಿಸಿದ ನಂತರ ನಮ್ಮದು ಅಂತಕ್ಕಂಥದ್ದು ಇರ್ತದೆ. ನಮ್ಮದನ್ನು ಏನೂ ಇಲ್ಲದಾಗ ಆನಂದ ಇರಲಿಕ್ಕೆ ಬರ್ತಾರೆ. ಕೇವಲ ಅವರ ಸ್ಮರಣೆ ಮಾಡ್ತಕ್ಕಂಥದ್ದು, ಅವರ ಸೇವೆ ಮಾಡ್ತಕ್ಕಂಥದ್ದು, ಅವರ ಚರಿತ್ರವನ್ನು ಅಧ್ಯಯನ ಮಾಡ್ತಕ್ಕಂಥ, ಅವ್ರ ಚರಿತ್ರ ಅವರು ಒಟ್ಟಿಗೆ ಗುರುಗಳ ಕಾರ್ಯದಲ್ಲಿ ತೊಡತಕ್ಕಂಥದ್ದು ಇರ್ತಲ್ಲ, ಅದು ಭಾಳ ಆನಂದ ಇರೋದು. ಆದಮೇಲೆ ಗುರುಗಳಿಗೆ ಯಾರು ಶರಣಾಗಿರ್ತಾರೆ ಅವರಿಗೆ ಕಷ್ಟಗಳು ಕೂಡ ಬರ್ತಾಯಿದ್ದಾವೆ. ಕಷ್ಟ ಬಂದಿವೆ ಅಂದರೂ ಕೂಡ ಪರಿಹಾರ ಕೂಡ ಆಗೇ ಆಗ್ತವೆ. ನಾವನ್ನೆಲ್ಲ ಕೂಡ್ಕೊಂಡು ಸದ್ಗುರುವ್ರ ಜೊತೆಗೆ ಸಾಗೋಣಂತ ಎಲ್ಲರೂ ಕೂಡ್ಕೊಂಡು ಎಲ್ಲಿ ಹೋಗ್ಬೇಕಂದ್ರೆ ನಾವನ್ನೆಲ್ಲ ಸಿಂಧೂರು ಮಠಕ್ಕೆ ಹೋಗ್ಬಿಡ್ರಿ. ಬರ್ತೀರಿ ಎಲ್ಲರೂ? ಮಹಾರಾಷ್ಟ್ರದ ಸಿಂಧೂರು ಉಮ್ರಾಣಿ ಮಧ್ಯೆ ಹಿರೇಹಳ್ಳದ ಬಿಲ್ವನಕ್ಕೆ ತೆರಳುವಂಥ ಸದ್ಗುರು ಆನಂದವಾಗಿ ಬಿಲ್ವನದಲ್ಲಿ ತಪೋವನದಲ್ಲಿ ಆನಂದವಾಗಿದ್ದಾರೆ. ಕಮರಿ ಮಠ ಅಂತ. ಕಮರಿ ಮಠ ಅಂದರೆ ಕೆಟ್ಟ ದಿನದನ್ನೆಲ್ಲ ಕಮರಿಸಿಬಿಡೋದು, ಅಜ್ಞಾನವನ್ನು ಕಮರಿಸುವ, ಪಾಪವನ್ನು ಕಮರಿಸುವ, ದೋಷವನ್ನು ಕಮರಿಸುವ, ಕೆಟ್ಟದ್ದೆಲ್ಲ ಕಮರಿಸಿಬಿಡೋದು. ಈಗ ಕಸಕ್ಕೆ ಎಣ್ಣೆ ಹೊಡಿತಿರಲಿ, ಕಸ ಏನಂತ ಹೇಳ್ರಿ ಕಮರಿ ಹೋಗಿಬಿಡ್ತದೆ.
ಹಾಗೆ ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥದ್ದು ಒಂದು ಸಲ ಅದನ್ನು ಉಪಯೋಗಿಸಿದ್ರೆ ಸಾಕು, ನಮ್ಮೆಲ್ಲ ದೋಷ ಸೋಮತಕ್ಕಂತೆಲ್ಲ ಕಮರಿ ಹೋಗ್ಬಿಡ್ತದೆ. ಕಮರಿಸುವ ಮಠ ಅಂತ. ಏನು ಕಮರಿಸಿದ್ರಿ? ನಮ್ಮೆಲ್ಲ ಪಾಪಗಳನ್ನು ಕಮರಿಸಿ ನಮ್ಮನ್ನೆಲ್ಲ ಉದ್ಧಾರ ಮಾಡತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಮಠ ಸದ್ದು ಅವರ ಮಠ. ಸದ್ದು ಕೃಪಾಶ್ವರ ಅವ್ರ ಸನ್ನಿಧಿಗೆ ಯಾರ ಮಠಕ್ಕೆ ತೆಳ್ತಾರೆ, ಗುರುಗಳು ಕೃಪಾಶ್ವರ ಪಡಿತಾರೆ ನೋಡ್ರಿ. ಅವರ ಪಾಪ, ಕೋಪ, ಲೋಪ, ಕಾಮ, ಕ್ರೋಧ, ಲೋಪ, ಮೋಹ, ಮದ, ಮತ್ಸರ ಎಲ್ಲ ಕೂಡ ಕಮರಿ ಹೋಗಿ ಆನಂದವಾಗಿ ಗುರುಗಳು ಕೃಪಾಶ್ವರ ಪಡ್ಕೊಂಡು ಧನ್ಯ ಆಗ್ತಕ್ಕಂಥ ಇದ್ದಾರೆ. ಹೀಗೆ ಆತ್ಮೀಯರೇ, ಅಂಥ ಸದ್ರುಗಳ ಸನ್ನಿಧಿಗೆ ಯಾರು ಹೋಗ್ತಾರೆ ನೋಡ್ರಿ ಅವರೆಲ್ಲರೂ ನಿಜವಾಗಿ ಕೂಡ ಧನ್ಯರು. ನಾವು ನೀವೆಲ್ಲ ಮಹಾರಾಷ್ಟ್ರ ಹೋಗಂತ ಬರ್ತೀರಲ್ಲ, ಬರ್ತೀರಿ? परंतु तुम्हाला मराठी येते काय? मराठी आलं तर उपयोग होत आहे. मराठी येत नाही तर काय करायचं? येतो सगळ्याला मराठी येते? वापर होत गोळा करू. तुम्हाला येतं? तुम्हाला येतं? आई लोक गडी लोक कसं आहे, ನೀವು ಮರಾಠಿ ಬರ್ಬೇಕಲ್ಲ, ಮಹಾರಾಷ್ಟ್ರ ಈಗ ಏನೂ ಇಲ್ಲ. ಮೊನ್ನೆ ಒಂದು ವಿಷಯ ಹೇಳಿ ನೋಡ್ರಿ, ನೀನೇನು ಹೇಳಿ ರೈಲ್ವೆ ನೀನೇನು ಇರಬೇಕು, ರೈಲ್ವೆದ ಹಿಂದಿನ ಬಾಜು ಒಂದು ಹುಕ್ ಹಾಕಿರೋ ಸಾಕು, ಏನದ ರೀ ಆ ಹಿಂದಿನ ಎಲ್ಲ ಬೋಗಿಗಳು ಮಷೀನಲ್ಲಿ ಹೋಗ್ತವೆ, ಎಲ್ಲಿರ್ತಾರೆ ನಿಲ್ತವೆ, ಏನೂ ಕೆಲಸ ಇಲ್ಲ. ನಾವು ಗುರುಗಳ ಜೊತೆಗೆ ಸಾಧ್ಯ ಅಂದ್ರೆ ಮರಾಠಿನೂ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಏನು ಮಾಡಿದ್ರಿ, ಸುಮ್ಮನೆ ಹೋಗಿ ಸಿದ್ದಾರೂಢಪ್ಪವ್ರ ಹತ್ರ ಸನ್ಯಾಸಿ ಹೇಳಿದ್ರು ನೋಡ್ರಿ. ಸನ್ಯಾಸಿಗಳು ಬಂದು ಅಪ್ಪವ್ರು ನಮಸ್ಕಾರ ನೋಡ್ರಿ, ಸಿದ್ದಾರೂಢಪ್ಪವ್ರು ಬಂದು ನಮಸ್ಕಾರ ನೋಡಿ, ಅಪ್ಪವ್ರ ನಾವು ಕಾಶಿ, ರಾಮೇಶ್ವರ, ಉಳಿವಿ, ಗೋಕರ್ಣ ಎಲ್ಲ ತೀರ್ಥಯಾತ್ರೆ ಮಾಡ್ಬೇಕಂತ ಮಾಡಿದ್ರು, ಅನುಗ್ರಹ ಮಾಡಬೇಕು. ಅವರು ಹೋಗಿ ಬರ್ರಿಪ್ಪ, ಎಲ್ಲರೂ ಹೋಗಿ ಬರ್ರಿ, ಆನಂದ ಆಗಲಿ. ಹೌದು, ದಿವಸ ಪ್ರವಚನ ಮಾಡೋದೆಲ್ಲ ಮಾಡ್ತಾ ಆನಂದಿದ್ರು ರೀ. ಅವ್ರು ಹೋಗಿ ಬರ್ತಾರೆ. ಯಾರಿಗೆ ಕಲ್ತಿಲ್ಲ, ಭಾಷೆ ಬೇರೆ ಬರೋದಿಲ್ಲ. ಆಗ ಆ ಭಕ್ತನು ಬಂದ, ಅವನಿಗೆ ಕಾಶಿ, ರಾಮೇಶ್ವರ, ಉಳಿವಿ, ಗೋಕರ್ಣ ಯಾತ್ರೆ ಹೋಗ್ಬೇಕಂತ ಅಪೇಕ್ಷೆ ಆಯಿತು. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಿಗೆ ನಮಸ್ಕಾರ ಅಪ್ಪವ್ರ. ಅವರು ಸಿದ್ದಾರೂಢಪ್ಪ ಏನು ಹೇಳಯ್ಯ, ನಾನು ಕಾಶಿ, ರಾಮೇಶ್ವರ ಯಾತ್ರೆಗೆ ಹೋಗಿ ಬರುತ್ತೆ ಅಪೇಕ್ಷೆ ಅದರಪ್ಪ, ಹೋಗಿ ಬಾ ಅಂತ. ಹ್ಞೂ ರಪ್ಪ, ಖರೆ ಭಾಷೆನೇ ಬರೋದಿಲ್ಲ, ಏನು ಮಾಡಿದ್ರಿ? ನನಗೆ ಭಾಷೆ ಬರೋದ್ರೆ ಹೇಗೆ ಹೋಗಲ್ರಿ? ಈಗ ಒಂದು ಕೆಲಸ ಮಾಡೋದು, ಹೇಳ್ರಪ್ಪ ಅವರು ನೋಡು, ಯಾವ ಭಾಷೆನೂ ಬೇಕಾಗಿಲ್ಲ, ಸರಳ ಭಾಷೆನ ಹೇಳೋದು. ಈಗ ನೀರಡಿಕೆ ಅಂತಂದ್ರೆ ಹೀಗೆ ಕೈ ಮಾಡೋದು, ಹೀಗೆ. ಅವ್ರು ಯಾರೊಬ್ಬರು ಹೀಗೆ ಕೈ ಮಾಡ್ತಾರೆ, ಅದೆಲ್ಲಿ ತೋರಿಸ್ತಾರೆ, ಇಲ್ಲ ತಂದೆಯವ್ರು ಕೊಡ್ತಾರೆ, ನೀರು ಸಿಗ್ತಾವೆ. ಹಸಿವು ಆಯ್ತಂದ್ರೆ ಅವ್ರು ಸನ್ಯಾಸಿ ಹೇಳಿದ್ರಿ, ಹಸಿವು ಆಯ್ತಂದ್ರೆ ಹೀಗೆ ಕೈ ಮಾಡು, ಯಾರು ಊಟ ಕೊಡ್ತಾರೆ? ಸನ್ಯಾಸಿ ಅಲ್ಲ, ಊಟ ಕೊಡ್ತಾರೆ. ದಾರಿ ಗುರ್ತಾಗಲಿಲ್ಲ ಅಂದ್ರೆ ಈ ದಾರಿ ಹೀಗೆ ಸೌಂದೆ ಮಾಡು, ಅವ್ರು ಮುಂದಿನ ಊರು ಹೇಳ್ತಾರೆ ಅಲ್ಲಿ ಹೋಗ್ತದೆ. ಹಾಗೆ ಕೇಳ್ತಾ ಹೋಗು. ನಿದ್ರೆ ಮತ್ತು ರಾತ್ರಿ ಹೀಗೆ ಕೇಳು, ಹೀಗೆ ಮಠ ಮಂದಿರಗಳು ತೋರಿಸ್ತಾರೆ, ಅಲ್ಲಿ ಹೋಗಿ ಮಲ್ಕೋ. ಬೆಳಗತ್ತಂದ್ರೆ ಹೀಗೆ ಕೇಳು, ಸ್ನಾನ ಮಾಡು ಸರೋವರ ಅಥವಾ ಅಲ್ಲಿರ್ತಕ್ಕಂಥ ನೀರು ನದಿ ಯಾವುದೇ ತೋರಿಸ್ತಾರೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊ. ಆಯಿತು, ಆರಾಮಾಗಿ ಬರ್ತೀವಿ, ಯಾವ ಚಿಂತೆ ಹೋಗ್ಬೇಡಿ. ಹ್ಞೂ ರೀ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಸನ್ಯಾಸಿಗಳು, ಮಾಡಿ ಹೋಗಿ ಬಂದ್ರು. ಕಾಶಿ, ರಾಮೇಶ್ವರ ಎಲ್ಲ ಬೇರೆ ಬರ್ತಾವೆ, ತಮಿಳುನಾಡು ಬರ್ತಾವೆ, ತೆಲುಗು ಬರ್ತಾವೆ, ಚಪ್ಪು ಎಮಿಸಿಸ್ತವ್ರ ಎಕ್ಕಡೆ ಹೋಗ್ತಾವೆ ತೀರ್ಸ್ಕೊತ ಎಲ್ಲ ಮಾತು ಮಜಾ ಇರ್ತಾವಲ್ಲ. ಹೀಗೆಲ್ಲ ಬೇರೆ ಬೇರೆ ಮಾತನಾಡ್ತಾ ಇಲ್ಲ ಎಷ್ಟೋ ಮಂದಿ ಪ್ರಯತ್ನ ಮಾಡಿದ್ರು. ಯಾವ ಮಾತೆಲ್ಲ ಏನಿಲ್ಲ, ರೈಲ್ವೆಗೆ ಒಂದು ಸಲ ಹೋಗಿ ಹಾಕಿರು, ಗುರುಗಳು ಹೇಳಿಂತ ಕೇಳ್ರು, ಎಲ್ಲ ಯಾತ್ರೆ ಮುಗಿಸ್ಕೊಂಡು ಆರಾಮ್ ಬಂದರು. ಅವ್ರು ಕೇಳಿ ಏನು ಖರ್ಚು ಆಯ್ತು, ಎಲ್ಲ ಕೇಳಿದ್ರು. ಅವ್ರು ಇಷ್ಟು ಖರ್ಚು ಆತ್ರಪ್ಪ, ಅವ್ರು ಅಷ್ಟು ಖರ್ಚು ಆಯ್ತು, ಎಲ್ಲ ಆಯ್ತು. ಅವರೆಲ್ಲ ಇದಾಗಿ ಕೇಳಿದ್ರು, ನಿಮ್ದು ಎಷ್ಟು ಖರ್ಚು ಆಗ್ತದೆ? ಅಪ್ಪ ಅವ್ರು ತಾವೇ ಹೇಳಿದ್ರು, ಅಷ್ಟ ಮಾಡಿ, ಯಾವ ಖರ್ಚು ಇಲ್ಲರು. ಸರಳ ಅದಕ್ಕೆ ನೀವೇನು ಬೇಡ, ನಿಮ್ಗೆ ಯಾವ ಭಾಷೆನೂ ಬೇಡ, ಏನು ಬೇಡ, ಒಂದೇ ಒಂದು ಭಾಷೆ ಸದೃಢ ಹೇಳ್ತಕ್ಕಂಥ ಪಾಲಿಸೋದು, ಮುಗಿದು ಹೋಗಿಬಿಡ್ತೀವಿ. ಬರೆಲ್ಲರೂ ಹೇಗಿದ್ದು ಬಂದಿದ್ರಿ, ಸಂತೋಷದ. ಇನ್ಮೇಲೆ ಪ್ರವಾಸ ಪ್ರಾರಂಭ ಆಗಲಿ. ಸದೃಳು ಸಿಂಧೂರು ಮಠದಲ್ಲಿ ಆನಂದವಾಗಿ ವಾಸ ಮಾಡಿದ್ದಾರೆ. ಮತ್ತೇನು ಉರುಳಿಸ್ತಾರೆ, ಮತ್ತೆ ಇರ್ತದೆ ರೀ, ಅರಿವೆ ಅಂಗಡಿ ಹೋದ್ರೆ ತಗೋರಿ, ಅಲ್ಲಿ ಯಾವ ಅರಿವೆಗಳು ವ್ಯಾಪಾರ ಮಾಡೋದು, ಮತ್ತೆ ಇರ್ತದೆ ಇಸ್ಕೊಳ್ಳೋದು, ಕೊಡೋದು, ಮಾಪ್ ಹಾಕೋದು. ಒಬ್ಬ ಅರಿವೆ ಅಂಗಡಿ ಹೋದಂದ್ರೆ ಮಾರ್ವಾಡಿ ಅಂಗಡಿಗೆ ಹೋಗ ಭವನ ಕರ್ಕೊಂಡಿದ್ದಾರೆ. ನೀನು ಇದಲ್ಲ ಹೋದಂದ್ರೆ
ಆಮೇಲೆ ಮಾರವಾಡಿ ಅಂಗಡಿ ಹೋದಾಗ ಈ ಪಟಕ ಸುತ್ತೋದು ಕಡಿಮೆ ಈಗ. ಆ ಪಟಕ ಭಾಳ ಮಂದಿ ಸುತ್ತಿದ್ರು ರೇಷ್ಮೆ ವಸ್ತ್ರ ಲಗ್ನದ ವ್ಯವಹಾರ. ಒಬ್ಬರು ದೊಡ್ಡವ್ರು ಬಂದರು, ಭಾಳಷ್ಟು ದಪ್ಪಿದ್ರು, ಇಷ್ಟು ದೊಡ್ಡ ತಲೆ ಇತ್ತು. ನಾವು ಕೂತ್ಕೊಂಡು ಅಜ್ಜಾಗ ಎಷ್ಟು ಸುತ್ತಾವು ಲೆಕ್ಕ ಹಾಕಾಗತ್ತೆ, ಸುಮ್ಮಿರ್ಬೇಕು ನಾವು ಬೋನ್ ಎಷ್ಟು ಸುತ್ತ ಹಾಕ್ತಾರೆ ಲೆಕ್ಕ ಹಾಕೋದು ಕೂತ ಬಂದ ಇಷ್ಟು ಸುತ್ತ ಹಾಕಿದ್ರು. ಅವ್ರಂದ್ರು ಎಷ್ಟು ಮೊಳ ತೊಗೋತೀರಿ, ಎಷ್ಟು ಕಟ್ಟಿಗೆ ತೊಗೋದ್ರಿ, ಆ ಕಟ್ಟಿಗೆ ಮೊಳ ಅಂತಿದ್ರೆ ಈಗ ಮೀಟರ್ ಅಂತ ಎಷ್ಟು ತೊಗೋತೀರಿ. ಏನಿಲ್ಲ ಹುಡುಗ, ಅವ್ರು ಹಿರಿಯರು ಬಳಗ, ಅವ್ರೆಲ್ಲರಿಗೂ ಹುಡುಗ ತಮ್ಮ ಅಂತ ಏನಿಲ್ಲ ಹುಡುಗ. ಮತ್ತು ಸುತ್ತನು ಸಾಕಾಗಿ ಬಿಡ್ತಾನು, ಹಿಂದುಗಡೆ ಹಿಡಿತನು ಕತ್ತರಿಸ್ಬಿಡು. ಸುತ್ಕೊಂಡು ಬಹು ನೋಡಿದ ಬಿಡವ ಹಂಗೆ ಸುತ್ತಾರ ಹಿಂಗೆ ಹಿಡ್ಕೊಂಡು ನೋಡಿ ಎಲ್ಲ ನೋಡಿ ಅಲ್ಲಿ ಮುಂದೆ ಕಾರಣ ಹಿಡಿತು ಕಾರಣ ಬರೋಬಾರ್ದು ಹಿಡಿಲಿ ಹುಡುಗ ಕತ್ತರಿಸ್ದ. ಮತ್ತು ಹಿಂಗೆ ಕತ್ತರಿಸಿ ಹಿಡಿದ್ರೆ ಅವ ಬಂದು ಕತ್ತರಿಸ್ದ ಅಳಿ ನೇಟಾಗೈತೆ ಕೊಟ್ಟು ಆಳ್ದ್ರಿ 5-6 ಹಮ್ಮಿಣಿ ಎತ್ತಿದ್ದು. ಹಮ್ಮಿಣಿ ನೋಡಿ ಹಮ್ಮಿಣಿ ಎತ್ತಿದ್ದು. ಹಮ್ಮಿಣಿ ಅಂದ್ರೆ ಇಷ್ಟು ಸಣ್ಣದು ಚೀರು ಇರ್ತಿತ್ತು, ಬೆಳ್ಳಿ ನಾಣ್ಯ ಇರ್ತಿದ್ದು. ನಾವು ಅಂಗಡಿ ಬೆಳ್ಳಿ ನಾಣ್ಯ ಹೋಗ್ತಿದ್ದು. ಅವ್ರು ಕಟ್ಕೊಂಡು ಅವ್ರು ಗೊತ್ತದ ನೋಡ್ರಿ. ಅದಕ್ಕೆ ಅದರೊಳಗೆ ಒಂದೊಂದು ರೂಪಾಯಿಗಳು ಹೀಗೆ ₹1 ಇಡಿಸೋಟ ಹೀಗೆ ನಾಣ್ಯಗಳು ತುಂಬ್ತಾಯಿದ್ದು. ತುಂಬಿಸ್ತಾ ಹೋಗಿಬಿಡ್ತಾನೆ. ಮುಂದೆ ಮೇಲ್ಭಾಗ ಗಟ್ಟಿಬಿಟ್ಟಿರ್ತೈತಲ್ಲ ನೇಯ್ದು ಹಿಂಗೆ ಏನು ಮಾಡ್ತಿದ್ರು, ಏನು ಥರದ ಹೆಣಿಕೆ ಮಾಡ್ತಿದ್ರು. ಅದಕ್ಕೆ ಅಚ್ಚಿ ಕಸಿ ಇರ್ತಿತ್ತು. ಅದ್ರೊಳಗೆ ತುಂಬಿ ಒಂದು ಗಂಟು ಹಾಕಿ ಬಂದೋಬಸ್ತ್ ಮಾಡಿ ಈಗ ನಡಿ ಕಟ್ಕೊಂಡ್ಬಿಡೋದ್ರಿ. ತುಂಬೆಲ್ಲ ಬೆಳ್ಳಿ ನಾಣ್ಯ ಅದು ಹುಡ್ದಾರ್ದಂಗೆ ಅದು ಕಟ್ಕೊಂಡು ಹೋಗ್ಬಿಡು. ಅಜ್ಜ ಹಮ್ಮಿಣಿ ಬಿಚ್ಚಿದ ಸುರಿಬಿಟ್ರು. ನೋಡು ಎಷ್ಟು ಮಾಪತ್ಲೆ ಅಷ್ಟು ಅಳ್ಕೋ, ಎಷ್ಟು ರೊಕ್ಕ ಬೆಳ್ಳಿವು ನಿನಗೆ ಎಷ್ಟು ಬೇಕಾದ ಉಳ್ದು ಹಾಕಿಬಿಡು. ಮತ್ತು ಅದ್ರ ಹಾಕ್ತಾ ಇಲ್ಲ ಹಿರಿಯರ ಬೆಳಗ್ಗೆ ಹ್ಞೂ ರೀ ಅಂತಂದ್ರೆ ಮತ್ತು ಭಾಳ ಎಣಿಸ್ರು. ಮತ್ತು ಅವ್ರ ರೊಕ್ಕ ತೊಗೊಂಡ್ರು, ಮುಗಿದ್ರು ನಡ್ರಿ ತೋರಿ ಮತ್ತು ಕಟ್ಕೊಂಡ್ರು. ನಡಿಲ್ಲ ಹುಡುಗ ಪಾಡಾದ ರೇಷ್ಮೆ ಚಲೋ ಮೊಮ್ಮಗ ಲಗ್ನಿತ್ತು ಪಾಡಾತ ತನ್ಕೋತ ಮತ್ತು ಗಾಡಿಯಾಗ ಕೂತ್ಕೊಂಡು ಗಾಡಿ ಹಿಂಗೆ ಕಲ್ಕ ನಡಿಪ ಬಸವ ಅದೊಂದು ರೇಷ್ಮೆ ಜೂಲ ಹಾಕಿ ಗೆಜ್ಜೆ ಗುಮ್ರಿ ಕಟ್ಟಿ ಗೆಲ್ಲ ಗಾಡಿಯಾಗ ಎಲ್ಲ ಮಾತಾಡುತ್ತಾ ಭಾಳ ಚಲೋ ಆತ ಅನುಕೂಲ ಆತು. ನಡ್ರಿ ಒಂದು ಪಟಕ ಆಯ್ತು, ಅವು ತೊಗೊಂಡ್ಲವನು ಪಟಕ, ಇವ್ರು ಸೀರೆ ಆಯ್ತು, ಎಲ್ಲ ಆಯ್ತು, ಸಾಮಾನು ತೊಗೊಂಡ್ರೆ ಅಷ್ಟು ಮತ್ತು ಲಗ್ನದೆಲ್ಲ ಆತ್ಲ ಬರೋಬ್ಬರಿ ಆಯ್ತಲ್ಲ. ಆಯ್ತು ಇನ್ನೊಂದು ಏನು ಮಾಡ್ತೀವಿ, ಏನದು ನಾಡ್ತಾರಾಗ ನೋಡಿ ಸಮಯ ಇದು ಬೇಡ ಅಂತ ಹೇಳಿ ಊರಿಗೆ ಬಂದುಬಿಟ್ರಿ. ಕತ್ತರಿಸು ಯಾವಾಗ ಕತ್ತರಿಸಿ ಹೇಳಿ ಅವರು ಸಾಕಾದ ನಂತರ ಕತ್ತರಿಸಿ ನಂತರ ಹೇಳಿದ್ರು ಏನಿಲ್ಲ. ಹೀಗೆ ಆಗಿನ ಕಾಲ ವ್ಯವಹಾರ ಕೂಡ ಆಗಿನ ಕಾಲ ಹೀಗಿರ್ತಿತ್ತು. ಅದು ಯಾವ್ದಕ್ಕೆ ಬಂತು ನೆನಪುಳಿಲಿ ಹಿಂದಿನದು ಅಂತೂ. ಒಟ್ಟಿಗೆ ಏನಂದರೆ ಸದ್ಗುರುಗಳ ಸನ್ನಿಧಿಗೆ ಹೋದಾಗ ಏನೆಲ್ಲ ಅನುಕೂಲ ಇರ್ತದೆ ನಮಗೆ ಗುರು ಕೃಪಾಶೀರ್ವಾದ. ನಮಗೆ ಸಾಕು ಅನ್ನೋ ಪರಿತರವಾಗಿ ನೀಡ್ತಕೊಂತಾರೆ ರೀ ಸದ್ಗುರು. ಬೇಕಾತಿರಲಿ ಈ ವಸ್ತು ಬೇಕಂದ್ರೆ ಅದನ್ನು ಕೊಡ್ತಾರೆ, ಮತ್ತೊಂದು ವಸ್ತು ಬೇಕಾದ್ರೆ ಕೊಡ್ತಾರೆ. ಏನಿಲ್ಲ ಹೇಳಿದ್ರೆ ಒಂದು ಲೀಲೆಯೊಳಗೆ ಇನ್ನೊಂದು ಲೀಲೆ ಹೇಳ್ತಾ ಇದ್ದೀವಿ ನಿಮಗೆ. ಒಂದು ಲೀಲೆ ಅದಲ್ಲ, ಇದರೊಳಗೆ ಇನ್ನೊಂದು ಲೀಲೆ ಹೇಳ್ತಾ ಇದ್ದೀವಿ. ಬಹುಶಃ ನೀವು ಕೇಳಿರಕ್ಕಿಲ್ಲ, ಅದು ಇನ್ನೂ ಪ್ರಿಂಟ್ ಆಗಿಲ್ಲ. ನಿಮ್ಮ ನಂದೇಶ್ವರ ಬಳಗ, ಸತ್ತಿ ಬಳಗ, ಮಹೇಶ್ವರಡಿಗೆ, ತಮ್ಮದಡ್ಡಿ ಇದ್ರೊಳಗೆ ಯಾರ್ಯಾರು ಬಂದಿರಲ್ಲ, ಬೇರೆ ಬೇರೆ ಊರವ್ರು ಇದ್ರಲ್ಲ, ನೀವು ಎಲ್ಲಕ್ಕಿಂತಲೂ ಮೊದಲು ತಾಜಾ ಕೇಳೋರು ನೀವು. ನಾವು ಪ್ರಿಂಟೇ ಮಾಡಿಲ್ಲ ಅದನ್ನು. ಪ್ರಿಂಟ್ ಆಗಿರ್ತಕ್ಕಂಥ ಕೆಲವೊಂದು ವಿಷಯಗಳು ಹೇಳ್ತಾ ಇದ್ದೀನಿ. ಆದಮೇಲೆ ಒಬ್ಬ ಸಿಂಧೂರು ಮಠಕ್ಕೆ ಒಬ್ಬ ಭಕ್ತ ಹೆಗಲ ಮೇಲೆ ಬಾರ್ಕೊಳಕವನ್ನ ಓಡ್ಕೊತ ಬಂದತ್ರಿ. ಅಪ್ಪವ್ರ ಅಂಥೇಳಿ ಓಡ್ಕೊತ ಬಂದು ನಮಸ್ಕಾರ ಮಾಡಿದ. ಅಪ್ಪವ್ರು ಕೇಳಿ ಏನು ಇದು ರೀ ಅಪ್ಪವ್ರ, ಅದು ಇದು ಇತ್ತಲ್ರಿ ಅಪ್ಪವ್ರ, ಅದನ್ನು ತೊಗೊಂಡು ಇಲ್ಲಿಟ್ರಿ, ಇದನ್ನು ತೊಗೊಂಡು ಅಲ್ಲಿ ಹೋದ್ರಿ ಅಪ್ಪವ್ರ, ಅದೇನು ತಂದವ್ರು ಕೊಡಲೇ ಇಲ್ಲರಿ, ಅದೇನಂತ ಏನು ಅವ್ರಪ್ಪರು ಅದು ಇದು ಏನು ಅಂತೆಲ್ಲ ಕೇಳ್ರಿ. ಎಲ್ಲ ಅದು ಬರೀ ಅದು ಇದು ಅದನ್ನ ಇಲ್ಲಿಟ್ರು, ಇದನ್ನು ಹೋದ್ರೆ ಅದು ಅವ್ರು ಸಿಟ್ಟರಿಸಿ ಅಪ್ಪವ್ರಿಗೆ ಸಿಟ್ಟರಿಸಿ ಎಷ್ಟು ದಡ್ಡದಿ ಏನು ಹೇಳಿಕಾಗತ್ತಲ್ಲ ಅವು ತಂದ್ರಿ. ಮಹಾತ್ಮರ ಲೀಲೆ ಮಜಾ ಇರ್ತದೆ ರೀ, ಲೀಲೆ ಇರ್ತವೆ ಮಿಮ್ಮಿ. ಅದು ಹೇಗಂತ ಹೇಳಿಕಾಗೋದಿಲ್ಲ, ಮಹಾತ್ಮರ ಲೀಲೆ ಹೇಗಿರ್ತದೆ ಗೊತ್ತಾಗೋದಿಲ್ಲ. ಇಲ್ಲಪ್ಪವ್ರ ಅದನ್ನ ಹೇಳ್ಬೇಕತ್ತನ್ರಿ ಬಾಯಿಗೆ ಬರುವಲ್ರಪ್ಪವ್ರ, ಏನು ಹೋಯ್ತು ರೀ ಅದು ತಂದು ಆ ಕಡೆ ನೋಡಿ ಹೇಳವ್ರಿ. ಅಲ್ಲ ತನ್ನ ಗೆಳೆಯರು ಬಂದು ಹೇಳ್ತಿದ್ರು, ಅವ್ರ ನೆನಪಾವದು. ಅಪ್ಪವ್ರು ಸಿಟ್ಟಾಗಿ ಶಾಸ್ತ್ರನ ಬಂದ ನೋಡು ಮಾತನಾಡ್ತಾ ಬಂದಿಯಾ ದಡ್ಡ ನಡ್ತೀರ ಇಲ್ಲಿಂದ ಅಂತ ಜಾಡಿಸಿ 3 ಏಟ ಒದ್ದು ಬಿಟ್ಟಿರ್ತಾರೆ. ಏನು ಮಾಡಿದ್ರಿ 3 ಸಲ ಪಾದಾಘಾತ ಮಾಡಿದ್ರು. ಒಮ್ಮೆ ಅನಿಸ್ಬೋದು ಪಾದ ಅಲ್ರಿ ಒದಿದು ಬಡಿದು ಎಂತಾದ್ರೂ ಇದು ಅಂತ ಮನಸ್ಬೋದು.
ಇಷ್ಟು ಆಯ್ತತ್ ರೀ. ಅವ ಸಿಟ್ಟು ಅನಿಸಿದ್ದೇವ, ನೀವು ಈಗ ಒಂದು ಮನೆ ಅನಿಸುತ್ತೈತಿ, ಈಗ ಸದ್ಯನ ಕೆಟ್ಟ ಅನಿಸುತ್ತೈತಿ. ಅವ್ನು ಸಿಟ್ಟು ಅನಿಸಿ ಇವರೆಂತ ಮಾತು ಬರೋರು, ಇವ್ರು ಸನ್ಯಾಸಿಗಳು ಬಂದವ್ರು ಓದಿತಾರ ಹೇಳ್ಬೇಕಾಗಿತ್ತು ನನಗೆ. ಅವ್ನು ಕೇಳಿ ಹೇಳವನು ಏನು ಹೇಳ್ತಾರೆ ಅವ್ರು. ಹಾಗೋದ್ರಿ ಇವ್ರು ಮಾತು ಬರ್ತಾರೆ ರೀ. ನಾನು ಬಂದ್ರೆ ಇದು ಹೇಳ್ಬೇಕಾಯ್ತು, ನಾನು ಹೊಡೆದ್ರು, ನಾನು ಒದ್ದು ಬಿಟ್ರು, ಮಧ್ಯಾಗ ಅಸಹ್ಯ ಆಯ್ತು. ಅವ್ನು ಕೂತಂದು ಮನೆಗೆ ಹೋದ್ರಿ. ಹೋದ ಒಂದು ಅರ್ಧ ಗಂಟೆ ಆಯ್ತು, ಮತ್ತೆ ಹೊಡ್ಕೊತ ಬಂದ್ರಿ. ಅಪ್ಪವ್ರಿ ಏನು ಇನ್ನು ಅಪ್ಪ ಇನ್ನೂ ಮತ್ತೆ ಒದಿರಿ ಅಪ್ಪವ್ರು, ಒದಿ ಬರ್ರಿ ಅಪ್ಪವ್ರು, ಒದಿರಿ ಅಪ್ಪವ್ರ ಪಾದ ಎದ್ದು ತೊಗೊಂಡು ನನ್ನ ಮೇಲೆ ಎದ್ದು ತೊಗೊಂಡು ಒದಿರಪ್ಪವ್ರ. ಕೂತವ್ರಿಗೆ ಆಶ್ಚರ್ಯ ಅನಿಸ್ತು. ಹೋಗಾಗ ಏನೋ ಹೊರ್ಕೊತ ಹೋಗಿದ್ದ, ಬರಾಗ ಹಿಂಗೆ ಬಂದ, ಇನ್ನೂ ಒದಿರ ಅಂತಾರೆ. ಏನು ಚೀಸ ಅಂತಂದು ಅವ್ರು ಯಾರು ಕೇಳಿದ್ರು, ಏನಾಯ್ತು ಅಂತ ಕೇಳಿ, ಏನಿಲ್ರಿ ಅಂತ ಅಪ್ಪವ್ರು ಒದಿರಿ. ಅವ್ರು ಏನು ಮಾಡ್ತಾರೆ, ಒದಿರಿ ಲಗು ಒದಿರಿ. ಅವ್ರ ಅಪ್ಪವ್ರದ್ರು, ನೋಡು ಒದಿನು ನೀ ಕಾರಣ ಹೇಳಿ ಈಗ ಅಪ್ಪರ, ಈಗ 3 ಏಟ ಒದ್ದಿರಲೇ ಯಾರು ಬಂದ್ರಿ ಅಪ್ಪರ, ಏನು ಇಲ್ದ 3 ಕೂರಿಗೆ ಜಮೀನು ಕೊಟ್ರಿ ಅಪ್ಪರ. 3 ಒಂದೊಂದು ತಮ್ಮ ಹೊಲನ ಬಿಟ್ಕೊಟ್ರಿ ಅಪ್ಪವ್ರ. ಖರೀದಿನ ಇತ್ತ ನನಗರಿ. ಒಂದು ಸಲ ಒದ್ದಿರಲೇ ಒಂದು ಕೂರಿಗೆ, ಮತ್ತೊಂದು ಸಲ ಒದ್ದಿರಲಿ ಅಪ್ಪವ್ರ, ಮತ್ತೊಂದು ಕೂರಿಗೆ, ಮತ್ತೊಂದು ಸಲ ಒದ್ದಿರಲೇ ಮತ್ತೊಂದು ಕೂರಿಗೆ, 3 ಕೂರಿಗೆ ಅಂದ್ರೆ 12 ಎಕರೆ ಜಮೀನು. 3 ಸಲ ಗುರುಗಳ ಪಾದಾಘಾತ ಆದ್ರೆ 3 ಸಲ ಪಾದಾಘಾತದ ಒಂದು ಪಾದ ಸ್ಪರ್ಶಕ್ಕೆ 4 ಎಕರೆ ಜೀವನ. ಮತ್ತು ಮುಂದೆ ಕೂತ್ಕೊಂಡು ಅಪ್ಪರ ಮುಂಜಾನೆ ಸಂಜೆ ತಕ ಆಗಲ್ರಿ ಅಪ್ಪರ ಆಗಲ್ಲ. ಆಶೆಯ ಬದ್ಧತೆ ಲೋಕ ಅನುಕೂಲ ಅನಿಸಿದ್ರೆ ಆಶೆ ಪ್ರಾರಂಭ ಆಗ್ತದೆ. ಅದರಿಂದ ಮನುಷ್ಯ ಘಾಸಿ ಆಗ್ತಾ ಇದ್ದಾನೆ, ಕಷ್ಟ ಆಗ್ತದೆ. ಮಹಾತ್ಮರ ಹತ್ತಿರ ಹೋದಾಗ ಅವ್ರಿಗೆ ನಾವು ಬ್ರಹ್ಮಜ್ಞಾನ ಪಡಿಬೇಕು, ಉದ್ಧಾರ ಹೊರತಾಗಿ ಇನ್ನೂ ಆಶೆ ಅದು ಯಾವ ಲೀಲೆ ಏನು ಬರ್ತದೆ ತನ್ನಲ್ಲಿ ಆಶೆ ಆಕಾಂಕ್ಷೆ ಹಿಡಿದು ಅಂದ್ರೆ ಅದರಿಂದ ಒಮ್ಮೆ ಹಾನಿ ಕೂಡ ಆಗ್ತದೆ. ಆಶೆ ಕೂಡ ಆಶೆಯಿಂದಲೇ ಮನೆಗೆ ಬಂಧನ, ಆಶೆ ಎಳೆಯಲು ಮುಕ್ತಿಯು. ಆಶೆಯಿಂದ ಮನೆಗೆ ಬಂಧನ ಆಗ್ತದೆ, ಆಶೆ ಹೇಳಿದ್ರೆ ಮುಕ್ತಿ ಪ್ರಾಪ್ತಿ ಆಗುತ್ತೆ ಹೇಳ್ತಾರೆ. ಅದರಿಂದ ಅವ ಏನು ಮಾಡಿದ್ರಿ, ಅಪ್ಪವ್ರ ಹೇಳಿದ್ರು, ಅಪ್ಪವ್ರು ಒದಿರಿ ಅಂತ. ಅಪ್ಪವ್ರು ಆಯಿತು, ಮುಂದೆ ಕೊಡ್ಬಾ ಬಂದು ಕೂತ ಲಕ್ಷ ಕೊಡು, ನಾ ಹೇಳಿದ್ದು ಕೇಳು. ಹ್ಞೂ ಅಪ್ಪವ್ರ, ಈಗ ನೋಡು ಈಗ 3 ಒತ್ತು ಕೊಟ್ಟು ಏನಿದೆ ಅಪ್ಪವ್ರ, 3 ಕೂರು ಜಮೀನು ಬಂದಿದ್ರಿ, ಇನ್ನು 3 ಸಲ ಒದ್ದು ಬಿಡ್ತಾನು, 3 ಹೋಗತ್ತೆ, ನಿನ್ನೊಂದು 3 ಕೂರಿ ಇತ್ತು ಅದು ಹೋಗತ್ತೆ, ನಡಿ ಅಂತ ಬಾ ಈ 3 ಕೂರಿಗೆ ಆ 3 ಕೂರಿಗೆ ಎಲ್ಲ ಕೂಡ ಹೋಗತ್ತೆ, ಬಂದುಬಿಡಿ. ಒಂದು ಅಪ್ಪವ್ರು ಹೋಗಿ ಬರ್ತಾನೆ ರೀ ಅಂತ. ಅಪ್ಪರ್ದು ನಡೆದು ಬಿಡಂಗಾರ ತಡ ಮಾಡ್ರಿ ಎಲ್ಲ ಹೋಗತ್ತೆ ಆಗ್ತದೆ. ಅಪ್ಪರ ನಾ ಹೋಗಿ ಬರ್ತಾನೆ ರೀ, ಇನ್ನು ನೀವು ಹೋಗಿ ಬರ್ತಂತ ಹೇಳೋದಿಲ್ಲ ಅಪ್ಪರ, ಆ ಕಡೆ ಮುಖ ಮಾಡಿ ಹತ್ತಾರೆ ಆತ ಹೋಗಿ ಬಿಡ್ತಾರೆ. ಅದಕ್ಕೆ ಮಹಾತ್ಮರಲ್ಲಿ ಪಾದ ಸ್ಪರ್ಶ ಆದರೂ ಒಂದು ರೀತಿ ಇರ್ತದೆ, ಬೈದರೂ ಒಂದು ರೀತಿ ಇರ್ತದೆ, ಹೊಡೆದ್ರೂ ಒಂದು ರೀತಿ ಇರ್ತದೆ. ಯಾವ ಹಾವರಿಗಿರಿಯ ಚನ್ನಬಸವೇಂದ್ರ ಗುರುಗಳು ಅವ್ರ ಹತ್ತಿರ ಒಬ್ಬರು ಹೆಣ್ಮಗಳು ಬಂದರು. ಅವ್ರು ಆ ದಿವಸ ಅವ್ರು ಮಹಾತ್ಮರು ಹೆಂಗಿರ್ತಾರೆ ಹೇಳಕ್ಕೆ, ಯಾರೋ ಒಬ್ರು ಬಂದು ಎಲೆ ಕೊಟ್ರಂತ್ರಿ, ತಾಂಬೂಲಂ ಸಮರ್ಪಯಾಮಿ ಅಂತಿರ್ತಿರಲಿಲ್ಲ ನೀವು, ತಾಂಬೂಲ ಕೊಟ್ಬಿಟ್ರು. ಅವ್ರು ತಿನ್ನೋಕತ್ತ ಕೊಟ್ಬಿಟ್ರು. ಅವರು ಕೊಟ್ಟರೆ ತಿನ್ನಕತ್ತರು. ತಿನ್ನೋದಕ್ಕೆ ಒಬ್ಬ ಹೆಣ್ಮಗಳು ಬಂದ್ರಿ. ಹೆಣ್ಮಗಳು ಪತಿಯವರು ನ್ಯಾಯಾಧೀಶರು ಇದ್ರು ಕಾಣ್ತದೆ, ಎಲ್ಲ ಬಂದ್ರಿ. ಅವರು ಆ ಹೆಣ್ಮಗಳು ಬಂದರು. ಬಂದ ನಂತರ ನಮಸ್ಕಾರ ಮಾಡಿರ್ತ ಅವ್ರು ಆ ಸಮಯಕ್ಕೆ ಇಲ್ಲಿ ಯಾಕೆ ಬಂದು ಕೋಡಿ ನಡಿ ಅವತ್ತೊಂದು ಮುಖಕ್ಕೆ ಉಗುಳಿ ಬಿಟ್ಟಿರ್ತಾರೆ. ಯಾರ ಮುಖಕ್ಕೆ ರೀ? ನ್ಯಾಯಾಧೀಶರು ಹೆಂಡತಿ ಮುಖಕ್ಕೆ ಉಗುಳಿರ್ತಾರೆ. ಏನಾಗ್ಬಾರ್ದು ಹೇಳಿ, ಮುಂದೆ ಏನಾಗ್ಬೋದು ಸಂಬಳ ಹೇಳಿ? ಮುಖಕ್ಕೆ ಉಗುಳಿ ಬಿಟ್ರಿ. ಒಟ್ಟು ಹೆಣ್ಮಗಳು ಎದ್ದೆದ್ದು ಬಿತ್ತಿರತ್ರಿ, ಭಯಂಕರ ತ್ರಾಸು ಮಾಡ್ಕೊಂಡು ನನ್ನ ಮುಖಕ್ಕೆ ಉಗುಳಿ ನೀವು ಅಸಹ್ಯ ಎಲ್ಲ ತಿಕ್ಕೊಂಡು ಎಲ್ಲ ಸ್ವಚ್ಛ ಮಾಡಿ ಮುಖ ತೊಳ್ಕೊಂಡು ಅಲ್ಲಿ ಸುಮಾರು ಮಾಡ್ಕೊಂಡು ಹೋಗಿಬಿಟ್ರು. ಹೋಗಿ ಮನೆಗೆ ಹೋಗಿ ತಮ್ಮ ಯಜಮಾನ್ ಹೇಳ್ತಾ ಈಗ ನಾನು ಹೀಗೆ ನನ್ನ ಮುಖಕ್ಕೆ ಉಗುಳ್ಯಾರು ಚನ್ನಬಸವೇಂದ್ರ ಗುರುಗಳು, ಅಸಹ್ಯ ಆಯ್ತಿಲ್ಲ, ಅವ್ರು ಜೇಲ್ಗೆ ಹಾಕ್ರಿ, ಪಾಶಿ ಶಿಕ್ಷೆ ಕೊಡ್ರಿ, ಅಥವಾ ಗುಂಡು ಹಾಕಿಬಿಡ್ರಿ ಅವ್ರು ತಿಳ್ಕೊಂಡೇಳಿ. ಕೋಪದಿಂದ ಜಿಗದಾಡಿಬಿಟ್ಲತ್ರಿ. ನ್ಯಾಯಾಧೀಶರು ಅವರು ಬಂದ ಬಿಟ್ರು.
ನಡಿ ಎಲ್ಲಿದು ಮತ್ತು ಸಿಟ್ನ್ಯಾಗ ಬಂದಾರ್ರಿ. ಎಲ್ಲಿದ್ದಾರೆ ಗುರುಗಳ, ಯಾವಾಗ ನೀನು ಹೆಂಗೆ ಉಳಿದ್ರು ನೋಡೋನು, ನಿನ್ನ ಮುಖಕ್ಕೆ ಉಳಿದ್ರು ಮತ್ತು ಮುಖ ನೋಡಿದ ನ್ಯಾಯಾಧೀಶ. ಹೆಣ್ಣು ಮಗಳ ಮುಖ ಬೆಳಪತ್ತಿ ಹೋಯ್ತು, ಮೊದಲು ಮುಖ ಎಲ್ಲ ಬೆಳಪತ್ತಿತ್ತು. ನಡಿ ಅಂತೇನು ಉಗುಳ್ಬಿಟ್ರ. ಎಲ್ಲಿ ತಂದದ್ದು ಉಗುಳಿದ್ರು ಸಂಪೂರ್ಣ ಆ ಏನು ಬೆಳಕು ಮೇಲೆ ಹೋಗಿಬಿಡ್ತದ. ಬೆಳಪ ಇಲ್ರಿ. ನ್ಯಾಯಾಧೀಶರಂದ್ರು ಬಾಯಲ್ಲಿ ಅಲ್ಲಿ ಸಿಂಪಲ್ ಅಂಗಡಿ ಇರ್ತದ, ದೊಡ್ಡ ನಿಲುವುಗ ನಡೆಯೋದು, ಇದಕ್ಕೆ ಟ್ರೆಜರಿ ಇರ್ತಲ್ಲ ಅಂಥದ್ದು. ಹೋಗಿ ನಿಲ್ಲಿಸಿರ್ತ ಮುಖ ನೋಡೋಕೆ ಮೊದಲು. ನಿನ್ನ ಮುಖ ಯಾರು ನೋಡೋದಾಗಿತ್ತು, ಬಿಳುಪತ್ರ ನೀನು ಸತ್ತಾಗ ಸುಡಬೇಕಾಗಿತ್ತು ಮಣ್ಣಾಗ. ಅದ್ರ ಮಳೆ ಬರಾಗಿ ಮುಚ್ಚಿದ್ರೆ ಅಂಥ ಕೆಟ್ಟ ಮುಖ ನೋಡಿದ್ವಿ. ಮಹಾತ್ಮರು ಉಗುಳಿದ್ರೆ ಬೈಗೋತ್ ಮಂದಿ ಉಗುಳಿದ್ರಲ್ಲ, ನಿನ್ನ ಏನು ಹೋಗಿಬಿಡ್ತು, ನಿನ್ನ ಬೆಳಕು ಹೋಗಿಬಿಡ್ತು. ಮಹಾತ್ಮರ ಶಕ್ತಿ ಅಂತದಿರ್ಬೇಕು. ನಡಿ ನಮಸ್ಕಾರ ಮಾಡಿಕೆ ಅಂತ ನಡಿ. ಅವ್ರು ಕರ್ಕೊಂಬಂದರು. ಆ ಹೆಣ್ಮಗಳು ಸ್ವಲ್ಪ ಮುಖ ಮಾಡ್ಕೊಂಡು ಜಿಗಿದಾಡಿ ಬೆದ್ದಿದ್ದಾಳೆ. ಹೋಗಿ ಪಾದ ಹಿಡಿದು ನಮಸ್ಕಾರ, ಪರವನ್ನು ಕ್ಷಮಾ ಮಾಡಿದ್ರಿ. ಅವರ ಪತಿಯರು ಅಂತ, ಗುರುಗಳೇ ತಾವು ಮಾಡಿದ್ರೆ ದೊಡ್ಡ ಉಪಕಾರ ಮಾಡಿದ್ರಿ, ತಮಗೆ ಅನಂತಾನಂತ ಕೋಟಿ ಪ್ರಣಾಮಗಳು. ನನ್ನ ಹೆಂಡತಿ ಈಕೆನ ಅಂತ ಹೇಳಕ್ಕೆ ನಾನು ಅಸಹ್ಯಕ್ಕಿತ್ತು. ಮುಖ ಉಗುಳಿ ಸರಿ ಮಾಡ್ಯಪ್ಪವ್ರ, ಉಗುಳಿ ಎಂತೆಂಥ ವೈದ್ಯರ ಕಡೆ ಆಗಿಲ್ಲ. ಮಹಾತ್ಮ ಉಗುಳಿನಲ್ಲಿ ಸಹಿತ ಅಂತ ಶಕ್ತಿ ಅದ. ತಾವು ದೊಡ್ಡವರಿದ್ದರು ಗುರುಗಳೇ, ದೊಡ್ಡವರಿದ್ದರು, ನಮಸ್ಕಾರ ಮಾಡಿದ್ರು. ಮಹಾತ್ಮರು ಲೀಲೆ ಹೀಗೆ ಅಂತ ಹೇಳಿಕ್ಕೆ ಆಗೋದಿಲ್ಲ ರೀ. ಹೇಗಿರ್ತದ ಅನ್ನೋದು ಗುರುತನಾಗೋದಿಲ್ಲ. ಗುರುತಾಗ್ತದ ಖರೆ ನಡೆದಾಗ ಒಮ್ಮೆ ಗುರುತಾಗೋಲ್ಲ ರೀ. ಉಗುಳಿದ್ರು, ಉಳಿಸ್ಕೊಂಡಾಗ ಆ ಗುರುತಾಗಲಿಲ್ಲ, ಜಿಗಿದಾಡಿಬಿಟ್ಲು ಹೆಣ್ಮಗಳು. ನಂತರ ಗುರುತಾತು ಕರಡಿ ನೋಡಿದಾಗ. ತನಗೆ ತಿಳಿದಿದ್ರೆ ಗೋಲ್ಡನ್ರೆ ಕೇಳ್ತಾರಲ್ಲ, ಇದೇ ತನಗೆ ಗುರುತಾಗಲಿ ಕರಡಿ ನೋಡ್ಬೇಕಲ್ರಿ. ಹಾಗೆ ಸತ್ಸಂಗ ಅಂದರೆ ಏನು, ಮಹಾತ್ಮರು ಒಂದು ಹೇಗಿರ್ತಾರೆ, ಅವರ ಸಾಮರ್ಥ್ಯ ಅಂಥದ್ದು ಒಂದು ಗುರುತಾಗಲ್ಲ. ತನಗೆ ತಿಳಿಲಿಲ್ಲ ಅಂದ್ರೆ ಸತ್ಸಂಗದೊಳಗೆ ಇದ್ದವ್ರ ಮುಖಾಂತರವಾಗಿ ಕೇಳಿದ್ರೆ ಗುರುಗಳ ಸಾಮರ್ಥ್ಯ ಇರ್ತದೆ, ಅವರ ಎಂಥ ಶಕ್ತಿ ಇರ್ತದೆ, ನಾವು ಹೇಗೆ ಉದ್ಧಾರ ಆಗ್ತದೆ ತಿಳಿತದೆ. ಅದಕ್ಕಾಗಿ ಸತ್ಸಂಗ ಅಂತಕ್ಕಂಥ ಮನುಷ್ಯನಿಗೆ ಅವಶ್ಯವಾಗಿರಬೇಕು. ಒಳ್ಳೆಯದಾಗಲಿ. ಆದಮೇಲೆ ಪ್ರಿಂಟ್ ಆಗಿರ್ತಕ್ಕಂಥ ವಿಷಯ ಹೇಳಿದ್ವಲ್ಲ ರೀ, ಅಪೋರ್ ವಿಷಯ ಯಾವುದದು, 3 ಸಲ 12 ಎಕರೆ, ಮತ್ತು 3 ಸಲ 12 ಎಲ್ಲ ಆತ. ಗುರುಗಳಲ್ಲಿ ದೊಡ್ಡದಿರ್ತದೆ. ಆದ್ಮೇಲೆ ನಾವನ್ನೆಲ್ಲ ಕೂಡ್ಕೊಂಡು ಎಲ್ಲಿ ಬಂದೀವಿ ಈಗ, ಸಿಂಧೂರಾಶ್ರಮ ಬಂದೀವಿ. ಹಿಂದೂ ವಿಶೇಷ ಶ್ರವಣ ಮಾಡಿದ್ದೀರಿ. ಮಧುರ ಖಂಡಿಯ ಲಕ್ಕಮ್ಮ ಜಿಕ್ಸನಿ ಅಂತಕ್ಕಂಥ ಹೆಣ್ಮಗಳನ್ನು ಕೆರ್ಕಲ್ ಮಟ್ಟ ಕೊಟ್ಟಿದ್ದಾರಲ್ರಿ. ಎಲ್ಲಿ ಕೊಟ್ಟಿದ್ರು? ಕಾಗಲ್ಗೊಂಬ. ಬರೋಬರಿ. ನಾವು ಒಮ್ಮೆ ನೆನಪಿರೋದು ಮಾಡ್ತಿದ್ವಿ ಅಂದ್ರೆ ಯಾವುದದು, ಕಾಗಲಗೊಂಬ. ಕಾಗಲಗೊಂಬ ಕೊಟ್ಟಿದ್ರು. ಕಾಗಲಗೊಂಬದೊಳಗೆ ಆ ಹೆಣ್ಮಗಳ ಪತಿ ಹೆಸರೇನು ರೀ? ಶಿವನಪ್ಪ. ಶಿವನಪ್ಪ ಅಂದ್ರೆ ಎಷ್ಟು ಹೆಸರು ಸಿರೋದು, ಶಿವನಿಗೆ ಅಪ್ಪ, ಪರಮಾತ್ಮನಿಗೆ ಅಪ್ಪ ಅಂದಂಗೆ. ಶಿವನಪ್ಪ ಅಂದ್ರೆ ಒಮ್ಮೆ ಹೆಸರು ಎಷ್ಟು ಮೆಜಾರಿಟಿ ಅವ್ರು ನೋಡ್ರಿ. ಅದು ಒಮ್ಮೆ ಹೆಸರು ಚಲೋ ಇರ್ತದೆ. ಒಬ್ಬ ಹೆಣ್ಮಗಳು ಬಂದಿರು ಮಠಕ್ಕೆ, ಅಪ್ಪವ್ರ ಹೌದು ಓಯವ. ಮತ್ತು ನಾವು ಕೇಳಿ ಬಂದ್ರೆ ತಂಗಿ, ಈಗ ನನ್ನ ಮಗಳೇ ಅಪ್ಪ ಅವ್ರು ಹೇಳಿದ್ರು. ಸಂತೋಷ ಅಮ್ಮ ಹೆಸರು ಏನ್ರಿ? ಆ ಹೆಣ್ಮಗಳಂದರು ಸಣ್ಣವ್ರಿದ್ರು. ಅಪ್ಪವ್ರ ನನ್ನ ಮಗಳ ಹೆಸರು ಕ್ರಾಂತಿ ಅಂತ ಇಟ್ಟನ್ರಿ ಅಂತ. ಹೆಸರೇನು? ಕ್ರಾಂತಿ ಅಂತ ನಮ್ಮೊಂದು ವಿಚಿತ್ರ ಅನಿಸ್ತು. ಕ್ರಾಂತಿ ಹೆಸರು ಹೇಳೋದು ಶಾಂತ ಹೇಳ್ಬೇಕ್ರಿ, ಏನು ಹೇಳ್ಬೇಕ್ರಿ? ಕ್ರಾಂತಿ ಅಂದ್ರೇನು? ನಾವು ತಂಗಿ ಭಾಳ ಚಲೋ ಮಾಡಿದ್ದೇವೆ, ಕ್ರಾಂತಿ ಅಂತ ಹೆಸರು ಇಟ್ಟು ಸಂತೋಷ ಆಯಿತು. ಆಮೇಲೆ ಇನ್ನೊಂದು ಹುಡ್ತಂದ್ರೆ ಅದಕ್ಕೆ ಭ್ರಾಂತಿ ಅಂತ ಇಟ್ಬಿಡು ಹೆಸರಿಡು. ಮುಂದೆ ಯಾವಾಗ ಭ್ರಾಂತಿಯಾಗಿ ಹೆಚ್ಚಾಗಿ ತೊಂದರೆ ಆಗುತ್ತೆ ನೋಡು, ಆ ಹಿಂದೆ ಹೇಳಿ 3ನೇ ಹುಟ್ಟಿದವರು ಶಾಂತಿ ಅಂತ ಹೇಳಿ ಕೆರಡಿತಾಗ ಹೆಸರಿಡುವಾಗೂ ದೇವರ ಸ್ಮರಣೆ ಆಗು, ದೇವರ ಸ್ಮರಣೆ ಆಗು. ಹಿಂದಿನ ಕಾಲದಲ್ಲಿ ಶಂಕರ ಅಂತ ಹೇಳ್ತಿದ್ರು, ಪರಮಾತ್ಮ ಅಂತ ಹೇಳ್ತಿದ್ರು, ವಿಷ್ಣು ಪರಮಾತ್ಮ ಅಂತ ಹೇಳ್ತಿದ್ರು. ವಿಷ್ಣು ಅಂತೇಳಿ ಬ್ರಹ್ಮದೇವರು ಅಲ್ಲಿಗೆ ಬರ್ತಿದ್ರು. ಒಬ್ಬೊಬ್ಬರಿಗೆ ಬ್ರಹ್ಮದೇವರು ಬ್ರಹ್ಮಪ್ಪ ಅಂತ ಶಬ್ದ, ಬ್ರಹ್ಮನು ಶಬ್ದ, ಅದು ಪರಮಾಪ್ಪ ಅಂತ ಕರೆದ್ರು ಆಗಿದ್ದ ಕಾಲದಲ್ಲಿ. ಅದು ಬ್ರಹ್ಮದೇವರು ಅಲ್ಲಿಗೆ ಬರಲಿಲ್ಲ ಅಂದರೂ ಕೂಡ ದೇವರು ಸ್ಮರಣೆ ಮಾಡ್ತಿದ್ರು ಆಗಿದ್ದ ಕಾಲದಲ್ಲಿ, ಮಾಡ್ತಿದ್ರು. ಈಗಿನ ಹೆಸರು ಅಂತವ್ರಿ ಚೋಯ್ ಚಾಯ್ ಚೋ 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 ಹಳೆ ಆಯ್ತು ಏನಿಲ್ಲ, ಯಾಕಡೆನೂ ಯಾವ ಸಂಬಂಧ ಇಲ್ಲ. ಹೆಸರು ಕೇಳ್ರಿ, ಅದು ಎಲ್ಲಿ ಏನೇನು ಪ್ರಯೋಜನ, ಯಾವುದಕ್ಕೂ ಸಂಬಂಧ ಇಲ್ಲ. ಅಂಥ ಹೆಸರು ಬೇರೆ ಬೇರೆ ಬಂದವು. ಅಂಥ ಹೆಸರು ಎಂದೂ ಕೇಳಿರೋದು. ಅದು ಕೇಳಿ ಇದಕ್ಕೇನು ತಿಳಿದ್ಲ, ಅದು ಅವ್ರು ಹೇಳೋಕೆ ಒಂದು ಮನೆ ಅಸಹ್ಯ ಆಕೈತಿ. ನಾವು ಕೇಳಿದ್ವಿ ಅಂದ್ರೆ, ಅರ್ಥ ಕೇಳಿದ್ವಿ ಅಂದ್ರೆ
ಅದು ಸುಳ್ಳು ಯಾವುದು ಜೋಡಿಸಿ ಹೇಳ್ತಾರೆ. ಹಂಗಂದ್ರೆ ಲಕ್ಷ್ಮೀ ರೀ ಅದು. ಚೂ 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 ಅಂತಂದ್ರೆ ಲಕ್ಷ್ಮೀ ಅಂದಾಗ ಏನಿಲ್ಲಪ್ಪ. ಇದು ಯಾವುದೇ ಇಟ್ಟರೆ ಅದೇ ಬರೋದು ಹೇಳಿ. ಹೆಸರಿಟ್ರೆ ದೇವರ ಸ್ಮರಣೆ ಮಾಡಬೇಕು. ಹೆಸರಿಟ್ಟರೆ ಹೆಸರು ಕೆಡಿಸಬಾರ್ದು, ಹೆಸರು ಸರಿಯಾಗಿ ಕರಿಬೇಕು. ಪರಮಾತ್ಮ, ವಿಷ್ಣು ಪರಮಾತ್ಮ, ಶಂಭುಲಿಂಗ, ಗುರುರಾಜ, ಗುರುದೇವ, ಹೀಗೆ ಹೆಣ್ಮಕ್ಳಲ್ಲಿ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಹೀಗೆ ಒಳ್ಳೆಯ ಹೆಸರುಗಳು. ಅಥವಾ ನದಿ ಹೆಸರು ಗಂಗಾ, ಕಾವೇರಿ, ನರ್ಮದಾ, ತುಂಗ, ಗೋದಾವರಿ, ಸರಸ್ವತಿ, ಹೀಗೆ ಇಂಥ ಹೆಸರುಗಳು ಪವಿತ್ರ ಇರ್ತಕ್ಕಂಥ ಹೆಸರುಗಳು ಕರೆದ್ರೆ ಏನಾಗ್ತದೆ? ನಾಮಸ್ಮರಣೆ ಆಗ್ತದೆ, ಚಲೋ ಆಗ್ತದೆ, ಒಳ್ಳೆ ಆಗ್ತದೆ. ಊರು ಹೊಡಿತದ ಟ್ರ್ಯಾಕ್ಟರ್ನಾಗ ಹೆಸರು ಬರೀತಾರೆ, ಜಿಗಿದ ಹುಲಿ ಇದು ಯಾವ್ರಿ ಸಿಕ್ಕಿದ ಹೆಸರು ಇಡ್ತಾರೆ, ಮೇಲೆ ಏನಾದ್ರು ಇಡ್ತಾರೆ. ಅಂಥ ಸಮಯಕ್ಕೆ ಹುಲಿ ಒಂದು ಬಂದು ಜಿಗಿತಂದ್ರೆ ಪಟ್ನ ಟೇರಿಂಗ್ ಬಿಟ್ರಂದ್ರೆ ಏನು ಕೇಳಿ ನೋಡೋಣ, ಹುಲಿ ಜಿಗದೇ ಇರ್ತೈತಿ, ಗಾಡಿ ಬಿದ್ದು ಬಿಡ್ತೈತಿ. ಅದ ದೇವ್ರ ಹೆಸರು, ಗುರುಗಳ ಹೆಸರು ಇಟ್ರೆ ಬಂದು ಕಾಯ್ತಾರಲ್ರಿ. ಹುಲಿ ಕಾಯ್ತೈತೋ, ಮೊಮ್ಮಕ್ಕಳು ಮರಿಮಕ್ಳ ಹೆಸರು ಇಡ್ತಾರೆ, ಅವ್ರು ಕಾಯ್ತೈತೋ, ಪತ್ನಿ ಹೆಸರು ಇಡ್ತಾರೆ, ಅವ್ರು ಕಾಯ್ತಾರೋ, ಯಾರು ಕಾಯ್ತಾರೆ? ಗುರುಗಳ ಹೆಸರು, ದೇವ್ರ ಹೆಸರು ಇಟ್ಟರೆ ರಕ್ಷಣೆ ಮಾಡ್ತಾರೆ. ಹೆಸರಿಡೋರು ಅದು ಕೂಡ ಒಳ್ಳೇದು ಬೇಕು ಮನುಷ್ಯರಿಗೆ. ಮೃತ್ಯುಂಜಯ ಅಂತ ಹೆಸರಿಡ್ತಾರೆ, ಮೃತ್ಯುಂಜಯ ಅಂತ ಹೆಸರಿಡ್ತಾರೆ. ಮೃತ್ಯುಂಜಯ ಅಂದ್ರೆ ಮೃತ್ಯು ಅದಲ್ಲ ಅಂದ್ರೆ ಮರಣ, ಜಯ ಅಂದ್ರೆ ಅದನ್ನು ಜಯಿಸ್ತಕ್ಕಂಥ ಪರಮಾತ್ಮ. ಮೃತ್ಯುಂಜಯ ಅಂದ್ರೆ ಪರಮಾತ್ಮ ಹೆಸರದು. ಪ್ರೀತಿನೇ ಕರೀತಾರೆ. ಪ್ರೀತಿ ಎಷ್ಟಿರ್ಬೇಕು. ಪ್ರೀತಿ ಈ ಹೋಳಿಗೆ, ಶ್ರೀಕರಣಿ, ಆಮೇಲೆ ಪುರಿ ಮತ್ತು ಬಾಸುಂದಿ, ಆಮೇಲೆ ಸಕ್ಕರೆ ಹಾಕಿದ ಹಾಲು, ಹೆಚ್ಚು ಸಕ್ಕರೆ ಕುಡಿಯೋ ಚಹಾ, ಇವೆಲ್ಲ ಇರ್ತಾವೆ ನೋಡ್ರಿ. ಹೀಗೆ ಮಾಡ್ತಾ ಹೋಗ್ಬಿಟ್ರೆ ಶುಗರ್ ಹೆಚ್ಚಾಗಿ ಕೈಗಳು ಹೋಗ್ತಾವೆ, ಕತ್ತರಿಸ್ಕೊಂಡು ಕಾಲು ಹೋಗ್ತಾವೆ, ಕಾಲು ತಕ್ಕೋತ ಹೆಚ್ಚು ತೆಗೆದು ಬಿಡ್ತಾರೆ. ಶೇಖಾತ ತೊಂದರೆ ಇರ್ತದೆ, ತೊಂದರೆ ಇರ್ತದೆ. ಆದ್ರಂತನ ಪ್ರೀತಿ ಅಂತ ಕರೀರಿ ಮಕ್ಕಳನ್ನ, ಕರಿಯಾಗ ಅರ್ಥ ನೋಡ್ಕೊಂಡು ಕರಿ. ಮೃತ್ಯುಂಜಯ ಅಂತ ಹೆಸರು ಇಡ್ತಾರೆ. ಏ ಮೃತ್ಯ ಬಾಯ್ಲೆ, ಏ ಮೃತ್ಯು ಬಾಯ್ಲೆ, ಏ ಮೃತ್ಯು ಬಾಯ್ಲೆ, ಬಾ ಬೇಗನೆ ಬರಪ್ಪ, ಮೃತ್ಯು ಬೇಗನೆ ಬಾ. ಮೃತ್ಯು ಅಂದ್ರೆ ಏನು ಅರ್ಥ ಹೇಳ್ರಿ? ಸಾವು, ಮರಣ. ಮೃತ್ಯುಂಜಯ ಅಂದ್ರೆ ನಿಮ್ಗೆ ಪರಮಾತ್ಮ ಬರ್ತಾರೆ ರೀ. ಏ ಮೃತ್ಯು ಬಾ ಅಂದ್ರೆ ನೀವು ಯಾರು ಕರಿತೀರಿ ಹೇಳಿ? ನಿಮ್ಗೆ ಗುರ್ತಾಗಲ್ಲ. ಮರಣವನ್ನು ಕರಿತೀರಿ, ನಿಮ್ಗೆ ಗುರ್ತಾರೆ. ಹೆಸರು ಕೆಡಿಸಿರಂದ್ರೆ ಯಾವ ಪರಮಾತ್ಮ ಬರಬೇಕಾಗಿತ್ತೋ ಅಥವಾ ನಿಮ್ಮ ಮೊಮ್ಮಗ ಬರಬೇಕಾಗಿತ್ತೋ, ಮಗ ಬರಬೇಕಾಗಿತ್ತು, ಆ ಸ್ಥಾನದೊಳಗೆ ಆ ಹೆಸರು ಕರೆದ ಪರಮಾತ್ಮನು ಬರ್ತಾರೆ ಭಕ್ತಿಯಿಂದ ಕರೆದ್ರೆ. ಅಂಥ ಸ್ಥಾನದೊಳಗೆ ಏ ಮೃತ್ಯು ಬಾತ, ಏ ಮೃತ್ಯು ಬಾಯಿಲೆ, ಬೇಗನೆ ಬಾ, ಮೃತ್ಯು ಬೇಗನೆ ಬಾ ಅಂತಂದು ಕರೆದ್ರೆ ಬಂದೆ ಸಾವು ಬಂದು ಬಿಡಿತಂದ್ರೆ ಏನು ಮಾಡಿ ಬರ್ತದೆ? ಹೆಸರು ಚಲೋ ಹೆಸರು ಹೇಳ್ರಿ, ಕರಿಯುವಾಗೂ ಚಲೋ ಕರಿಯುವ ಕೂಡ ಚಲೋ ಕರಿಬೇಕು. ಶಿವನಪ್ಪ ಅನ್ನೋ ಹೆಸರು ಇರ್ತಾರೆ. ಯಾರಿಗೆ? ಯಾವ್ರಿಗೆ ಕೊಟ್ಟಿದ್ರು? ಅವನ ಅಮ್ಮನ ಕಾಗಲು ಕೊಟ್ಟಿದ್ರು. ಅದು ಬಾಗಲಕೋಟೆ ಜಿಲ್ಲೆಯೊಳಗೆ. ಅಪ್ಪ ಅವ್ರು ವಾಸ ಮಾಡಿದ್ರಿ ಸಾಂಗ್ಲಿ ಜಿಲ್ಲೆಯೊಳಗೆ. ಹೀಗೆ ಲಗ್ನ ಆಗ್ಯದ, ಅಪ್ಪ ಅವ್ರು ನಮಸ್ಕಾರ ಮಾಡಿ ಮತ್ತು ಪತಿ ಮನೆಗೆ ಹೋದರು. ಅತ್ತೆ ಸೇವೆಯನ್ನು ಮಾಡೋದು, ಪತಿ ಸೇವೆಯನ್ನು ಮಾಡೋದು, ಭಕ್ತಿಯನ್ನು ನೀನು ಕೇಳಿದ್ರಿ, ಭಾಳ ಭಕ್ತಿಯಿಂದ ಸೇವೆ ಮಾಡ್ತಾಯಿದ್ರು. ಆದರೆ ಒಮ್ಮೆ ಏನಿರ್ತದೆ ರೀ, ಕಷ್ಟನೂ ಆಗ್ತದೆ. ಒಮ್ಮೆ ಗುರುಸ್ಮರಣೆ ಮಾಡಿ ಭಕ್ತಿಯಿಂದ ಇದ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗ್ತ ಮಾಡಿಕೊಂಡು ಆನಂದವಾಗಿ ಇರ್ತಿದ್ರು. ಆದರೆ ಬರಬರ್ತಾ ಒಮ್ಮೆ ಏನಾಗ್ತದೆ ರೀ, ಕೆಲವೊಂದು ದುಷ್ಟ ಮಂದಿ ಇರ್ತಾರೆ. ಕೆಲವೊಬ್ರು ಒಳ್ಳೆಯದು ಮಾಡುವುದು ಆಗೋದಿಲ್ಲ, ಒಳ್ಳೆಯದು ಮಾಡಿದವ್ರದ ನೋಡುವುದು ಆಗೋದಿಲ್ಲ. ಇಂಥ ಮಂದಿನೂ ಅವರಲ್ಲಿ ಆ ಊರೊಳಗೆ ಕೆಲವೊಬ್ಬರು ಇದ್ದರು, ಮನೆಯೊಳಗೂ ಕೆಲವೊಬ್ಬರು. ಹೀಗಾಗಿ ಆ ಅಮ್ಮ ಭಾಳ ಕಷ್ಟ ಅನುಭವಿಸ್ತಿದ್ರಿ, ಭಾಳ ತ್ರಾಸು ಮಾಡ್ಕೊಳ್ತಾಯಿದ್ರು. ಸುಳ್ಳು ಹೇಳ್ಬಿಟ್ರು, ಅತ್ತೆಗೆ ಚಲೋ ಬೇಕು, ಮಾವು ಚಲೋ ಬೇಕು ಅಂತಂದು, ಅಥವಾ ನಮ್ಮ ಗೆಳತಿಗೆ ಚಲೋ ಬೇಕು, ಗೆಳೆಯಿಗೆ ಚಲೋ ಬೇಕು ಅಂತಂದು ಅವ್ರ ಮುಂದೆ ಈ ಹೆಣ್ಮಕ್ಳನ್ನು ಕೆಟ್ಟ ಮಾಡಿ ಅವ್ರ ಮುಂದೆ ಹೇಳಿದ್ರಿ. ಅವ್ರು ಹಾಗೆ ಮಾಡಿದ್ರು ಅಂತ ಹೇಳ್ತಾಯಿದ್ರು. ಹೇಳೋದು ಕೇಳಿ ಅತ್ತೆ ಮಾವ್ರ ತಲೆ ಕೆಟ್ಟಂತೆ ಆಗಿಬಿಡ್ತೈತೆ. ಹಾಗೆ ಮಾಡ್ತಿದ್ರು. ಒಂದು ದಿವಸ ಅಮ್ಮ ನೀರು ಹೋಗ್ಯಾರ್ರಿ. ನೀರು ಹೋದರು. ನೀರಿಗೆ ಹೋದಾಗ ಬರೋ ಸ್ವಲ್ಪ ಸಮಯ ಐತ್ರಿ. ಬರೋ ಸಮಯ ಆದ್ದರಿಂದ ಅವರು ಕೇಳಿದ್ರು, ನಮ್ಮ ತಂಗಿ ಇನ್ನೂ ಬರಲಿಲ್ಲ, ಮತ್ತು ಎಲ್ಲಿದ್ದಾರೆ ಅಂತ ಕೇಳಿದ್ರಿ. ಸುಮ್ಮನೆ
ಒಬ್ಬರು ಹೇಳಿದ್ರಿ, ನಿಮ್ಮ ಸೊಸೆ ಇದ್ದಾರಲ್ಲ, ನಿಮ್ಮ ಸೊಸೆ ಸಾಮಾನ್ಯ ಅಂತ ತಿಳಿಲಿಕ್ಕೆ ಹೋಗ್ಬೇಡ್ರಿ, ಕಿರಿ ನೀರೊಳಗೆ ಮುಳುಗು ಹೆಣ್ಮಗಳಲ್ಲ, ನೀವು ಒಳ್ಳೆಯವ್ರು ನೀವು ತಿಳ್ಕೊಂಡಿರಿ. ಆ ನೀರು ತರಲಿಕ್ಕೆ ಹೋಗಿನ ಬಾವಿ ಅದಲ್ಲ, ಆ ಬಾವಿ ಹತ್ತಿರ ಯಾರೊಬ್ಬರು ಒಬ್ಬ ಪುರುಷ ಬಂದಿದ್ದ. ಆ ಪುರುಷನ ಜೊತೆ ಮಾತನಾಡ್ತಾ ನಿಂತ್ಕೊಂಡಿದ್ದಳು. ಆ ಹೆಣ್ಮಗಳು ಪತಿದ್ರೋಹಿ ಇದ್ದಾಳೆ, ಅತ್ತಿದ್ರೋಹಿ ಇದ್ದಾಳೆ, ನಿಮ್ಮ ಮನೆತನ ಗೌರವವನ್ನು ಕಳಿತಕ್ಕಂಥದ್ದಾಳೆ, ಪರಪುರುಷರ ಜೊತೆಗೆ ಮಾತನಾಡ್ತಾ ನಿಂತಿದ್ದಾಳೆ ಅಂತ ಹೇಳಿಬಿಟ್ರು. ಇಷ್ಟು ಹೇಳಿದಾಗ ಮೊದಲೇ ಕಾಡ್ತಾ ಇರ್ತಕ್ಕಂಥ ಅತ್ತೆ, ಮೊದಲೇ ಕಾಡ್ತಕ್ಕಂಥ ಸಂಸ್ಕಾರಹೀನ ಇರ್ತಕ್ಕಂಥ ಅತ್ತೆ, ಸಂಸ್ಕಾರ ಇರ್ತಕ್ಕಂಥ ಮಾವ ಬಂದ ಕೂಡಲೇ ಇಷ್ಟು ಸಿಟ್ಟದ್ರಿ. ಮಂದ ಆ ಲಕ್ಕಮ್ಮ ಇನ್ನೊಂದು ಸರ್ ಲಕ್ಷ್ಮಿ ಅಂತ, ಲಕ್ಷ್ಮಿ ಅನ್ನೋ ಹೆಸರನ್ನ ಕೆಲವರು ಹಳ್ಳಿ ಒಳಗೆ ಲಕ್ಕಮ್ಮ ಅಂತ ಕರೀತಾರೆ. ಕರೆದು ಏ ಲಕ್ಷ್ಮಿ ಬಾಯಿಲಿ ಅಂತ ಜೋರಾಗಿ ಕರೆದು ಹೇಳಿದರು, ಯಾರ ಜೊತೆ ಮಾತನಾಡ್ತೀನಿ ಇಲ್ಲೇನು, ನಮ್ಮ ಮನೆ ಗೌರವ ಅಂತಕ್ಕಂಥ ಹಾಳಾಗಿ ಹೋಗ್ಬಿಡ್ತು. 3 ಕಾಸಿಗೆ ಮಾರ್ತಕ್ಕಂಥದ್ದಾಯಿತು, ಕಬಡ್ಡಿ ಕಿಮ್ಮತ್ತಿಲ್ಲ ಆಯ್ತು. ನಮ್ಮ ಮನೆಗೆ ಗೌರವವನ್ನು ಹಾಳು ಮಾಡಿದೆ, ನೀನು ಕೆಟ್ಟದ್ದನ್ನು ಮಾಡಿದೆ. ಇನ್ನೊಂದು ಸಲ ನೀನು ಅಲ್ಲಿ ಆ ನೀರಿಗೆ ಹೋದ ಸಮಯದಲ್ಲಿ ವಿಳಂಬ ಮಾಡಿದ್ರೆ ನಿನ್ನ ಜೀವನ ಸರಿ ಇರೋದಿಲ್ಲ, ಮುಂದೆ ನಿನ್ನ ವ್ಯವಹಾರನೇ ಬೇರೆ ಇರ್ತದೆ, ಎಚ್ಚರಿಕೆ ಇರಲಿ ಅಂತಕೊಂಡು ಹೇಳಿ ಅತ್ತೆ ದಿನಾಲು ಬೈದು ಮಾಡೋದು ಪ್ರಾರಂಭ ಆಗತ್ತೆ ಬಂದು. ಹೇಳುವವರು ಆಗ ಬೇರೆ ಹೇಳೋದು, ಇವತ್ತು ಹಾಗೆ ಮಾಡಿದಳು, ಮೊನ್ನೆ ಹಾಗೆ ಮಾಡಿ ಹೀಗೆ ಮಾಡಿದಳು, ಇದು ಬೇರೆ ಹೀಗೆ ಹೇಳ್ಕೋತ ಅವ್ರ ಬಗ್ಗೆ ಹೇಳಿದಾಗ ಇವ್ರ ಮೇಲೆ ಪ್ರೇಮ ಆಗ್ತದೆ ಅಂತ ಹೇಳಿದ್ರು. ಅವ್ರ ಮೇಲೆ ಅವರು ಪ್ರೇಮ ಆಗಬೇಕು. ಒಬ್ಬರು ಕೆಟ್ಟ ಮಾಡಿ ಒಬ್ರು ಹೇಳೋದು, ಒಬ್ಬರು ಮಂದಿಯೊಳಗೆ ಇನ್ನೊಬ್ಬರು ಬೈದು ದೊಡ್ಡವ್ರಾಗೋದ್ರಿ. ಏ ಬಾಯ್ಲೆ ಅಂತಂದು ಸಿಟ್ಟಾಗಿರು, ದೊಡ್ಡ ಹಿರಿಯಾಗಿರ ನಾನು ಹೇಳಿ ತಿಳ್ತದಲ್ಲ ನಿನಗೆ ಅಂತ ಮಾತಾಡೋದ್ರಿ. ಅಂದ್ರೆ ಇವ್ರಿಗೆ ಒಂದು ದೊಡ್ಡಷ್ಟಿಗೆ ಅದ, ಅವ್ರು ಯಾರು ಬಯಸ್ಕೋತಾರೋ ಅವ್ರು ಭಾಳ ಒಂದು ಕೆಳಗಿನ ಸ್ಥಳದಲ್ಲಿದ್ದವ್ರು ಯಾವ ಗೌರವ ಅವ್ರಿಗಿಲ್ಲ, ಮಂದಿಯೊಳಗೆ ತೋರಿಸೋದ್ರಿ, ತಾವು ದೊಡ್ಡವ್ರಿಗೆ ತೋರಿಸೋದು. ಇಂಥ ಕೆಲವು ಇರ್ತಾರೆ, ದರಿದ್ರಿರ್ತಾರೆ ಅಂತ. ಇಂಥ ಗುಣಗಳು ಮನುಷ್ಯನಿಗೆ ಇದ್ದು ಅಂದ್ರೆ ಮತ್ತು ಮೋಕ್ಷ ಯಾವಾಗ್ತದೆ ರೀ, ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ದು ಇರಬಾರ್ದು. ಈಗ ಅಧಿಕಾರ ಅಂತಕ್ಕಂಥ ಇರ್ತಾವೆ ನೋಡ್ರಿ, ಅಧಿಕಾರನೂ ಕೂಡ ಮನುಷ್ಯನಿಗೆ ಬಹಳ ಕೆಟ್ಟದ್ದು. ಅತ್ಯಂತಕ್ಕಂಥ ಅಧಿಕಾರ ಇಲ್ಲಿ ಅಕಸ್ಮಾತ್ ಅತ್ಯಾದವ್ರು ಯಾರು ಬಂದಿರೋ ನಮಗಂತ ನೀವು ಯಾರು ತಿಳ್ಕೊಬೇಡ್ರಿ, ಸೊಸೆ ಆದವ್ರು ಬಂದಿರೋ ಯಾರು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಹೇಳೋದು ಎಲ್ಲಿದ್ರು ಯಾವ್ರಿ ಕಾಗಲಗಂಬದೊಳಗೆ, ಇಲ್ಲಿ ಯಾರಿಗೂ ಸಂಬಂಧ ಇಲ್ಲ. ಇದ್ರೊಳಗೆ ಯಾರು ಅತ್ತೆಲ್ಲ ತಿಳ್ಕೊಬೇಡ್ರಿ, ಸೊಸೆನೂ ಎಲ್ಲ ತಿಳ್ಕೊಳ್ರಿ. ಅಂದರೆ ಒಳ್ಳೆಯ ಗುಣಗಳೆಲ್ಲರಿಗೂ ಅತ್ತೆ ಇರಲಿ ಸೊಸೆ ಇರಲಿ, ತಾಯಿಯಂತೆ ಅತ್ತೆ ಪ್ರೇಮದಿಂದ ಇದ್ದುಕೊಂಡು ಸೊಸೆ ಮಗಳಂತೆ ಪ್ರೇಮದಿಂದ ಇದ್ದುಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಮನೆ, ಉತ್ತಮ ಆಗ್ತಲ್ಲ. ಅದು ಬಿಟ್ಟು ಅಧಿಕಾರ ನಡೆಸ್ತಕ್ಕಂಥದ್ದು ಇರೋದು ಕೂಡ ಭಾಳ ಕೆಟ್ಟದ್ದು. ಅಧಿಕಾರ ನಡೆಸಲಿಕ್ಕೆ ಹೋಗಬಾರ್ದು. ಒಂದು ಊರೊಳಗೆ ಒಬ್ಬರು ಸನ್ಯಾಸಿಗಳು ಒಂದು ಮನೆಗೆ ಸನ್ಯಾಸಿಗಳು ಹೋದ್ರು ರೀ. ಅವ್ರು ಮಧ್ಯಾಹ್ನ ಬಿಸಿಲ ಹೋದರು. ಅವರೆಷ್ಟು ಓಂ ಭವತಿ ಭಿಕ್ಷಾಂ ದೇಹಿ ಅಂಥೇಳಿ ಮನೆ ಮುಂದೆ ಹೋಗಿ ನಿಂತ್ರಿ. ಮನೆ ಒಳಗಿಂದು ಹೆಣ್ಮಗಳು ಬಂದರು. ಅಪ್ಪವ್ರ ಭಿಕ್ಷೆ ಏನು ತೊಗೊಂಡ್ಬರ್ರಿ ಅಪ್ಪರು ಕೇಳಿದ್ರು. ಅಮ್ಮ ನಮ್ಗೆ ಹಸಿವಿಲ್ಲ, ಬಿಸಿಲೊಳಗೆ ಸ್ವಲ್ಪ ತ್ರಾಸು ಅನಿಸ್ಯದ, ಸ್ವಲ್ಪ ಮಜ್ಜಿಗೆ ಕೊಟ್ಟರೆ ಚೆನ್ನಾಗಿರ್ತದಮ್ಮ, ಮಜ್ಜಿಗೆಯನ್ನು ಕೊಟ್ಟರೆ ಚೆನ್ನಾಗಿರ್ತದೆ, ಮಜ್ಜಿಗೆ ಭಿಕ್ಷೆಯನ್ನು ಕೊಡ್ರಿ ಅಂತ. ಆ ಹೆಣ್ಮಗಳು ಒಳಗೆ ಹೋಗಿ ನೋಡಿದರು, ಕೈ ಮುಗಿದು ಬಂದು ಗುರುಗಳೇ ಕ್ಷಮಾ ಮಾಡಬೇಕು, ಮನೆಯೊಳಗೆ ಮಜ್ಜಿಗೆ ಇಲ್ಲರಪ್ಪವ್ರು ಇವತ್ತು ಕ್ಷಮಿಸಬೇಕು ಅಂತ ಹೇಳಿ ನಮಸ್ಕಾರ ಮಾಡಿದ್ರು. ಮತ್ತು ಇದ್ದದ್ದು ಇಲ್ಲದ್ದು ಗುರುತಾಗಿ ಆಗ್ತದೆ ರೀ. ಅವರ ಗುರುಗಳಂದರು ಆಯ್ತಮ್ಮ ಒಳ್ಳೇದಾಗಲಿ, ತಿರ್ದಿದ್ರೆ ಏನು ಮಾಡ್ತದ ಆಗಲಿ ಅಂತಕೊಂಡು ಹೇಳಿ ಹೋದ್ರಿ. ಹೋದ ನಂತರ ಅದು ಸೀದಾ ಈಗ ದಾರಿತ್ರಿ, ಇಲ್ಲಿಂದ ಊರು ಹಿಡ್ಕೊಂಡು ಇಷ್ಟು ಅದು ಒಂದೇ ಮನೆ ದಂಡಿ ಮನೆ ಅಂತ ಇತ್ತು. ನಡುವರೆಗೆ ಯಾವ ಮನೆ ಬರೀ ಖುಲ್ಲ ಗೋಡೆ ಇತ್ತು. ಅಲ್ಲಿಂದ ಗುರುಗಳು ಬರ್ತಾ ಇದ್ದಾರೆ. ಈಚೆ ಕಡೆ ಇಲ್ಲೊಂದು ಪಾದ ಹಿಡ್ಕೊಂಡು ದಂಗೆ ಒಬ್ಬ ಹೆಣ್ಮಗಳು ಬಂದುಬಿಟ್ರಿ. ಮನಗಡೆ ಎತ್ತರ ದಪ್ಪ ಅವ್ರು ಬಂದ್ರಿ. ಅವ್ರು ಗುರುಗಳು ದಾರಿ ಬಿಟ್ಬಿಟ್ರಿ. ಹೋಲಿ ಅಂತ ಅವರು ಕೇಳಿದ್ರು, ಅಪ್ಪವ್ರೆ ಈಗ ಹೇಳ್ರಮ್ಮ, ಈಗ ನೀವು ನಮ್ಮ ಮನೆಗೆ ಹೋಗಿ ಬಂದಾಗ ಕಾಣ್ತದೆ ನೀವು. ಹೌದಮ್ಮ, ಇರೋದು ಒಂದೇ ಮನೆ ನಿಮ್ಮದೇ ಇರ್ಬೋದು, ಮತ್ತು ಒಂದೇ ಮನೆ ಮತ್ತು ಬೇರೆ ಮನೆ ಇಲ್ಲಂದ್ರೆ ಅದೇ ಮನೆಗೆ ಹೋಗಿ ಬಂದೆ ನಾನು. ಅವರಂದರು ಏನು ಮಾಡಿದ್ರಿ? ಓಂ ಭವತಿ ಭಿಕ್ಷಾಂ ದೇಹಿ ತೊಗೊಂಡು ನಿಮ್ಮ ಮನೆ ಮುಂದೆ ಹೋಗಿ ನಿಂತೀವಿ.
ಆಮೇಲೆ ಮನೆಯೊಳಗೆ ಯಾರಿದ್ದಾರೆ ಇದು ಒಬ್ಬರು ಹೆಣ್ಮಗಳಿದ್ದರು, ಆಕಿನ ನನ್ನ ಸೊಸೆ ರೀ ಇರ್ಬೋದಮ್ಮ. ಇವ್ರ ಸೊಸೆ, ಇವ್ರ ಅತ್ತಿ, ಇವ್ರ ಮಾವ ಸಂಸಾರಕ್ಕೆ ಸಂಬಂಧಪಡೋದು, ಇವ್ರಿಗೇನು ಸಂಬಂಧ ಹೇಳ್ರಿ. ಓಂ ಭವತಿ ಭಿಕ್ಷಾಂ ದೇದ್ರು ಸಾಕು, ಅವ್ರು ಭಿಕ್ಷಾ ತಂದು ಯಾರಿಗೆ ನೀಡಲಿ, ಮುಗೀತು. ಅವ್ರು ನನ್ನ ಸೊಸೆ ರೀ. ಹೌದಮ್ಮ ಸೊಸೆ ಏನಂದೇಳಿ ಹೊರಗೆ ಬಂದರೆ ಅಪ್ಪ ಅವ್ರು ಏನು ನೀಡಲಿ, ಏನು ಕೊಡಲಿ ಅಂತ ಕೇಳಿದ್ರು. ಮತ್ತೇನತ್ತ ರೀ ಅವ್ರು ಮಜ್ಜಿಗೆ, ನಾವು ಮಜ್ಜಿಗೆ ಬೇಕಂತಂದು ಮಜ್ಜಿಗೆ ಭಿಕ್ಷೆ ಏನು ಬೇಡ್ರೆ ಅವರ ಒಳಗೆ ಹೋಗಿ ನೋಡ್ರಿ ಇರಲಿಲ್ಲ. ಮತ್ತು ಅಪ್ಪ ಅವರ ಮಜ್ಜಿಗೆ ಭಿಕ್ಷೆ ಅದಕ್ಕಂಥದ್ದು ಇಲ್ಲರಿ ಅಪ್ಪ ಅವರ ಕ್ಷಮಿಸಬೇಕು, ಮಜ್ಜಿಗೆ ನಮ್ಮಲ್ಲಿ ಇಲ್ಲರಪ್ಪ ಇವತ್ತು ಮಜ್ಜಿಗೆ ಮಾಡಿಲ್ಲ ಅಂತ ಹೇಳಿ ಅವರ ಹೆಣ್ಮಗಳು ಹಾಂ ಹೀಗಂತೇಳ್ರಿ ಬರ್ರಿ ನಮ್ಮ ಜೊತೆಗೆ, ಈಗ ನಮ್ಮ ಜೊತೆಗೆ ಬರ್ರಿ, ಈಗ ಬಂದೇ ಬಿಡ್ರಿ, ಈಗ ಬರ್ರಿ ನಮ್ಮ ಜೊತೆಗೆ ಬರ್ರಿ. ಇಲ್ಲ ಅಂದಳು. ಹೆಂಗಿಲ್ಲ ಅಂದಳು, ಬರ್ರಿ ನಮ್ಮ ಜೊತೆಗೆ. ಇಲ್ಲಿಂದ ಊರು ತನಕ ನಡ್ಸ್ಕೊಂಡು ಹೋದ್ರು ಅವ್ರು. ಒಂದೋ ಮನೆಯಪ್ಪ ಬೇರೆ ಮನೆ ನೋಡಿ ಏನು ನಡ್ಸ್ಕೊಂಡವ್ರು ಬಂದರು. ಅವ್ರು ಅಂದರು ಬಹುಶಃ ಹೆಣ್ಮಗಳು ಇವ್ರು ಅತ್ತಿಟ್ಟದ್ದು ಅವ್ರು ಗುರುತಿರೋಕ್ಕಿಲ್ಲ, ಮಜ್ಜಿಗೆ ಕೊಡಬೋದು ತಿಳ್ಕೊಂಡು ಹೋದರು. ಹೋದಂತಾರೆ ಅಲ್ಲಿ ಬಾಗಿಲು ನಿಂತಳು, ಒಳಭಾಗ ನಿಂತಳು. ಆ ಸೊಸೆನ ಕರೆದು ಏನೇ ಬಾಯಿಲಿ ಅಂತ ಕರೆದು ಬಂದರು. ಆತಿಗೆ ನಮಸ್ಕಾರ ಮಾಡಿ ಬಂದ. ಅಲ್ಲ ಇವ್ರು ಗುರುಗಳು ಬಂದಾಗ ಏನು ಕೇಳಿದ್ರು ಅವರು? ಮಜ್ಜಿಗೆ ಕೇಳಿದ್ರು. ನೀನು ಹೇಳಿದಿ? ಅವರು ಮಜ್ಜಿಗೆ ಇರಲಿಲ್ಲ ರೀ, ಕ್ಷಮಿಸಬೇಕು, ಮತ್ತು ಗುರುಗಳೇ ನಮ್ಮಲ್ಲಿ ಇವತ್ತು ಮಜ್ಜಿಗೆಲ್ಲ ಅಂತ ಹೇಳಿದ್ರಿ ಅಂತ. ನೋಡು, ನಾನು ಅತ್ತೆ, ನೀನು ಸೊಸೆ, ನಾನು ತಂದಾಗ ನೀ ಬಂದಕ್ಕೆ. ನಿನಗೆ ಮಜ್ಜಿಗಿಲ್ಲ ಅನ್ನೋ ಅಧಿಕಾರ ಯಾರು ಕೊಟ್ಟರು? ನಿನಗೆ ಯಾರು ಅಧಿಕಾರ ಕೊಟ್ಟರು? ಹಾಂ, ಮಜ್ಜಿಗಿಲ್ಲ ಅನ್ನೋದಾದ್ರು ಕೂಡ ಅತ್ತಿ ಇಲ್ಲ ಅಂತ ಹೇಳಬೇಕಾದ್ರೂ ಅತ್ತಿನ ಕೇಳಿ ಹೇಳ್ಬೇಕು, ಅತ್ತಿನ ಇಲ್ಲ ಅಂತ ಹೇಳ್ಬೇಕಾದ್ರು. ಅಂತಾದ್ರಾಗ ನೀನು ಮಜ್ಜಿಗೆ ಅಂತ ಹೇಳಿ ಗುರುಗಳಿಗೆ ಎಷ್ಟು ಮೂರುಗಳದಿ ಅಂದ್ಕೊಂಡು ಹೇಳಿ ಅವರು ಗುರುಗಳೇ ಅಥವಾ ಅವ್ರು ಗುರುಗಳಂದರು. ಹೇಳ್ತಾಯಿ ಮುಂದೆ ನೋಡಿರಿ, ಈಕೆ ನಾನು ಸೊಸೆ, ನಾನು ಇವರ ಅತ್ತೆ. ಈಗ ಯಾವ ಅಧಿಕಾರ ಇಲ್ಲ, ಯಾರನ್ನ ಕೇಳಿ ಯಾರು ಅಧಿಕಾರ ಪಡ್ಕೊಂಡು ನಿಮಗೆ ಹೇಳು. ಅದಕ್ಕೆ ಸೊಸೆಗೆ ಹೇಳುವ ಅಧಿಕಾರ ಇಲ್ಲ. ಈಗ ಕೇಳ್ರಿ, ನಮ್ಮ ಮನೆಯೊಳಗೆ ಈಗ ಮಜ್ಜಿಗಿಲ್ಲ, ನಾ ಅತ್ತೆ ಹೇಳಕತ್ತೀನಿ, ಸೊಸೆ ಅಧಿಕಾರ ಇಲ್ಲ, ಅಧಿಕಾರ ಅನ್ನೋದ ನಾ ಸ್ವತಃ ಹೇಳಕತ್ತೀನಿ, ಮಜ್ಜಿಗೆಲ್ಲ ಹೋಗಿಬಿಡ್ರಿ. ಇದೇನು ರೀ? ಹಾಂ, ಇದೇನು ಹೇಳಿ? ಅದಕ್ಕೆ ಅಧಿಕಾರ ಅಂತಾರೆ, ಅಧಿಕಾರ ದಾಹ ಅಂತಾರೆ, ಸುಟ್ಟು ಬಿಡ್ತದ. ಆ ಮಹಾತ್ಮರು ತಿರುಗಿ ಏನು ಮಾಡಿದ್ರಿ ನೋಡು, ಇಂಥ ಕೆಟ್ಟ ದರಿದ್ರು ಕೂಡ ಇರ್ತಾವೆ. ಒಮ್ಮೆ ಚೆನ್ನಾಗಿರ್ಬೇಕು, ಒಮ್ಮೆ ಭಾಳ ಕೆಡ್ತಾವ್ರಿ. ಬಹುಶಃ ಚರಿತ್ರೆ ಬಂದದ್ರ ಗುರ್ತು. ಇನ್ನೊಂದು ವಿಷಯ ಅಪ್ಪ ಅವ್ರದ್ದು ಹೇಳ್ತೀನಿ ನಿಮಗೆ. ಒಂದು ಸಲ ಅಪ್ಪ ಅವರು ರಾಯಚೂರು ಇರ್ತಾರೆ. ಎಲ್ಲಿರ್ತಾರೆ? ರಾಯಚೂರು ಅಂತಕ್ಕಂಥ ಲೀಲೆಗಳಲ್ಲಿ ಲೀಲೆ ಇರೋದು. ಲೀಲೆ ಹೇಳ್ತಾ ಇದ್ದೀವಿ. ಆ ಲೀಲೆ ಜೊತೆಗೆ ಮತ್ತೊಂದು ಲೀಲೆ. ಆಕಾಶಕ್ಕೆ ಆಕಾಶ ಉದಾಹರಣೆ, ಸಮುದ್ರಕ್ಕೆ ಸಮುದ್ರ ವಿವರಣೆ, ಸೌರಹಳ್ಳಿ ತೀರ್ಥಕ್ಕೆ ಸೌರಹಳ್ಳಿ ತೀರ್ಥ ಉದಾಹರಣೆ. ಒಂದು ಸಲ ರಾಯಚೂರಿಗೆ ಕೃಷ್ಣ ಅಂತೇಳಿ ಒಂದು ಊರು. ಒಂದು ಮನೆ ಮುಂದೆ ಲಿಂಗಾನಂದ ಗುರುಗಳು ತಿಳ್ಕೊಂಡು, ಹೂವಿನ ಹಿಪ್ಪರಿ ಲಿಂಗಾನಂದ ಗುರುಗಳು ಅಂತೇಳಿ ಅಲ್ಲಿ ಹೋಗ್ತಾರೆ. ಬಹುಶಃ ಅದ್ರೊಳಗೆ ಕೆಲವೊಬ್ರು ಹೋಗಿ ಬಂದಿರು. ಲಿಂಗಾನಂದಪ್ಪರ ಮಠಕ್ಕೆ ಹೋಗಿ ಬಂದ ಪತ್ರಿಕೆಗಳು ನೋಡಲ್ಲ, 108 ಪತ್ರಿಕೆಗಳು ನೀವು ಹೋಗಿದ್ದಾರೆ ಬಸವ? ನೀವು ಹೋಗಿಲ್ಲ? ಹಾಂ, ಅಲ್ಲಿ ನಮ್ಮ ಅಪ್ಪವರು ಅಲ್ಲಿ 108 ಪತ್ರಿಕೆ ಹಾಕ್ಯಾರ ನಮ್ಮ ಅಪ್ಪವರು. ಅಲ್ಲಿ ಒಂದು ಬಾವಿ ಅದ, ಬಾವಿ ತೆಗೆದಾರೆ ಸ್ವತಃ. ಲಿಂಗಾನಂದ ಗುರುಗಳು ಅಂತ ತಿಳ್ಕೊಂಡು ಹೇಳಿ, ಲಿಂಗಾನಂದ ಗುರುಗಳು ಇವು ಬಾವಿ ಅದ. ಲಿಂಗಾನಂದ ಗುರುಗಳು ಪ್ರಸಿದ್ಧ ಆಗಿರ್ತಕ್ಕಂಥ ಗುರುಗಳಾಗಿ ಹೋದರು. ಅವ್ರು ನಾವು ಕೂಡ ನೋಡಿ 1969 ಲಕ್ಷಾಣಗಳು ಲಿಂಗ ಪೂಜೆ ಆಗಿತ್ತು. ಅಲ್ಲಿ ಅವರು ಬಂದರು. ಎಷ್ಟು ದಾಷ್ಟಿ ಇದ್ರು ಅಂದ್ರೆ ಮಲ್ಕೊಂಡಲ್ಲಿ ಎಷ್ಟು ಇಲ್ಲಿ ಈ ಶಿವಾಸನ ಹಿಡ್ಕೊಂಡು ಕೆಳಗಿಂದಲ್ಲ, ಶಿವಾಸನ ಹಿಡ್ಕೊಂಡು ಇಷ್ಟು ಹಿಡ್ಕೊಂಡು ಇಷ್ಟು ಎತ್ತರ ಮಲ್ಕೊಂಡಲ್ಲಿ ಇಷ್ಟು ಎತ್ತರ ಇದ್ದರು. ಆದರೂ ವಯಸ್ಸಾಗಿತ್ತು. ಮಲ್ಕೊಂಡಲ್ಲೇ ತಪಾಸು ಮಾಡ್ತಾಯಿದ್ರು. ಮಲ್ಕೊಂಡಲ್ಲಿ ಎದ್ದು ಕೂತು ಮಾಡೋದು ಆಗ್ತಿರಲಿಲ್ಲ, ಮಲ್ಕೊಂಡಲ್ಲಿ ತಪಾಸು ಮಾಡ್ತಾರೆ. ಮಲ್ಕೊಂಡಲ್ಲಿ ಅಷ್ಟು ತಪಾಸು. ಅಂಥ ಗುರುಗಳು ಒಂದು ಸಲ ಅವರು ರಾಯಚೂರಿಗೆ ಹೋಗ್ಯಾರ. ರಾಯಚೂರು ಅಂದ್ರೆ ಕೆಟ್ಟ ಗುಣಗಳಿದ್ದವ್ರು. ನೀವು ಅತ್ತೆಯರಿರಿ, ಸೊಸೆಯರಿರಿ, ಮಗಳರಿರಿ, ಯಾರಿರಿ. ನಾವು ಹೇಳ್ತೀನಿ ನೆನ್ಪಿಟ್ಕೊಳ್ರಿ, ನೀವು ಉಪಯೋಗ ಆಗ್ತದೆ ಎಲ್ಲರೂ ಕೂಡ. ನೀವು ಬರೀ ಹೆಣ್ಮಕ್ಳಿಗೆ ನೀವು ತಿಳ್ಕೊಬೇಡ್ರಿ, ಎಲ್ಲ ಗಂಡು ಮಕ್ಕಳಿಗೆ ಕೂಡ, ಸಣ್ಣವ್ರಿಗೆ ದೊಡ್ಡವ್ರಿಗೆ ಕೂಡ ಹೇಳ್ತಕ್ಕಂಥ ವಿಷಯ ನೆನ್ಪಿಟ್ಕೊಳ್ರಿ.
ಅಲ್ಲೇ ರಾಯಚೂರಿಗೆ ಒಂದು ಮನೆ ಮುಂದೆ ಹೋಗಿ ಗುರುಗಳು ಓಂ ಭವತಿ ಭಿಕ್ಷಾಂ ದೇ ಅಂತ ಒಂದು ಮನೆ ಮುಂದೆ ಭಿಕ್ಷೆ ನಿಂತಾರೆ. ಭಿಕ್ಷೆಗೆ ನಿಂತ ನಂತರ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಗಳು ಶುದ್ಧವಾಗಿರ್ತಕ್ಕಂಥ ದರಿದ್ರ ಹೆಣ್ಮಗಳು, ಶುದ್ಧವಾಗಿರ್ತಕ್ಕಂಥ ದರಿದ್ರ ಹೆಣ್ಮಗಳು, ಕೆಟ್ಟ ಗುಣದ ಹೀನ ಗುಣದ ಪಿಶಾಚಿ ಹೆಣ್ಮಗಳು. ಓಂ ಭವತಿ ಭಿಕ್ಷಾಂ ದೇ ಅಂದರೆ ಇದ್ರೆ ಏನು ಮಾಡ್ತೀರಿ, ಇದ್ರೆ ತಂದು ನೀಡಬಹುದು, ಇರಿದ್ರೆ ಬಂದು ಗುರು ನಮಸ್ಕಾರಪ್ಪವ್ರೆ ಅನುಕೂಲ ಇಲ್ಲ ಅಂತ ಹೇಳ್ಬೋದು. ಇನ್ನೂ ಕೂಡ ಕೆಲವರು ನೆನಪಿಟ್ಕೊಳ್ರಿ, ಕೈ ಖಾಲಿ ಇಲ್ಲ ಪೋರ, ಕೈ ಏನ್ರಿ ಕೈ ಖಾಲಿ ಇಲ್ಲ ಮುಂದಿನ ಮನೆಗೆ ಹೋಗ್ರಿ ಅಂತೇಳಿ ಕೆಲವರು ಶಬ್ದ ಅಂತಿರ್ತಾರೆ. ಈ ಶಬ್ದ ಬಳಸ್ತಾರೆ, ಹೇಳ್ತಾರೆ ಕೈ ಖಾಲಿ ಇಲ್ಲ ಅಂದ್ರೆ ಕೈ ತುಂಬೆತಂದು ಇದರ ಅರ್ಥ ನೆನ್ಪಿಟ್ಕೊಳ್ರಿ. ಕೈ ಖಾಲಿ ಇಲ್ಲ ಅಂದರೆ ಏನಂದಂಗೆ, ಈಗ ಕೈ ಖಾಲಿ ಅದ, ಖಾಲಿ ಕೈ ಒಳಗೆ ಏನಿಲ್ಲ, ಕೈ ಒಳಗೆ ಏನಿಲ್ಲ, ಖಾಲಿ ಅದ. ಕೈ ಖಾಲಿ ಇಲ್ಲ ಅಂದ್ರೆ ಕೈ ಒಳಗೆ ಏನೋ ತುಂಬ್ಯದ ಅದರ್ಥ. ಕೈ ಖಾಲಿ ಇಲ್ಲ ಮುಂದಿನ ಮನೆಗೆ ಹೋಗ್ರಿ ಅಂದ್ರೆ ಅವ್ರ ಅಕಸ್ಮಾತ್ ಬಂದು ಗುರುಗಳು ಹಾಗಾದರೆ ನಿಮ್ಮ ಕೈ ಖಾಲಿ ಆಗಲಿ ಅಂತ ಹೋದ್ರು ಅಂದ್ರೆ ಏನಾಗ್ತದೆ, ನಿಮ್ಮ ಕೈ ಖಾಲಿ ಹಾಗಾದ್ರೆ ನಿಮ್ಮ ಕೈ ಖಾಲಿ ಆಗಲಿ ಅಂದು ಅಕಸ್ಮಾತ್ ಅವ್ರು ತಪಸ್ಸು ಹೇಳಿದವರು ಅಥವಾ ಭಗವಂತನೇ ಮನೆಗೆ ಬಂದಿದ್ರು ಅಂದ್ರೆ ಆ ಶಬ್ದ ಅಂದು ಹೋದ್ರಂದ್ರೆ ಮನೆಗೆ ಒಂದು ಜ್ಞಾನ ಸಿಂಧು ಗ್ರಂಥ ಒಳಗೆ ಚಿದಾನಂದ ಉತ್ತರಪ್ಪವ್ರು ಬರೀತಾರೆ, ಗ್ರಂಥ ಹೇಳ್ತಾರೆ, ವಿಷಯ ಬರೀತಾರೆ. ಮನೆಗೆ ಬಂದ ಸನ್ಯಾಸಿಗಳಿಗೆ ಓಂ ಭವತಿ ಭಿಕ್ಷಾಂ ದೇ ಅಂತ ಹೇಳಿದಾಗ ನಾಸ್ತಿ ಇಲ್ಲ ಅಂತಕ್ಕಂಥ ಶಬ್ದವನ್ನು ಯಾರಾದರೂ ಹೇಳಿದ್ರೆ ಆ ಮನೆಯ ಸಂಪತ್ತು ಅಲ್ಲಿಗೆ ನಾಶ ಆಗ್ತದೆ ಅಂತ ಹೇಳ್ತಾರೆ. ಮನೆ ಸಂಪತ್ತು ಅಲ್ಲಿಗೆ ಲಕ್ಷ್ಮಿ ಆ ಮನೆ ಬಿಟ್ಟು ಹೋದ್ರ ಅಂತ್ರಿ, ಇಲ್ಲ ಅಂತ ಹೇಳ್ಬಾರ್ದು. ಇರಲಿಲ್ಲ ಅಂದ್ರೆ ಇಲ್ಲ ತಾ ಮಾತು ಬೇರೆ, ನೀರೇ ಇರ್ತಾವಲ್ಲ ಮನೆಗೆ ಬಂದು ನಮಸ್ಕಾರ ಮಾಡಿ ಅನುಕೂಲ ಇರಪ್ಪವ್ರೆ, ಹೀಗೆ ಕಷ್ಟ ತೊಂದರೆ ಆಗಿರಪ್ಪರ ಅಂತ ವಿನಯದಿಂದ ಕೇಳ್ಕೊಂಡು ಅವ್ರ ಆಶೀರ್ವಾದ ಪಡಿಬೇಕು. ಅಲ್ಲಿ ಓಂ ಭವತಿ ಭಿಕ್ಷಾಂ ದೇ ಅಂತ ಗುರುಗಳು ಹೋದ ನಂತರ ಆ ಹೆಣ್ಮಗಳು ಬಂದಿರ್ತಾರೆ, ಎಷ್ಟು ಸೊಕ್ಕಿನಿಂದ ಬಂದ್ರಂದ್ರೆ ಬಂದು ನೋಡ್ತಾಳೆ, ಇಷ್ಟು ದಾಟಿಸಿದ್ರು ಗುರುಗಳು ಬಂದು ಹೇಳ್ತಾರೆ, ಹೀಗಂದ್ರೆ ಹೇಳ್ತಾರೆ ಆ ಹೆಣ್ಮಗಳು ಅಂದ್ರೆ ಅಡ್ಡ ಸೀಳಿದ್ರೆ ಹೇಳ್ತಾರೆ 6 ಆಗ್ತೀರಿ, ಉದ್ದು ಸೀಳಿದ್ರೆ 3 ಆಗ್ತಾ ಇದ್ದೀರಿ, ದುಡಿದುಕೊಂಡು ತಿನ್ನಲಿಕ್ಕೆ ನಿಮಗೇನು ದಾಡಿಗದ, ದುಡ್ಡು ತಿನ್ನಬೇಕಾಗಿತ್ತು, ಭಿಕ್ಷೆಗೆ ಬಂದಿರಿ, ಭಿಕ್ಷೆಗೆ ನೀವು ಪಶು ಇದ್ದೀರಿ ಕಣಿಕೆ ಹಾಕಿರಿ ತಿಂತೀರಿ ಅಂತ್ಕೊಂಡು ಹೇಳಿರ್ತಾರೆ. ಅವ್ರದ್ರ ಗುರುಗಳು ತಿಂತೀವಮ್ಮ ಕಣಿಕೆ ಹಾಕಿ ತಿಂತೀವಿ ಅನ್ನೋದು, ತಿಂತೀರಿ ಬರೀ ಹಂಗೆ ಅಂತ್ಕೊಂಡು ಒಳಗೆ ಹೋಗಿ ಅಲ್ಲಿ ಒಂದು ಕಡೆ ಕಣಿಕೆ ಒಟ್ಟಿದಾರ್ತಾರೆ ಆ ದನಗಳಿಗೆ ಹಾಕೋ ಸಲುವಾಗಿ, ಕಣಿಕೆ ಸೂಡನ್ನು ತೊಗೊಂಡು ಹೊರ ಬಂದಿರ್ತಾರೆ. ನಿಜವಾಗಿ ಕಣಿಕೆ ಸೂಡು ತೆಗೆದುಕೊಂಡು ಬಂದು ಅವ್ರ ಮುಂಭಾಗದ ಹಿಡಿದಿರ್ತಾರೆ, ತಿನ್ರಿ ಹಂಗಾರೆ ಅವ್ರ ಮುಂದೆ ಹಿಡಿದಿರ್ತಾರೆ ಗುರುಗಳ ಮುಂದೆ. ಲಿಂಗಾನಂದ ಗುರು ಅವ್ರು ನಾವು ನೋಡಿ ಗುರು ತಪಸ್ವಿಗಳು, ಮಹಾತಪಸ್ವಿಗಳು ಅವ್ರ ಮುಂದೆ ಹಿಡಿದ್ರಲ್ಲ, ಹಿಡಿದ ನಂತರ ಅವರು ಹೇಗಿರ್ತಾರೆ ಹೇಳಿ ಅವ್ರ ಮನುಷ್ಯಗೆ ನಿಮ್ಮ ಮುಂದೆ ಅಕಸ್ಮಾತ್ ಯಾರೋ ಹಾಗೆ ಹಿಡಿದ್ರೆ ನಿಮ್ಗೆ ಕೆಟ್ಟದಲ್ಲ ರೀ, ಸಿಟ್ಟು ಬರ್ತದೆ ಬರೋಲ್ಲ ಹೇಳ್ರಿ, ಬರ್ತಲ್ಲ ಎಲ್ಲರಿಗೂ ಆಗ್ತಲ್ಲ ರೀ. ಆ ಗುರುಗಳಿಗೆ ಕೋಪ ಅನಿಸ್ತು, ಒಂದು ತ್ರಾಸು ಅನಿಸಿ ಅಂದರೆ ಪಶುವಿನ ನೋಡಿದಂತೆ ನೋಡಿದ್ರಲ್ಲ ಅವರು, ದನಗಳು ನೋಡಿದಂತೆ ನೋಡಿದ್ರಲ್ಲ ಅಂತ ಅನಿಸಿ ಕೆಳಗೆ ಅನಿಸಿ ಓಂ ನಮಃ ಶಿವ ಅಂತ ಉಸಿರು ಹಾಕಿಬಿಟ್ರು. ತ್ರಾಸು ಅನಿಸಿ ಏನು ಉಸಿರು ಹಾಕಿರಲ್ರಿ, ಭಗ್ಗ ಊರಿ ಹತ್ತಿಬಿಡ್ತದ ಕಣಿಕೆಗೆ. ಪೆಟ್ರೋಲ್ ಗೊಜ್ಜಂತೆ ಉರಿ ಹತ್ತಿ ಬಿಡ್ತೀರಿ, ಏನು ಉರಿ ಹತ್ತಿರ ಉರಿ ಹತ್ತಿ ದಣ ಉರಿ ಹತ್ತಿ ಕೂಡಲೇ ಹೆಣ್ಮಗಳು ಕಣಕಿ ಮುಗಿದ ಓಡಿಬಿಟ್ಲತ್ರಿ. ಇನ್ನು ನಾವು ಉಳಿದು ಸಾಧ್ಯ ಇಲ್ಲತ್ತ ಓಡುವಾಗ ಅವ್ರಿಗೆ ಹೇಳಿದರು, ಏ 3 ಕಳೆ. ಯಾವ ಸನ್ಯಾಸಿಗಳು ಮನೆಗೆ ಬಂದರೆ ಅವ್ರು ಸನ್ಮಾನಿಸೋ ಹೊರತಾಗಿ ಅವಮಾನಿಸ್ತಕ್ಕಂಥದ್ದು ಯೋಗ್ಯ ಅಲ್ಲ. ಬಂದಿರ್ತಕ್ಕಂಥ ಸನ್ಯಾಸಿಗಳನ್ನ ಅವಮಾನಿಸೋ ಕಾರಣಕ್ಕೋಸ್ಕರ ಈ ಮನೆ ಮುಂದೆ ಮಠವಾಗಲಿ ವಂಶ ನಿರ್ವಂಶ ಶಾಪ್ ಕೊಟ್ಬಿಟ್ಟಿರ್ತಾರೆ. ಅದು ಮುಂದೆ ಎಷ್ಟೋ ದಿವಸಗಳು ಗತಿಸಿದು ಮನೆಯೊಳಗೆ ಇದ್ದವ್ರು ಎಲ್ಲರೂ ಸತ್ತು ಹೋಗ್ಬಿಟ್ರು, ಕುಲ್ಲಾಕುಲತ್ ಯಾರೂ ಇರಲಿಲ್ಲ. ಎಷ್ಟೋ ದಿವಸ ಗತಿಸಿದ ಮೇಲೆ ಕ್ಷೀರಾಲಿಂಗಪ್ಪ ಅಂತಕ್ಕಂಥವ್ರೊಬ್ಬರು ಗುರುಗಳು, ಲಚ್ಚಾಣ ಸಿದ್ಧಲಿಂಗೇಶ್ವರಪ್ಪ ಅವರು ಶಿಷ್ಯರು, ಅಲ್ಲಿ ಮುಂದೆ ಹೋಗ್ತಾರೆ ರಾಯಚೂರಿಗೆ ಹೋದಾಗ ಅಲ್ಲಿದ್ದವರು ಒಂದು ಮಠವನ್ನು ಸ್ಥಾಪನೆ ಮಾಡಬೇಕು, ಇಲ್ಲಿ ಸ್ಥಾನದ ಇಲ್ಲಿ ಅಂಥೇಳಿ ಅವ್ರು ಸಹಜ ಕೇಳ್ತಾರೆ. ಅಲ್ಲಿದ್ದವ್ರು ಜನರು ಹೇಳ್ತಾರೆ, ಬರೀ ಪೋರ ಇಲ್ಲಿ ಒಂದು ತಮ್ಮದೇ ಒಂದು ಸ್ಥಾನದ, ಇಲ್ಲಿ ಒಬ್ಬರು ಹಿಂದಿ ಗುರುಗಳು ಬಂದಿದ್ರು ಲಿಂಗಾನಂದ ಗುರುಗಳು, ಈ ಮನೆಗೆ ಆ ಒಂದು ಹೆಣ್ಮಗಳಿಗೆ ಶಾಪ್ ಕೊಟ್ಬಿಟ್ರು. ಅಲ್ಲಿರ್ತಕ್ಕಂಥ ಎಲ್ಲ ವಂಶ ನಿರ್ವಂಶ ಆಗಿ ಹೋಗಿಬಿಡ್ತು. ಗುರುಗಳ ಮುಂದೆ ಕಣಿಕೆ ಹಿಡಿದಾಗ ಕಣಿಕೆ ಅವ್ರು ತ್ರಾಸು ಮಾಡ್ಕೊಂಡು ಈಗ ಉಸಿರು ಹಾಕಿಬಿಟ್ರೆ ಆ ಕಣಿಕೆ ಸುಟ್ಟು ಹೋಗಿಬಿಡ್ತು. ಹೆಣ್ಮಗಳಿಗೆ ಶಾಪ್ ಕೊಟ್ಬಿಟ್ರು, ಮನೆ ನಿರ್ವಂಶ ಆಗಿದ್ರೆ ಪರವಂಶ ನಿರ್ವಂಶ ಆಗ್ಯದ. ಮುಂದಿದು ಈ ಸ್ಥಾನ ಮನೆ ಹೋಗಿ ಮಠ ಆಗಲೇ ಅವ್ರು ಹೇಳಿದ್ರು, ಹಿಂದೆ ಹೇಳಿದ್ರು ಅವರು ಆಗ ಶಾಪ್ ಕೊಡುವಾಗ. ಮುಂದೆ ಮಠ ಆಗಲತ್ತ ಅವ್ರು ಮೊದಲು ಹೇಳ್ಯಾರಪ್ಪರ ಇಲ್ಲಿ ಬರೀ ಅಂತ ಹೇಳಿದ್ರೆ ಅವ್ರು ನೋಡಿದರು, ಶಾಪ್ ಕೊಡೋದು ಸತ್ಯ ಅಂತ ಅನಿಸ್ತು. ಮಠ ಆಗಲತ್ತ ಮೊದಲೇ ಅವ್ರ ಸಂಕಲ್ಪದಲ್ಲ,
ಅವ್ರೇನು ಮಾಡಿದ್ರು, ಮುಂದೆ ಅಲ್ಲಿ ಮಠವನ್ನು ಸ್ಥಾಪನೆ ಮಾಡಿದರು. ಶಾಪ ಕೊಟ್ಟ ಸ್ಥಾನದೊಳಗೆ, ಹೆಣ್ಮಗಳು ಕೆಟ್ಟದ್ದು ಮಾಡಿರ್ತಕ್ಕಂಥ ಸ್ಥಾನದೊಳಗೆ ಕಣಿಕೆಯನ್ನು ಹಿಡಿದಿದ್ರಲ್ಲ, ಅಂಥ ಹೆಣ್ಮಗಳ ಆ ಮನೆಯೊಳಗೆ ಇವತ್ತು ಏನಿದೆ ಅಂದ್ರೆ ಕ್ಷೀರಾಲಿಂಗೇಶ್ವರ ಮಠ ಇದೆ ಸ್ಥಾನದೊಳಗೆ. ನಿಜವಾಗಿ ಕೂಡ ಒಬ್ಬ ಹೆಣ್ಣು ಮಗಳ ತಪ್ಪಿನಗೋಸ್ಕರವಾಗಿ ವಂಶನ ನಿರ್ವಂಶ ಆಗಿ ಹೋಗಿಬಿಡ್ತು. ಯಾರಾದ್ರೂ ಮಹಾತ್ಮರು ಬಂದ್ರೆ ಏನು ಮಾಡ್ಬೇಕ್ರಿ, ಅನುಕೂಲ ಇದ್ರೆ ಏನು ಮಾಡಬೇಕು, ಪ್ರಸಾದವನ್ನು ನೀಡಬೇಕು. ಅನುಕೂಲ ಇಲ್ಲ ಏನು ಮಾಡಬೇಕು, ಕೈ ಮುಗಿಬೇಕು, ನಮಸ್ಕಾರ ಮಾಡಬೇಕು, ಭಕ್ತಿ ಪ್ರಾರ್ಥನೆ ಮಾಡಬೇಕು. ಕೆಟ್ಟ ಮಾತುಗಳನ್ನು ಯಾರೂ ಕೂಡ ಆಡದೆ ಭಕ್ತಿ ಇದ್ದರೆ ಬೇಕಾದ್ದೆಲ್ಲ ಸಾಧ್ಯ ಆಗ್ತಾರೆ ರೀ. ಪಾದ ಸ್ಪರ್ಶ ಆದ್ರೆ 12 ಎಕರೆ ಜೀವನ ಬರ್ತಾರೆ, ಎಂಥ ಶಕ್ತಿ ಇರ್ತದೆ ಮಹಾತ್ಮರು. ಅದಕ್ಕಾಗಿ ಎಲ್ಲರೂ ಒಳ್ಳೆಯವ್ರು ಕೂಡ ಮಹತ್ವ ಇರ್ತದೆ. ಆದಮೇಲೆ ಗುರುಗಳ ಜೊತೆಗೆ ಹೇಗಿರಬೇಕು ಅದು ಕೂಡ ಭಾಳ ಮಹತ್ವ ಇರ್ತದೆ. ಅತ್ತೆಗೆ ಕೋಪ ಬಂತು. ಕಾಗರಗೊಂಬದಲ್ಲಿ ಸೊಸೆಯನ್ನು ಕಾಡ್ಲಿಕ್ಕೈತರು. ಬಂದವರು ಬೇರೆ ಬೇರೆ ಹೇಳ್ರಿ, ಹಾಗಾಯಿತು ಹೀಗಾಯ್ತು, ನಿಮ್ಮ ಸೊಸೆ ಹೀಗೆ ಮಾಡಲಿ, ಹಾಗೆ ಮಾಡಿ ಹೇಳಿ 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 ಸಿಕ್ಕಾಪಟ್ಟೆ ಮಾಡಿ ತಲೆ ಕೆಡಿಸಿ ಮೂರ ಬಟ್ಟೆ ಮಾಡಿರು. ದಿನಾನು ಕಾಡಿಸ್ಕೊಂಡು ಭಾಳಷ್ಟು ತ್ರಾಸಾಯಿತು. ಆ ಅಮ್ಮನಿಗೆ ತ್ರಾಸಾಯಿತು. ಇದು ಹಾಗ ತಡೆದ್ರಿ. ಗುರು ಹೇಳ್ತಕ್ಕಂಥ ವಿಷಯವನ್ನು ಅವರು ಅಪ್ಪವ್ರು ಹೇಳ್ತಾಯಿದ್ರು, ಮಗಳೇ ಈ ದೇಹನಿ ಅಲ್ಲ, ಶಾಸ್ತ್ರದೊಳಗೆ ಕೇಳ್ತಾ ಇರಲ್ಲ, ಈ ದೇಹನಿ ಅಲ್ಲ, ಇವಳಿಗಿರ್ತಕ್ಕಂಥ ಪರಬ್ರಹ್ಮ ಸ್ವಲ್ಪ ಇದೆ. ಅವ್ರು ಏನಂದ್ರು ದೇಹಕ್ಕೆ ಅಂದಿರ್ತಾರೆ ಅಂತ ತಿಳ್ಕೊಂಡು ಏನು ಮಾಡ್ತೀಯಮ್ಮ, ನಿಮ್ಮ ಭಕ್ತಿಯಿಂದ ಇರ್ತಾಯಿರು. ಒಳ್ಳೆಯ ತಪ್ಪವ್ರು ಹೇಳ್ತಾಯಿದ್ರು. ಸತ್ಯಕ್ಕೆ ಯಾವಾಗಿದ್ರು ಅಂತ ಒಂದು ಸಲ ಜಯ ಪ್ರಾಪ್ತಿ ಆಗಿ ಆಗ್ತದೆ ಅಂದ್ಕೊಂಡು ಹೇಳಿ ಇಲ್ಲಿ ಹೇಳ್ತಾರೆ ನೋಡಿ, ನಂಬೆಲ್ಲ ಮನುಜ ಗುರುಪಾದ ಡಾಂಬಿಕ ಸಂಸಾರ ಬಾಧೆಯನ್ನು ಅಳಿದು ಈ ಕುಂಬಿನೊಳಗೆ ಮುಕ್ತನಾಗಬೇಕಾದ್ರೆ ನಂಬೆಲ್ಲ ಮನುಜ ಗುರುಪಾದ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳ ಪಾದ ನಂಬ್ಕೊಂಡು ಭಕ್ತಿಯಿಂದಿದ್ರೆ ಎಲ್ಲರೂ ಬೇಕಾದ್ದೆಲ್ಲ ಅನುಕೂಲ ಆಗ್ತಿರ್ತದೆ. ಅದರಿಂದ ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥ ಅವಶ್ಯವೇ ಬೇಕು. ಇಲ್ಲಿ ಕೂಡ ಗುರುವೇ ಮಾತಾಪಿತನು ಕುಲದೇವನು, ಗುರುವೇ ತಾರಕ ರೂಪನು, ಹರ ಮುನಿದರೆ ಗುರು ಕಾಯುವನೆಂತು, ಗುರು ಮುನಿದರೆ ಹರ ಕಾಯಲಾರನು ಮುನ್ನ ಅಂತ ಹೇಳುವಾಗ ಅಂಥ ಶಕ್ತಿಗಳಿರುವ ಗುರುಗಳ ಸ್ಮರಣೆ ಮಾಡಿ ಯಾರು ಭಕ್ತಿಯಿಂದ ಇರ್ತಾರೆ ಎಲ್ಲರೂ ಕೂಡ ಏನೆಲ್ಲ ಸಾಧ್ಯ ಆಗ್ತದೆ, ಅನುಕೂಲ ಆಗ್ತದೆ ಅಂತಕೊಂಡು ಹೇಳ್ತಾರೆ. ಅಷ್ಟೇ ಅಲ್ಲ, ಅಧ್ಯಾತ್ಮ ದೃಷ್ಟಿಯಿಂದ ವಿಚಾರ ಮಾಡೋದು ಕೂಡ ಚಾರು ವೇದಾಂತವನು ಅಂದರೆ ಮನೋಹರವಿರ್ತಕ್ಕಂಥ ವೇದಾಂತವನು, ವೇದ ಅಂತ ಮನೋಹರವಿರ್ತಕ್ಕಂಥ ವೇದಾಂತಗಳನ್ನು ಒಂದರ್ಥ, ಚಾರು ವೇದಾಂತ, ಚಾರು ಅಂದ್ರೆ 4 ಅಂತ ಕೂಡ ಒಂದರ್ಥ. 4 ವೇದಗಳ 4 ಮನೋಹರವಿರ್ತಕ್ಕಂಥ ಮಹಾವಾಕ್ಯಗಳನ್ನು ವಿಸ್ತಾರವಾಗಿ ಭೂರಿ ಸಿದ್ಧಾಂತನು ವಿಸ್ತಾರಪೂರ್ವಕವಾಗಿ ಸತ್ಯವಿರತಕ್ಕಂಥ ಸಾಕಾವಷ್ಟು ಸಿದ್ಧಾಂತವನ್ನು ಮೀರದೇ ಬೋಧಿಪ, ತಪ್ಪದೇ ಅದನ್ನು ಅನುಗ್ರಹ ಮಾಡ್ತಕ್ಕಂಥ ಉಪದೇಶ ಮಾಡ್ತಕ್ಕಂಥ ಕರುಣಾಸಾಗರನಾದ ಕಾರಣ ಶ್ರೀ ಗುರು ರಂಗನ ಶರಣವಾದ್ರೆ ಕರುಣಾಸಾಗರಾಗಿ ಎಲ್ಲ ಉದ್ಧಾರ ಮಾಡತಕ್ಕಂಥ ಗುರುಗಳನ್ನು ನಂಬಿದರೆ ಮೋಕ್ಷ ಪ್ರಾಪ್ತಿ ಆಗ್ತಾ ಇರ್ತಾರೆ. ಆದ್ದರಿಂದ ಅಂಥ ಗುರುಗಳ ಸ್ಮರಣೆ ಮಾಡ್ತಾ ಆನಂದವಾಗಿರಬೇಕು, ಭಕ್ತಿಯಿಂದ ಇರ್ತಾಯಿದ್ರು, ಭಾಳ ಸಂತೋಷದಿಂದ ಇರ್ತಾಯಿದ್ರು. ಎಷ್ಟೇ ಕಷ್ಟ ಆದರೂ ಕೂಡ ಆ ಕಷ್ಟದ ಕಡೆ ಲಕ್ಷ್ಯ ಕೊಡದೆ ಒಳ್ಳೆಯವರಾಗಿ ಹಾಗೆ ಇರ್ತಾಯಿದ್ರು. ಹಾಗೆ ಇರ್ತಾ ಸಾಯಿರು. ಹೀಗಾಗಿ ಭಾಳ ತ್ರಾಸು ಅನುಭವಿಸ್ತಕ್ಕಂಥ ಒಂದು ಸಂದರ್ಭ ಬಂತು. ಆಗ ಕೊನೆಗೆ ಆ ಮನುಷ್ಯನಲ್ಲಿ ಅಮ್ಮ ನಿಶ್ಚಯ ಮಾಡಿದರು. ಏನು ನಿಶ್ಚಯ ಮಾಡಿದ್ರು ಅಂದರೆ, ಗುರುಗಳ ಸ್ಮರಣೆ ಮಾಡ್ತಾ ನಾನು ಬಂದೆ, ಭಕ್ತಿಯಿಂದ ವಾಸ ಮಾಡ್ತಾಯಿದ್ದೀನಿ. ಎಳ್ಳಷ್ಟು ದೋಷ ಮಾಡ್ತಿದ್ರು ನನಗೆ ದೋಷವನ್ನು ಹೊರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗುರುಗಳ ಮಠಕ್ಕೆ ಹೋಗ್ತಾ ಇದ್ದಿ, ಗುರುಗಳು ಇದನ್ನೇ ಕರೆಸ್ತಾರೆ ನಿನಗೆ, ಗುರುಗಳು ಅಥವಾ ಗುರುಗಳನ್ನು ಕೂಡ ತೆಗೆದುಕೊಂಡು ಬೈದ್ರಲ್ಲ, ಗುರುಗಳನ್ನು ಬಯಸಿದಂತೆ ಆಯಿತು. ಇನ್ನು ನಾನು ಈ ಭೂಮಿಯ ಮೇಲೆ ಕೂಡುವುದು ನಿಶ್ಚಯ ಮಾಡಿ ಹೆಣ್ಮಗಳು. ಒಂದು ಸಲ ಮನೆಗಳ ಹೆಣ್ಮಕ್ಳು ಹೇಳ್ತಿರ್ತಾರೆ, ನಮ್ಮ ತಾಯಿ ನಮ್ಮ ಮುಂದೆ ಬಂದು ಹೇಳ್ತಿರ್ತಾರೆ, ನಮ್ಮ ತಾಯಿಯನ್ನು ಬೈತಾರೆ ಪೋರ, ನನ್ನ ತಂದೆಯನ್ನು ಬೈತಾರೆ ರೀ, ನಾ ತಪ್ಪು ಮಾಡಿದ್ರೆ ನನ್ನ ಬೈಲಿ, ನಮ್ಮ ತಾಯಿ ತಂದೆನ ಬೈಸಿ ನನಗೆ ಭಾಳ ಕೆಟ್ಟ ಆಗ್ತದೆ ರೀ, ಭಾಳ ಕೆಟ್ಟ ಆಗ್ತದೆ ಅಂತ ಹೇಳ್ತಿತ್ತು. ಆ ಗುರುಗಳನ್ನ ಬೈದಾಗ ಎಷ್ಟು ಕೆಟ್ಟ ಸ್ವಾರ ಅಮ್ಮನಿಗೆ ಭಾಳ ಕೆಟ್ಟಗನಿಸ್ತು. ಇನ್ಮೇಲೆ ನಾನು ಬದುಕೋದು ಒಳ್ಳೆಯದಲ್ಲ, ಯಾವ ತಪ್ಪು ನಾನು ಮಾಡಿಲ್ಲ ನಾನು, ಯಾವ ದೋಷ ನನ್ನಿಂದಾಗಿಲ್ಲ. ಇದಕ್ಕೆಲ್ಲ ಗುರುಗಳೇ ಸಾಕ್ಷಿ, ಇನ್ನುಳಿದ್ರೆ ಸಾಕ್ಷಿ ಅಲ್ರಿ. ಇನ್ನು ಎಲ್ಲರೂ ಕೂಡ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಹೇಳ್ತಾರೆ. ಮನಸ್ಸು ಗುರುತಾಗೋದು ಕಳ್ಳತನ ಇರ್ತದೆ, ತಾವು ಮಾಡಿರ್ತಕ್ಕಂಥ ಅದನ್ನು ಗುರುತಿದ್ದೇ ಇರ್ತದೆ. ತಾನು ಏನೂ ದೋಷ ಮಾಡಿಲ್ಲ, ಆದರೂ ಕೂಡ ಇಷ್ಟೆಲ್ಲ ಊರೊಳಗೆಲ್ಲ ತಮ್ಮ ವಿಷಯವೇ ಸತ್ಯ ಅನ್ನುವಂತೆಲ್ಲ ಹೇಳಿ ಸಿಕ್ಕದ್ದು ಮಾಡಿ ಎಲ್ಲರೂ ಕಾಡುವಂತೆ ಮಾಡ್ತಾಯಿದ್ದಾರೆ. ಹೀಗಿರುವಾಗ ಇನ್ನು ಬದುಕಿ ಪ್ರಯೋಜನ ಇಲ್ಲ ಅಂತ ಕೂಡಿ ವಿಚಾರ ಮಾಡಿ ಹೆಣ್ಮಗಳು ಲಕ್ಷ್ಮೀದೇವಿ ದುಃಖ ಮಾಡ್ತಾ ಅಂದ್ರೆ ಒಂದೊಂದು ವಿಷಯ ಬಂದಿತ್ತು ನೋಡಿ. ಉಪಕಾರಿ ವಿಷಯ ಸಾಧು
ಸಾಧುತ್ವೇ ತಸ್ಯ ಕೋ ಗುಣ ಅಪಕಾರಿಷು ಯಹ ಸಾಧು ಸಾಧುತ್ವೇ ಸದ್ವಿರುಚ್ಯತೆ ಅಂತ ಒಂದು ವಿಷಯ ಬಂದಿತ್ತು. ಯಾರು ಉಪಕಾರ ಮಾಡ್ತಾರಲ್ರಿ, ಉಪಕಾರ ಮಾಡಿದವರು ಉಪಕಾರ ಮಾಡೋದು ದೊಡ್ಡ ಕೆಲಸ ಅಲ್ಲ. ಉಪಕಾರ ಮಾಡತಕ್ಕಂಥವ್ರು ಉಪಕಾರ ಮಾಡೋರು ಎಲ್ಲರೂ ಮಾಡ್ತಾರೆ ಜಗತ್ತಾಗ. ಯಾರು ಅಪಕಾರ ಮಾಡ್ತಾರೆ ಅವರಿಗೂ ಕೂಡ ಉಪಕಾರ ಮಾಡ್ತಕ್ಕಂಥದ್ದಲ್ಲ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬರ್ತದೆ. ಈಗ ಅತ್ತೆಯವರು ಕಾಡಿದರು, ಮಾವ ಕಾಡಿದರು, ಇನ್ನುಳಿದೆಲ್ಲ ಕಾಡಿದರು. ಮತ್ತು ತಾಯಿ ತಂದೆ ಮಾತು ಕೇಳಿ ಶಿವನಪ್ಪ ಕೂಡ ಸುಮಾದ್ರೆ ಮತ್ತು ಹೆಂಡತಿ ಕಡೆ ಆದ ನೋಡು ಅಂತ ಅವ್ರು ಮತ್ತೆ ಬೈತಿರ್ತಾರೆ. ಈಗ ಅವನು ಕೂಡ ಹೀಗೆ ಮಾಡಬಾರ್ದು ಹಾಗೆ ಮಾಡೋದು ಅವನು ಸ್ವಲ್ಪ ಅಂತಿದ್ದ. ಇದನ್ನೆಲ್ಲ ಕೇಳ್ಕೊಂಡಿದ್ದ ಮೇಲೆ ಸಾಯುವುದೇ ಮೇಲು ಬದುಕಿಗಿಂತಲೂ ಗುರುಗಳನ್ನು ಬಯಸಿ ನಾನು ಇರ್ತಕ್ಕಂಥದ್ದು ಯೋಗ್ಯವಲ್ಲ. ಗುರುಗಳ ನಿಂದೆಯನ್ನು ಕೇಳಬಾರ್ದಂತ. ಸಾಮರ್ಥ್ಯ ಇದ್ದರೆ ಗುರುಗಳ ನಿಂದೆಯನ್ನು ಬಿಡಿಸ್ಬೇಕು. ಯಾರು ನಿಂದೆ ಮಾಡ್ತಾರೋ ಅವ್ರು ಬಿಡಿಸ್ಬೇಕು. ಸಾಮರ್ಥ್ಯ ಇರಲಿಲ್ಲ ಆ ಸ್ಥಾನವನ್ನು ಬಿಟ್ಟು ಬೇರೆ ಕಡೆ ಹೋಗು, ಹೀಗೆ ಬರ್ತದೆ. ಇಂಥದ್ರೊಳಗೆ ನನ್ನಿಂದ ಗುರುಗಳ ನಿಂದೆಯನ್ನು ಕೇಳ್ತಕ್ಕಂಥ ಆಯ್ತಲ್ಲ, ನಾನು ಎಷ್ಟು ಪಾಪ ಮಾಡಿ ಗುರುಗಳ ನಿಂದೆಯನ್ನು ಕೇಳಿದರೆ ಪಾಪ ಆಗ್ತದೆ ಅಂದ್ಕೊಂಡು ಹೇಳಿ ಇನ್ನು ಸಾಯುವುದೇ ಮೇಲು ಅಂತ ವಿಚಾರ ಮಾಡಿ ಸಾಯುಗೋಸ್ಕರ ಪ್ರಯತ್ನ ಮಾಡಿದಮ್ಮ. ಆದ್ರೆ ಏನಾಯ್ತಂದ್ರೆ ಒಂದು ಹಗ್ಗ ತೆಗೆದುಕೊಂಡ್ರಿ. ಹಗ್ಗ ತೆಗೆದುಕೊಂಡು ಕೊರಳಿಗೆ ಹಾಕ್ಕೊಂಡು ಮೇಲ್ಭಾಗ ಕಟ್ಟಿ ಸತ್ತು ಹೋಗ್ಬೇಕಂತ ವಿಚಾರ ಮಾಡಲು ವಿಚಾರ ಮಾಡುವಷ್ಟರೊಳಗೆ ಹೊಸ ವಿಚಾರ ಬಂತು. ಈ ಹಗ್ಗವನ್ನು ತೆಗೆದುಕೊಂಡು ಕೊರಳಿಗೆ ಹಾಕ್ಕೊಂಡು ನಾನು ಸತ್ತರೆ ಈ ಹೆಣ್ಣುಮಗಳನ್ನು ಅತ್ತೆಯವರು ಬಹಳಷ್ಟು ಕಾಡಿರ್ಬೋದು, ಮಾವ ಕಾಡಿರ್ಬೋದು, ಪತಿ ಕಾಡಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಹೆಣ್ಮಗಳು ಇಲ್ಲಿ ದೇಹವನ್ನು ತ್ಯಾಗ ಮಾಡೋದು, ನೇಣು ಹಾಕೊಂಡು ದೇಹ ತ್ಯಾಗ ಮಾಡಿದ್ರು ಅಂದ್ಕೊಂಡು ಹೇಳಿ ನಾಳೆ ನನ್ನ ಅತ್ತೆಯವ್ರನ್ನ, ನನ್ನ ಪತಿದೇವ್ರನ್ನ, ನಮ್ಮ ಮಾವನನ್ನು, ಭಾವನನ್ನು, ಅಲ್ಲಿರ್ತಕ್ಕಂಥ ನೆಗಣಿಯರು ಎಲ್ಲರನ್ನೂ ಜೇಲಕ್ಕೆ ತೆಗೆದುಕೊಂಡು ಹೋದ್ರಂದ್ರೆ ಅದು ನಾನೇ ಕಾರಣ ಅಂತ ಇದ್ದಿಲ್ಲ, ನನ್ನಿಂದ ಅವ್ರಿಗೆ ಕಷ್ಟ ಆಗಬಾರ್ದು ಅಂತಕೊಂಡು ಹಗ್ಗ ಮತ್ತು ಒಂದು ಕಡೆ ಓದ್ಬಿಟ್ರಿ. ಯಾರಿಗೋಸ್ಕರ ರೀ? ಯಾರು ತನ್ನನ್ನಷ್ಟು ಕಾಡಿ ಗುರುಗಳನ್ನ ಬೈದು ಅಪಾರ ಕಷ್ಟ ಕೊಟ್ಟು ಎಲ್ಲ ಮಾಡ್ತಾರಲ್ರಿ, ಅವ್ರಿಗೆ ಕಷ್ಟ ಆಗಬಾರ್ದು ವಿಚಾರ ಮಾಡಿದರು. ಇದಕ್ಕೆ ಪರೋಪಕಾರ ಅಂತಾರೆ. ಇದಕ್ಕೆ ಪರೋಪಕಾರ ಅಂತಾರೆ. ತನ್ನ ಸಾವಿಗೆ ಕಾರಣ ಆಗ್ತಾ ಇದ್ದಾರೆ ಅಷ್ಟು ನಿಂದೆ ಮಾಡಿ ತೊಂದರೆ ಮಾಡಿ ಅವು ತನಗೆ ಸಾವು ಬರುವಂತೆ ಪ್ರಯತ್ನ ಮಾಡ್ತಕ್ಕಂಥದ್ದಲ್ಲ, ಸಾಯುವಾಗ ಕೂಡ ಇನ್ನೊಬ್ಬರಿಗೆ ಹಾನಿಯಾಗಿ ಬರುವಂಥ ಪವಿತ್ರ ಭಾವನೆ ಇದಲ್ಲ, ಇದಕ್ಕೆ ನಿಜವಾದ ಪವಿತ್ರತೆ ಅಂತಾರೆ. ಮತ್ತು ಆ ಹೆಣ್ಮಗಳು ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿಲ್ಲ. ವಿಷವನ್ನು ಕುಡಿದು ಸತ್ರೆ ಮನೇಲಿ ವಿಷ ಇತ್ತು ರೀ, ಬೆಳಗ್ಗೆ ಹೊಡಿತಾರಲ್ಲ ಅಂಥ ವಿಷ ಇತ್ತು, ಅದನ್ನು ತೆಗೆದುಕೊಂಡು ಸತ್ರೆ ಚೆನ್ನಾಗಿರ್ತದೆ ಅಂತ ವಿಚಾರ ಮಾಡಿ ವಿಷದ ಬಾಟ್ಲಿ ಕೈಯೊಳಗೆ ಹಿಡಿದ್ರು, ಬಿಚ್ಚಿ ಕುಡಿಬೇಕು. ಅದೇ ಸಮಯಕ್ಕೆ ಮತ್ತೆ ಅನಿಸ್ತು ವಿಷವನ್ನು ಕುಡಿದರೂ ಕೂಡ ಇವರೇನೋ ಕಷ್ಟ ಕೊಟ್ಟಾರೆ, ಅದಕ್ಕಾಗಿ ಸತ್ತಿದ್ದಾರೆ ಅಂತಕೊಂಡು ಮತ್ತೆ ಇವ್ರಿಗೆ ನಮ್ಮ ತವ್ರ ಮನೆಯವರು ಅದಕ್ಕೂ ಕಾಡ್ಬೋದು, ಎಲ್ಲರೂ ಕೂಡ ಅನ್ಬೋದು. ಮತ್ತೆ ಇವರು ಜೈಲಿಗೆ ಹೋಯ್ತಕ್ಕಂಥ ಸಂದರ್ಭಗಳು ಏನು ಮಾಡಬೇಕು ಅಂತ ವಿಚಾರ ಮಾಡಿ ನಮ್ಮ ಅತ್ತೆ ಮಾವರಿಗೆ ಏನೂ ತೊಂದರೆ ಬರಬಾರ್ದು, ಅಣ್ಣ ತಮ್ಮರಿಗೂ ಏನೂ ಅನಿಸಿರಬಾರ್ದು, ನಮ್ಮ ತವ್ರ ಮನೆಯವ್ರು ತಾಯಿ ತಂದೆಗೆ ಅನಿಸ್ಬಾರ್ದು, ಯಾರಿಗೆ ಅನಿಸ್ಬಾರ್ದು, ಏನು ಬಂದ ನನಗೇ ಬಂದಿರಬೇಕು ಅದು ಅಂದ್ಕೊಂಡು ಹೇಳಿ ವಿಚಾರ ಮಾಡಿ ಏನು ಮಾಡಬೇಕು, ಸಾಯಬೇಕು. ಖರೆ ಯಾರಿಗೆ ತೊಂದರೆ ಆಗದಂತೆ ಸಾಯಬೇಕು ಅಂತ ವಿಚಾರ ಮಾಡಿ ಹೆಣ್ಮಗಳು ವಿಚಾರ ಮಾಡಿ ಏನು ಮಾಡ್ತಾರೆ ಅಂದ್ರೆ ಮನೆಯೊಳಗೆ ಇರ್ತಕ್ಕಂಥ ಜನರು ಹೊಲಕ್ಕೆ ಹೋಗಿದ್ದಾರೆ ಆ ದಿವಸ. ಎಲ್ಲರೂ ಮನೆಯೊಳಗೆ ಯಾರಲ್ಲ, ಒಬ್ಬರೇ ಹೆಣ್ಮಗಳು. ನೀರು ಬೆಳಗಿನ ಸಮಯದಲ್ಲಿ ತೊಗೊಂಡ್ಬಂದು ನೀರು ತುಂಬೋದು ಎಲ್ಲ ಕೆಲಸ ಭಾಳ ಮಾಡ್ತಿದ್ರು. ಈಗ ಮನೆಯೊಳಗೆ ಹಂಡೆ ತುಂಬಿಟ್ಟಾರೆ, ನೀರು ತುಂಬ್ಯಾವ, ಎಲ್ಲ ಕೊಡೆಗಳಲ್ಲಿ ನೀರು ಅದಾವೆ, ಎಲ್ಲ ಕಡೆ ಎಲ್ಲ ಸಾಕು ನೀರು ತುಂಬಿಟ್ಟಾರ. ಅನಿಸ್ತೀಗ ನನಗೆ ಈಜಲಿಕ್ಕೆ ಬರೋದಿಲ್ಲ ನದಿ ಒಳಗೆ, ಈಜೋದಂತಲ್ಲ, ಈಜಲಿಕ್ಕೆ ಬರೋದಿಲ್ಲ ನನಗೆ. ನದಿಯೊಳಗೆ ಅಂದ್ರೆ ಬಾವಿಯಲ್ಲಿ ಹೋಗಿ ನೀರು ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿ ಕಾಲು ಜಾರಿ ಬಿದ್ದು ಸತ್ತರು ಅಂತ ಹೇಳ್ತಾರೆ. ಹೇಗಿದ್ರು ಈಜು ಬರೋದಿಲ್ಲ, ಒಳಗೆ ಜೀವಿದ್ರೆ ಸಾಕು ಸತ್ತು ಹೋಗ್ತಾಯಿದ್ದೀನಿ. ನೀರು ತರಲಿಕ್ಕೆ ಹೋದಾಗ ಕಾಲು ಜಾರಿ ಬಿದ್ದು ಸತ್ತು ಹೋದ್ರು ಅಂತಾರೆ. ಹಾಗೆ ನಮ್ಮ ಅತ್ತಿಗೂ ಕಷ್ಟ ಬರೋದಿಲ್ಲ, ಮಾವನಿಗೂ ಇಲ್ಲ, ಪತಿಗೂ ಇಲ್ಲ, ಯಾರಿಗೂ ಇಲ್ಲ, ಮತ್ತು ತವ್ರ ಮನೆಯವ್ರು ಕೂಡ ಯಾವುದೂ ಚಿಂತೆ ಮಾಡಲಿಕ್ಕಿಲ್ಲ, ಸಹಜ ಆಗಿರೋ ತೊಗೊಂಡು ಸುಮ್ಮತ್ತಾರೆ. ಇದೇ ಯೋಗ್ಯ ಅಂತ ತಿಳ್ಕೊಂಡು ಹೇಳಿ ನೀರು ತುಂಬ್ಯಾವಲ್ರಿ, ನೀರು ಒಂದಿಲ್ಲ ಆಗ್ಬೇಕಲ್ಲ. ಆಗ ಒಂದು ಬೇರೆ ಒಂದು ತಂಬಿಗೆ ತೊಗೊಂಡು ಹಂಡೆ ಇರ್ತಕ್ಕಂಥ ಒಂದು ದೊಡ್ಡ ತಂಬಿಗಿಂದ ಎಲ್ಲ ನೀರನ್ನು ಪಟ 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 ಬಳ್ದು ಹಾಕಿ ಎಲ್ಲ ಬಚ್ಚಲಿಗೆ ಸುರಿ ನೀರು ಹಾಕಿ ಮಾಡ್ರು. ನೀರು ಇರಲಿಲ್ಲ, ಅದಕ್ಕೆ ತರಲಿಕ್ಕೆ ಹೋಗಿ ಆಗ್ಬೇಕಲ್ಲ, ಮತ್ತು ಮನೆ ಹೊಡ್ಸಿದ್ದು ಅದು ನೀರು ತೆಗೆದು ಹಾಕಿ ಕೊಡವನ್ನು ತೆಗೆದುಕೊಂಡು ನಡೆದಳು. ಹೌದು ತಂಗಿ ಅಲ್ಲಿ ದಾರಿಗಳಿದ್ದವ್ರು ಹೆಣ್ಮಕ್ಳು ಕೇಳಿದ್ರು, ಲಕ್ಷ್ಮೀ ನೀರು ಇಟ್ಟೊಂದು ತರಲಿಕ್ಕೆ ಹೊರಟಿಲ್ಲ, ಏನು ಕಾರಣ ಹೋಗ್ತಾ ಇದ್ದೀನಿ ನೀರು ತರಲಿಕ್ಕೆ, ಈಗ ನೀರು ತರೋ ಸಮಯ ಅಲ್ಲ ಅಂತ ಕೆಲವೊಬ್ರು ಕೇಳಿದ್ರು. ಅವ್ರು ಹೇಳಿಲ್ಲ, ನೀರು ತರೋದು ಆಗಿರಲಿ, ಬೆಳಗ್ಗೆ ಅದಕ್ಕೆ ನೀರಿಲ್ಲ, ಅತ್ತೆಯವರು ಮಾವನವ್ರು ಬರೋಷ್ಟೊಳಗೆ ನೀರು ತುಂಬಿದ್ರೆ ಸರಿ ಆಗ್ತದೆ, ಹೊಲಕ್ಕೆ ಹೋಗ್ಯಾರ ಬರೋಷ್ಟು ತರಬೇಕು ಅಂತ ಹೊರಟಿದ್ದೀರಿ ಅಂದ್ಕೊಂಡು ಹೇಳಿ ಹೋದ್ರಿ. ಪಟ ಪಟ ಪಟ
ಹೋಗಿ ಬಾವಿಗೆ ಹೋದರು. ಬಾವಿಗೆ ಹೋಗಿ ನೋಡ್ತಾರೆ, ಬಾವಿ ಒಳಗೆ ನೀರು ತುಂಬಿದ. ಸುತ್ತ ಹತ್ತಿತ್ತು ನೋಡ್ತಾರೆ, ಯಾರೂ ಇಲ್ಲ. ನೀರು ತರೋ ಸಮಯ ಇರೋದು ಮಧ್ಯಾಹ್ನ ಸಮಯ, ಯಾರೂ ಇಲ್ಲ, ಒಬ್ಬರು ಇಲ್ಲ. ಭಾಳ ಸಂತೋಷ ಆತ್ರಿ, ಯಾರು ನೋಡೋದಿಲ್ಲ. ಸರಿ ತುಂಬ್ಕೊಂಡು ಹೇಳಿ ಅಲ್ಲಿ ಹೋಗಿ ಗುರುಗಳ ಸ್ಮರಣೆ ಮಾಡಿದ್ರು, ಭಕ್ತಿಯಿಂದ ಸ್ಮರಣೆ. ಸದ್ಗುರುನಾಥ, ನನ್ನಿಂದ ನಿಮ್ಮನ್ನು ಬೈತಾ ಇದ್ದಾರೆ, ನನ್ನಿಂದ ತಮಗೂ ಕೂಡ ಕಷ್ಟ ಆಯಿತು, ಮತ್ತು ನನಗೆ ತಮ್ಮ ನಿಂದೇನು ಕೇಳ್ತಕ್ಕಂಥದ್ದು ಕೂಡ ಆಯಿತು, ನನಗೂ ಪಾಪ ಆಯಿತು. ನಾನು ಯಾವ ಪಾಪ ಮಾಡಲಿಲ್ಲ, ಯಾವ ತಪ್ಪು ಮಾಡಲಿಲ್ಲ, ಯಾರೊಡನೆ ಮಾತನಾಡಿಲ್ಲ, ಆದರೂ ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ನಾನು ಹೇಗಿದ್ದೇನೆ ಅನ್ನೋದು ಯಾರೂ ಸಾಕ್ಷಿ ಇಲ್ಲ, ನೀವೇ ಸಾಕ್ಷಿ ಇದ್ದೀರಿ, ಸರ್ವಜ್ಞರಿದ್ದೀರಿ, ಸರ್ವ ಸಾಕ್ಷಿ ಇದ್ದೀರಿ, ತಾವೆಲ್ಲ ನೋಡಿದ್ದೀರಿ ಸದ್ಗುರುನಾಥ. ನಾ ಹೇಗಿದ್ದೆ ತಮ್ಮ ಗುರುತದ. ಚಿಕ್ಕಂದಿನಿಂದ ತಮ್ಮ ಹತ್ತಿರ ಬಂದಿರ್ತಕ್ಕಂಥ ತಮ್ಮ ಶಿಷ್ಯಳ ನಾನು, ಯಾವ ದೋಷವೂ ಇರತಕ್ಕಂಥ ನಿರ್ದೋಷಿ, ಅಗ್ನಿಯೊಳಗೆ ಹಾಕಿದರೂ ಕೂಡ ಸುಳಿದಿರ್ತಕ್ಕಂಥ ನಾನು ತಮಗೆ ಪ್ರಾರ್ಥನಾ ಮಾಡ್ತಾಯಿದ್ದೀನಿ. ಇದು ಕಡೆಯ ನಮಸ್ಕಾರ ಸದ್ಗುರುನಾಥ, ನನಗೆ ಅನುಗ್ರಹ ಮಾಡಿರಿ. ಇನ್ನೊಂದು ಸಲ ನನ್ನ ದೇಹ ತ್ಯಾಗ ಆತಂದ್ರೆ ಮತ್ತೊಮ್ಮೆ ಎಂದೂ ಹುಟ್ಟಿ ಬರಬಾರ್ದು ಅಂತ ಮೋಕ್ಷನ ಕೊಡಿ ಸದ್ಗುರುನಾಥ, ಇದು ಬಂದೆ, ಇದೇ ಕೊನೆಯ ನಮಸ್ಕಾರ ಅಂತೇಳಿ ಹೆಣ್ಮಗಳು ಬಾವಿ ಮಗ್ಗಲಿಗೆ ಕೊಡ ಇಟ್ಟು ಬಾವಿ ಒಳಗೆ ಜಿಗಿದು ಬಿಟ್ರಿ. ಈಸ ಬರೋದು ಜಿಗಿದ್ರು. ಜಿಗಿದ ನಂತರ ಜಿಗದಾಗ ಸಾಯಿಸೋದು ಜಿಗದಾರಲ್ರಿ, ಜಿಗಿದ ಒಳಗೆ ಹೋಗುವಾಗ ಇಳಿಕೊಂಡು ಹೋಗ್ತಕ್ಕಂಥ ಸದ್ಗುರುನಾಥ, ಇದೇ ಕೊನೆಯ ನಮಸ್ಕಾರ. ನನಗೆ ತಮ್ಮ ಎಲ್ಲಿ ತನಕ ವೃತ್ತಿ ಅದ ನೋಡ್ರಿ, ಬದುಕಿದ ಅಲ್ಲಿ ಪರ್ಯಂತ ಗುರುಗಳ ಸ್ಮರಣೆ ಮಾಡ್ತಾ ಸಾಯಿರು. ಪೂರ್ತಿ ಕೆಳಗೆ ಹೋದರು, ಆಳವಿರುವಂಥ ಬಾವಿ ತಳಕ್ಕೆ ಹೋಗಿದ್ರು. ಸದ್ಗುರುನಾಥ, ಇನ್ನೊಂದು ಕ್ಷಣದಲ್ಲಿ ಸತ್ತು ಹೋಗ್ತಾ ಇದ್ದೀನಿ, ಕಾಪಾಡಿ ಸದ್ಗುರುನಾಥ, ಕಾಪಾಡಿದ್ರೇನು ನನಗೆ ಮರಣ ಆಗಲಿ, ಆದರೆ ನಿಮ್ಮ ನಿಂದೆಯನ್ನು ಮಾಡಿ ನಿಮ್ಮಿಂದ ನನಗೆ ಪಾಪ ಅಂತಕ್ಕಂಥ ಇರ್ತಲ್ಲ, ಆ ಪಾಪ ಕಟ್ಕೊಳ್ತಕ್ಕಂಥ ಬೇಡ, ಪಾಪದಿಂದ ರಕ್ಷಣೆ ಮಾಡಿರಿ, ಮೋಕ್ಷನ ಅನುಗ್ರಹಿಸ್ರಿ. ಈ ಜನರ ಸಂಘ ಸಾಕು ನನಗೆ, ನಾನು ಬೇಡಿದ ವರವನ್ನೇ ತನ್ನ ಕಾಪಾಡಿ ನನಗೆ ಮರಣ ಪ್ರಾಪ್ತ ಆಗಲಿ ಅಂಥೇಳಿ ಅಂತಾದರೂ ಪ್ರಾರ್ಥನೆ ಮಾಡಿದ್ರು. ಕೆಳಗೆ ಹೋಗಿ ತಳಕ್ಕೆ ಹತ್ತಿರು. ಮೇಲ್ಭಾಗ ಮತ್ತೆ ಮುಳುಗಿದವ್ರು ಮತ್ತೊಂದು ಸಲ ಹೇಳ್ತಾರೆ ಮೇಲ್ಭಾಗ, ಹಾಗೆ ಮೇಲ್ಭಾಗ ಹೇಳಿಕತ್ತಿರು. ಸದ್ಗುರುನಾಥ, ಕೊನೆಯ ನಮಸ್ಕಾರ, ನನ್ನ ಅನುಗ್ರಹ ಮಾಡಿರಿ. ನನ್ನ ಸತ್ತು ಹೋದ ನಂತರ ಇನ್ನೊಮ್ಮೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಕಷ್ಟ ಆಗಬಾರ್ದು, ತವ್ರ ಮನೆಗೆ ಕಷ್ಟ ಆಗಬಾರ್ದು, ಅತ್ತೆ ಮನೆಗೆ ಕಷ್ಟ ಆಗಬಾರ್ದು, ಯಾವುದೂ ಆಗಬಾರ್ದು. ಸದ್ಗುರುನಾಥ, ಇದೋ ತಮಗೆ ಕೊನೆಯ ನಮಸ್ಕಾರ, ಇದೋ ತಮಗೆ ಕೊನೆಯ ನಮಸ್ಕಾರ. ಅದು ಯಾವ ಸಮಯದಲ್ಲಿ ದೇತಿ ಆಗುತ್ತೆ ಹೇಳಿಕ್ಕಾಗ್ತಲ್ಲ, ಹಾಗೆ ಕೊನೆಯ ನಮಸ್ಕಾರ. ಸದ್ಗುರುನಾಥ, ನನ್ನ ನಮಸ್ಕಾರ ತಮಗೆ ಅರ್ಪಿತವಾಗಲಿ. ಸದ್ಗುರುನಾಥ, ಕಾಪಾಡಿರಿ. ಅದು ಕಾಪಾಡಿದ್ರೆ ಅಭಿಪ್ರಾಯನು ಸಾಯುವುದನ್ನು ಬಿಡಿಸೋಲ್ಲ, ನನಗೆ ಮೋಕ್ಷವನ್ನು ಇತ್ತು ಕಾಪಾಡಿ ರಕ್ಷಣೆ ಮಾಡಿ ತಗೊಂಡು ಹೇಳಿ ಹಾಗೆ ಹೇಳ್ತಾ ನೀರು ಈಗ ಮೇಲ್ಭಾಗ ಮತ್ತೊಮ್ಮೆ ಮೇಲ್ಭಾಗ ಬಂದರು. ಮತ್ತು ಮೇಲ್ಭಾಗ ಬಂದು ಹಾಗೆ ಗುರುಸ್ಮರಣ ಅಂತ ಮತ್ತೆ ಕೆಳಗಿಳಿದ್ರು. ಮತ್ತೊಮ್ಮೆ ಮೇಲ್ಭಾಗ ಬಂದು ಮತ್ತೊಮ್ಮೆ ಈಗ 3ನೇ ಸಲ ಇನ್ನು ಮೇಲ್ಭಾಗ ಬಂದು ಮುಳುಗಿರೋ ಮುಗಿದು ಹೋಗ್ಬಿಡ್ತು. ಕೆಳಭಾಗ ಹೋಗಿ ತಳಕ್ಕೆ ಹತ್ತುವಾಗ ಸದ್ಗುರುನಾಥ ಅಂತ ತಿಳ್ಕೊಂಡು ಅಲ್ಲಿ ಹೇಳೋದು ಮುಗಿತ್ರಿ. ಸದ್ಗುರುನಾಥ, ಇದು ಕೊನೆಯ ನಮಸ್ಕಾರ ಅಂತ ಕಡೆಯ ನಮಸ್ಕಾರ ಮಾಡ್ತಕ್ಕಂಥ ಒಂದು ಸಮಯ. ಮೊದಲನೇ ಸರಿ ಬೀಳುವಾಗನ ಸದ್ಗುರುನಾಥ, ಸಿದ್ಧಲಿಂಗೇಶ್ವರ, ನಿಮ್ಮನ್ನು ಬಯಸುವಗೋಸ್ಕರವಾಗಿ ನನಗೆ ಸಾಕಾಗಿದೆ, ನನ್ನ ಈ ನಮಸ್ಕಾರ ತಮಗೆ ಅರ್ಪಿತವಾಗಲಿ. ಇದೋ ಕೊನೆಯ ನಮಸ್ಕಾರ ಅಂತೇನು ಈಗ ಜಿಗಿದ್ರಲ್ರಿ. ಅದೇ ಸಮಯದಲ್ಲಿ ಬಾಗಲಕೋಟೆ ಇಲ್ಲಿಂದ ದಕ್ಷಿಣ ದಿಕ್ಕ ಆಗ್ತಲ್ಲ, ಬಾಗಲಕೋಟೆ ಜಿಲ್ಲೆಯ ಕಾಗಲಗೊಂಬದಲ್ಲಿ ನಮಸ್ಕಾರ ಮಾಡಿ ಆ ಅಮ್ಮ ಬಾವಿಯಲ್ಲಿ ಜಿಗಿದ್ರೆ, ಮಹಾರಾಷ್ಟ್ರದ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಂಬ್ರಾಣಿ ಸುಂದರಗಳ ಮಧ್ಯೆ ಇರ್ತಕ್ಕಂಥ ಗುರುಗಳು ಅಲ್ಲಿದ್ದಾರೆ. ಇವರು ಮಾಡಿರ್ತಕ್ಕಂಥ ಆರ್ತನಾದ ಭಕ್ತಿಯಿಂದ ಮಾಡಿರ್ತಕ್ಕಂಥ ಆ ಕೂಗು ಗುರುಗಳು ಕೇಳಿಸ್ತಾರೆ. 3ನೇ ಸಲ ಇನ್ನೇನು ಮುಗಿತು. ಸದ್ಗುರುನಾಥ, ಇದು ಕಡೆಯ ನಮಸ್ಕಾರ, ಇನ್ನೊಮ್ಮೆ ನಾನು ಹುಟ್ಟಿ ಬರದಂತೆ ಮಾಡಿರಿ ಅಂತ ಏನು ನಮಸ್ಕಾರ ಮಾಡಿ ಇನ್ನೇನು ಮುಗೀತಂತೆ ಕಡೆ ನಮಸ್ಕಾರ ಮಾಡುವಾಗ ತಕ್ಷಣದಲ್ಲಿ ಸದ್ಗುರು ನೀರಿನ ಆಳದಲ್ಲಿ ತಳದೊಳಗೆ ಏನು ಅಲ್ಲಿ ಈಗ ತಳಕ ಹೋಗ್ಯಾರಲ್ರಿ, ಅಲ್ಲೇ ಗುರುಗಳು ತ್ರಿಶೂಲ ತೆಗೆದುಕೊಂಡು ದರ್ಶನ ಕೊಟ್ಬಿಟ್ರು. ಒಳಗೆ ದರ್ಶನ ಕೊಟ್ಟು ಮಗಳೇ ಸೌಂದ್ಯ ಮಾಡಿದರು. ತ್ರಿಶೂಲ ಮುಂದೆ ಹಿಡಿದ್ರು, ಸೌಂದ್ಯ ಮಾಡಿದರು, ಇದು ಹಿಡ್ಕೊ ಅಂತೇಳಿ ಹಿಡಿ ಅಂತೇಳಿ. ಮತ್ತು ಗುರುಗಳ ಆಜ್ಞೆ ಅವರು ಹಿಡಿಲಿಲ್ಲರಿ, ಹೇಳಿದ್ರು ಹಿಡಿ ಅಂತ ಸೌಂದ್ಯ ಮಾಡಿದರು. ಮತ್ತು ಗುರುಗಳ ಆಜ್ಞೆ ಅಂದ್ರೆ ಪಾಲಿಸ್ಬೇಕು, ಎಂಥದ್ದಿದ್ರು ಪಾಲಿಸ್ಬೇಕಲ್ರಿ. ಅವ್ರಿಗೆ ಉಳಿಯುವ ಇಚ್ಛೆ ಇಲ್ಲ, ಆದರೂ ಗುರುಗಳ ಆಜ್ಞೆ ಅಂತ ಹೇಳಿ ಹಿಡ್ಕೊಂಡ್ರು.
ಗುರುಗಳ ಸಾಮರ್ಥ್ಯ ದೊಡ್ಡದು. ಅಂತ್ಯ ಸಮಯದಲ್ಲಿ ಸದ್ಗುರುನಾಥ ಬಂದು ತ್ರಿಶೂಲ ಕೈಯಲ್ಲಿ ಕೊಟ್ಟು ಹೀಗೆ ಅವ್ರನ್ನ ಮೇಲ್ಭಾಗ ಎತ್ಕೊಂಡು ಬಂದುಬಿಟ್ರಿ. ಗಟ್ಟಿಯಾಗಿ ಹಿಡಿಸಿ ಮತ್ತು ಅವ್ರ ಗುರು ಕೃಪಾಶೀರ್ವಾದ ದೊಡ್ಡದಿರ್ತದೆ ರೀ. ಬಿಡದಂತೆ ಗಟ್ಟಿಯಾಗಿ ಹಿಡಿಯುವಂತೆ ಆಶೀರ್ವಾದ ಮಾಡಿದರು. ಗಟ್ಟಿಯಾಗಿ ಕೊನೆ ಸಮಯದ ಹಿಡಿದು ಹೀಗೆ ತೆಗೆದುಕೊಂಡು ಬಂದು ಬಾವಿಯ ಮೇಲ್ಭಾಗ ತಂದು ಇಳಿಸಿರು. ಆಗ ಅಮ್ಮ ದುಃಖ ಮಾಡ್ತಾ, ಅಪ್ಪೋರೇ ನನ್ನನ್ನು ರಕ್ಷಣೆ ಮಾಡಿದ್ರಿ. ಗುರುವೇ ಮಾತಾಪಿತನು, ಗುರುಗಳೇ ತಾವು ತಾಯಿ ಮನೆಯೊಳಗಿರ್ತಾರೆ, ತಂದೆ ಮನೆಯೊಳಗಿರ್ತಾರೆ, ಬಂಧು ಬಳಗ ಮನೆಯೊಳಗಿರ್ತಾರೆ, ಅತ್ತೆ ಮಾವರು ಮನೆಯೊಳಗಿರ್ತಾರೆ, ಇಲ್ಲಿ ಯಾರೂ ಇಲ್ಲ. ಗುರುಗಳಿದ್ರಿ ಮಹಾರಾಷ್ಟ್ರದ ತಮ್ಮ ಕಮರಿ ಮಠದಲ್ಲಿದ್ದಾರೆ, ಶಿಷ್ಯರಿದ್ದಾರೆ ರೀ. ಕಾಗಲು ಒಂಬದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಲ್ಲಿದ್ದಾರೆ ರೀ. ಅದಕ್ಕೆ ಹೊರಗೆ ತಂದು ಇಳಿಸಂತಾರೆ, ಗುರುವೇ ಮಾತಾಪಿತನು, ಕುಲದೇವನು, ಗುರುವೇ ತಾರಕ ರೂಪನು, ಹರ ಮುನಿದರೆ ಗುರು ಕಾಯುವನೆಂತು, ಗುರು ಮುನಿದರೆ ಹರ ಕಾಯನರು ಮುನ್ನ ಅಂತ ಹೇಳ್ತಕ್ಕಂಥ ರೀತಿಯಿಂದ ಸದ್ಗುರುನಾಥ ನೀವೇ ನನಗೆ ತಾಯಿ, ನೀವೇ ನನಗೆ ತಂದೆ, ನೀವೇ ನನಗೆ ಕುಲದೇವರು, ಗುರುವೇ ತಾರಕ ರೂಪರು. ತಾರಕ ಅಂದರೆ ದಾಟಿಸ್ಕಂಥದ್ದು, ತಾರಕ ಮಂತ್ರ ಅಂತ ಕೊಂಡಿರ್ತದೆ. ತಾರಕ ಅಂತ ದಾಟಿಸೋದು ಒಂದು ಅಂತ. ಸದ್ಗುರುನಾಥ ಈ ಮರಣದಿಂದ ನನ್ನನ್ನು ದಾಟಿಸಿದ್ರಿ, ಆದ್ರೆ ನನ್ನ ಇಚ್ಛೆ ಇರಲಿಲ್ಲ. ಮತ್ತೆ ತಮ್ಮನ್ನು ಬೈತಕ್ಕಂಥದ್ದು, ತಮ್ಮನ್ನು ಕೇಳ್ತ ಈ ಕಿವಿಯಿಂದ ನಾನು ಕೇಳಬೇಕಲ್ಲ, ನನ್ನನ್ನು ಏಕೆ ಬದುಕಿಸಿರಿ ಸದ್ಗುರುನಾಥ? ನಾನು ಸತ್ತು ಹೋಗ್ಬೇಕಾಗಿತ್ತು, ನನ್ನ ಮೋಕ್ಷವನ್ನು ನೀಡಿ ನಾನು ಹೋಗಲಿ ಅಂತ್ಕೊಂಡು ಹೇಳಿದರು. ಇಲ್ಲಮ್ಮ, ಇನ್ಮೇಲೆ ಹಾಗೆ ಆಗೋದಿಲ್ಲ, ಇನ್ಮೇಲೆ ಯಾವ ಕಷ್ಟವೂ ಕೂಡ ನಿನಗೆ ಬರುವುದಿಲ್ಲ ಅಂತ್ಕೊಂಡು ಹೇಳಿ ಪುರಂದರ ಸರ್ ಅಂತಾರೆ, ಕಂಡು ನೀಯನ್ನು ಕೈ ಬಿಡುವರೆ ಕೃಷ್ಣ, ಪುಂಡರಿಕಾಕ್ಷ ಪುರುಷೋತ್ತಮ ಹರಿ ಅಂತ. ಕಂಡು ನೋಡ್ತಾ ನನ್ನ ಕೈ ಬಿಡುವರೆ ಅಂತ ಹೇಳಿದಾರೆ. ಸದ್ಗುರುನಾಥ ನನ್ನನ್ನು ತ್ರಿಶೂಲ ಕೊಟ್ಟು ಕರೆದುಕೊಂಡು ಮೇಲ್ಭಾಗ ಎತ್ತಿನ ತಂದು ಇಳಿಸಿರಿ. ಆದ್ರೆ ಮುಂದಾದರೂ ಕೂಡ ರಕ್ಷಿಸಿದಲ್ಲ, ಇನ್ನು ಕೊನೆಯ ಪರ್ಯಂತರವಾಗಿ ಕೂಡ ಯಾವುದೇ ಕಷ್ಟ ಬರೋದಕ್ಕೆ, ಯಾವ್ದು ಕಷ್ಟ ಅಂದರೆ ತಮ್ಮನ್ನು ಬಯಸ್ತಕ್ಕಂಥ ನನ್ನಿಂದ ಆಗದೆ, ತಮ್ಮ ನಿಂದೇನೆ ಕೇಳದಂತೆ ನನಗೆ ಬೇಕಾದಷ್ಟು ಕಷ್ಟ ಬರಲಿ, ಅಂದರೆ ತಮ್ಮ ನಿಂದೇನೆ ಕೇಳಬಾರ್ದು, ನಾನು ಹಾಗೆ ನಾನು ರಕ್ಷಣೆ ಮಾಡಿ ನನ್ನ ಮೋಕ್ಷ ಅನುಗ್ರಹಿಸ್ಕೊಂಡು ಹೇಳಿ ಪ್ರಾರ್ಥನೆ ಮಾಡಿದರು. ಗುರುಗಳು ಕೂಡ ಹೇಳ್ತಾರೆ. ಮತ್ತು ಹೀಗಾಗಿ ಎಷ್ಟಾಯ್ತಲ್ಲ, ಆದ ನಂತರ ಗುರು ಹೇಳಿದರು, ಮಗಳೇ ನೀನು ನನ್ನ ಅನುಗ್ರಹದ ಚಿಂತಿಸಿದರು, ನೀನು ಒಳ್ಳೆಯ ಮುಂದೆ ಆ ರೀತಿ ಕಷ್ಟ ಬರುವುದಿಲ್ಲ ಅಂತಕೊಂಡು ಹೇಳಿ ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡಿ, ಮಗಳೇ ಇನ್ಮೇಲೆ ಮನೆಗೆ ಹೋಗು ಅಂಥೇಳಿ ಹೇಳ್ತಾರೆ. ಇಷ್ಟು ಹೇಳಿ ಅದೃಶ್ಯ ಆಗಿಬಿಟ್ರು. ಗುರು ಹೊರ ತೆಗೆದುಕೊಂಡು ಬಂದು ಇಳಿಸಿ ಅದೃಶ್ಯ ಮಾಯಾಗಿ ಹೋಗಿಬಿಟ್ರು. ನಂತರ ಅದೇ ಸಮಯಕ್ಕೆ ಯಾರೋ ಒಬ್ಬರು ಬಾವಿ ಕಡೆ ಬಂದ್ರಿ. ಬಂದು ಬಾವಿ ಕಡೆ ನೋಡ್ತಾರೆ. ನೋಡಿ ಲಕ್ಕಮ್ಮ ಲಕ್ಷ್ಮೀದೇವಿ ಗಾಬರಿ ಆದಂತೆ ಅದ. ಅವ್ರು ದುಃಖ ಮಾಡಿದ್ರು. ಗುರುಗಳ ಹತ್ರ ದುಃಖ ಮಾಡಿದರು. ಗುರುಗಳಿಂದ ನಾನು ಬಯಸ್ತೀನಿ ಅಂತ ತಗೊಂಡು ಹೇಳಿ, ಹೀಗೆ ಮುಖ ಹೀಗಾಗಿದೆ, ನೀವು ಬಾವಿಯಲ್ಲಿ ಬಿದ್ದಂತೆ ಕಾಣ್ತದೆ, ತ್ರಾಸು ಅನುಭವಿಸೋದು ಕಾಣ್ತದೆ, ಏಕೆಮ್ಮ ಹೀಗಾಯಿತು ಅಂತಂದಾಗ ಎಲ್ಲಿಲ್ಲ ದುಃಖ ಒತ್ತರಿಸಿ ಬಂದುಬಿಡ್ತೀರಿ. ಭಾಳ ದುಃಖ ಮಾಡ್ಲಿಕ್ಕತ್ತು. ಕೇಳಿದ್ವಿ ಏನು ಕಾರಣ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಏನಿಲ್ಲ, ಇನ್ನು ಅತ್ತೆಯವರು ಮಾವನವ್ರು ಬೈತಾರೋ ಗೊತ್ತಿಲ್ಲ, ನಾವು ನೀರಿಗೆ ಬಂದಿದ್ದೆ, ಕಾಲು ಜಾರಿ ಬಿದ್ದು ಬಿಟ್ಟೆ, ಸಾಯ್ತಾ ಇದ್ದೆ, ಹೇಗೋ ದೇವರ ದಯ ಗುರುಗಳ ದಯ ಬದುಕಿದೆ ಅಣ್ಣ, ಹೀಗಾಯಿತು ಅಂತ ಭಾಳ ದುಃಖ ಮಾಡಿದ್ರಿ. ಒಳಗಿರ್ತಕ್ಕಂಥದ್ದು ಬೇರೆ. ಒಮ್ಮೊಮ್ಮೆ ಇದ್ದದ್ದು ಹೇಳಲಿಕ್ಕೂ ಆಗೋದಿಲ್ಲ ರೀ, ಒಂದು ಸಲ ಹೇಳಲಿಕ್ಕೂ ಆಗೋದಿಲ್ಲ. ಹೇಳಿದ್ರೆ ಮತ್ತಷ್ಟು ಬೈತಾರೆ, ಮತ್ತೆ ತೊಂದರೆ ಇರ್ತದೆ. ಅವರಿದ್ದವರು ಓಡ್ತಾ ಹೋಗಿಬಿಟ್ರಿ. ಅವ್ರ ಮನೆಗೆ ಹೋಗಿ, ನಿಮ್ಮ ಸೊಸೆ ಬಾವಿಲಿ ಬಿದ್ದಿದ್ದಳು, ತ್ರಾಸ ಇದೆ, ದುಃಖ ಮಾಡ್ತಾ ಇದ್ದಾಳೆ, ಬಂದು ಕಾಪಾಡ್ರಿ, ರಕ್ಷಣೆ ಮಾಡಿ ಕರ್ಕೊಂಡು ಹೋಗಿ ಹೋಗಿ ಹೇಳಿದರು. ಅವರೇ ಹತ್ತಿಂದ ಉರಿತಾನ ಬಂದರು ನೋಡ್ತಾರೆ, ಏ ಲಕ್ಷ್ಮಿ ನಿನಗೇನಾಯಿತು? ಸಾಕಷ್ಟು ನೀರು ನಮ್ಮೆಲ್ಲ ಅನುಕೂಲ ಇತ್ತು, ಎಲ್ಲ ಇತ್ತು, ಇದು ಇಂಥ ಮಧ್ಯಾಹ್ನ ಬಿಸಿಲಲ್ಲಿ ನೀನು ಬಂದ ಉದ್ದೇಶಪೂರ್ವಕವಾಗಿ ನೀವು ಬೀಳುಗೋಸ್ಕರ ಬಂದು ನೀನು ಸತ್ತು ನಮ್ಮನ್ನು ಜೈಲಿಗೆ ಹೋಗ್ತಕ್ಕಂಥ ಉದ್ದೇಶ ಅನ್ನೋದು. ಹೀಗಾಗಿ ನೀನು ಇರುವುದೇ ಬೇಡ ಅಂತ ತಿಳ್ಕೊಂಡು ಹೇಳಿ ಅವ್ರು ಕರೆದುಕೊಂಡು ಹೋಗಿ ಊರೊಳಗೆ ಮಂದಿನ ಕೂಡಿಸಿ ಹಾಗೆ ಮಾಡಿ ಅವ್ರು ಮತ್ತಷ್ಟೆಲ್ಲ ಜನ ಶೀತು ಅನ್ನೋಂಗೆ ಮಾಡಿ ಮಂದ್ಯಾಗ ಅಸಹ್ಯ ಮಾಡ್ತಕ್ಕಂಥ ರೀತಿ ಎಲ್ಲ ಮಾಡಿದರು. ಅಲ್ಲಿಯವರೊಬ್ರು ಕಳಿಸೇಬಿಟ್ರಿ. ಹೋಗ್ರಿ ಮದ್ರಕಂಡು ಹೋಗಿ ಕರ್ಕೊಂಡು ಬೇರೆ ಅವ್ರ ಅಣ್ಣನ ಕರ್ಕೊಂಡು ಕಳಿಸ್ಬಿಡು, ನೀವು ನಾವು ಇಲ್ಲಿ ಇರೋದು ಬೇಡ ಅಂತ ತಿಳ್ಕೊಂಡು ಹೇಳಿದ್ರಿ. ಅವರ ಅಷ್ಟು ಅಲ್ಲಿಂದ ಅಲ್ಲಿಯವರೊಬ್ಬರು ಬಂದರು. ಎಲ್ಲಿಗ್ರಿ ಮಧುರಖಂಡಿಗೆ ಬರ್ಲಿಕ್ಕೆ ಹತ್ತಿರು. ಮಧುರಖಂಡ ಒಳಗೆ ಅವ್ರ ಅಣ್ಣ ಬಸವರಾಜ್ ಅರಸರು, ಅವರು ಪೈಲ್ವಾನ್ರಿ. ಅಲ್ಲಿಂದ ಸಿಂಧೂರು ಮಠಕ್ಕೆ ಅವ್ರು ಬಂದಿರು. ಇಲ್ಲಿಂದ ಬಿಟ್ಟು ಸಿಂಧೂರು ಮಠಕ್ಕೆ ಹೋದ್ರು. ಅವರು
ಯಾವ ಸಮಯಕ್ಕಂದ್ರೆ ಯಾವಾಗ ಇವರು ಅಲ್ಲಿಂದ ಆ ಬಾವಿ ಒಳಗಿಂದ ಅವ್ರು ತೆಗೆದು ಅಪ್ಪವ್ರು ಇಲ್ಲಿ ಇಳಿಸಿದ್ರು, ಅದ ಸಮಯಕ್ಕೆ ಅವರು ಅಲ್ಲಿ ಅವ್ರು ಆ ಸಿಂಧೂರು ಮಠಕ್ಕೆ ಅಲ್ಲಿ ಹೋದರು. ಇಷ್ಟನ್ನು ಅಷ್ಟು ಆ ಮಂದಿನ ಕೂಡಿಸಿ ಮಾಡಿ ನಡೀತಲ್ಲ. ಆಗ ಬಂದು ಅವ್ರ ಅಪ್ಪವ್ರಿಗೆ ನಮಸ್ಕಾರ ಬಸವರಾಜನ ಬಂದು ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ ತಕ್ಷಣ ಅಪ್ಪ ಹೇಳಿದರು, ಬಸವರಾಜ ನೀವು ಹೋಗಿಬಿಡು, ಈಗ ನೀ ಕೂಡೋದು ಬೇಡ ನಿಲ್ಲೋದು ಬೇಡ, ನಡಿ ಇಲ್ಲಿಂದ ನಡಿ ಬೇಗನೆ ಊರಿಗೆ ಹೋಗಂತ ಹೇಳಿದ್ರು. ಇಲ್ಲಪ್ಪರ ಇದೇ ಬಂದನ್ರಿ ಅಪ್ಪರ, ನೀನು ನಮಸ್ಕಾರ ಮಾಡಬೇಡ, ನನ್ನ ನಡಿ ಮೊದಲು ನಡೀಲಿ. ಇಲ್ಲಪ್ಪರ ಏನು ಕಾರಣ ಹೇಳ್ರಪ್ಪರ, ಇವತ್ತಿದ್ದು ನಾಳೆ ಹೋಗ್ಬೇಕಂತ ಅಪೇಕ್ಷೆ, ತಮ್ಮ ದರ್ಶನ ಆಗ್ಬೇಕಂತ. ಏನೂ ಇಲ್ಲ, ಮೊದಲು ನಡೆಯೋದು. ಏನಾಯ್ತರಪ್ಪರ ಅಂತ ಏನು ಹೇಳ್ರಿ ಅವ್ರು ಹೇಳಿದ್ರು. ಇಲ್ಲ, ನಿಮ್ಮ ತಂಗಿ ಬಾವಿಲಿ ಬಿದ್ದಿದ್ರು, ಅವ್ರನ್ನ ನೀರೊಳಗೆ ಕಾಪಾಡಿ ರಕ್ಷಣೆ ಮಾಡಿ ನಮ್ಮ ಪ್ರಾರ್ಥನೆ ಮಾಡಿದಾಗ ಅಲ್ಲಿಂದ ಇದೇ ಈಗ ಸದ್ಯಲ್ಲಿ ಬಂದೀವಿ. ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಅವ್ರು ರಕ್ಷಣೆ ಮಾಡಿ ಈಗ ಬಂದೀವಿ ಇಲ್ಲಿ. ನೀನು ಕೂಡ ಇದೇ ಬಂದಿವಿ. ಈಗ ನೀನು ಹೋಗುವಷ್ಟೊಳಗೆ ಅಲ್ಲಿ ಮಧುರ ಕಂಡಿಗೆ ಕಾಗಲಗೊಂಬದಿಂದ ಅಲ್ಲಿ ನಿಮ್ಮ ಬೀಗರು ಕಳಿಸಿರ್ತಾರೆ, ನೀ ಅಲ್ಲಿ ಹೋಗ್ಬೇಕಾಗ್ತದೆ. ಈಗ ನಿಮ್ಮ ಮೊದಲು ನೋಡೋದು ಸಮಯ ಅಂದರೆ ಈಗ ನಿಲ್ಲಬಿಡಲಿಲ್ಲಪ್ಪ. ಅವರು ಏನು ಮಾಡಿದಾರೆ ಅಂದ್ರೆ ಇವರು ಸ್ವಾಮಿಗಳು ಮಧುರ ಕಂಡವ್ರಿ. ಅವ್ರನ್ನ ನಾವು ಹೇಳೋದೆಲ್ಲ ಗುರ್ತಾಗ್ತವ್ರಿ. ನಾವು ಹೇಳೋದೆಲ್ಲ ಅಲ್ಲಿ ಒಂದೇ ಊರು ಅವ್ರದ್ದು ನಿಮ್ಗೆ ಗುರ್ತಾಯ್ತು. ನಿಮ್ಮ ಮನೆ ಸಮೀಪ ಅದೇ ಓಣಿ ಒಳಗೆ ಮನೆ ಅವರು ಜಕ್ಸನ್ ಅವ್ರ ಮನೆ ಅಲ್ಲಿ. ಅದು ಬಹುಶಃ ಒಂದು ಎದುರಾಬಾದ್ರು ಇದ್ದಂತೆ ಒಂದು ಬಹುಶಃ 5-6 ಮನೆ ಎಷ್ಟೇ ಇರಬೇಕು, ವ್ಯತ್ಯಾಸ ಅಷ್ಟೇ ವ್ಯತ್ಯಾಸ. ನಿಮ್ಮ ಮನೆಗಿಂತಲೂ ಸ್ವಲ್ಪ ಪಶ್ಚಿಮಕ್ಕೆ ಆಗ್ತದೆ ಅಲ್ರಿ, ಸ್ವಲ್ಪ ಪಶ್ಚಿಮಕ್ಕೆ ಆಗ್ತದೆ. ಮುಂದೆ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಹಾಗೆ ಬಸವರಾಜ ಮಧುರಖಂಡಿಗೆ ಬರ್ತಾರೆ. ಮಧುರಖಂಡಿಗೆ ಬರ್ತಾರೆ. ಬರುವಷ್ಟರೊಳಗೆ ಅವರು ಬಂದುಬಿಟ್ಟಾರೆ. ಬಸವರಾಜ ನೀವು ಬರಬೇಕು, ನಿಮ್ಮ ತಂಗಿ ಬಾವಿಯಲ್ಲಿ ಬಿದ್ದಾಳೆ, ಎಲ್ಲರೂ ತೊಂದರೆ ಆಗ್ತದೆ, ನಿಮ್ಮ ತಂಗಿ ನೀವು ಕರ್ಕೊಂಡು ಬರಬೇಕು. ಆಯಿತು ಹೋಗೋಣ, ಇವತ್ತಿರ್ರಿ, ನಾಳೆ ಬೆಳಗ್ಗೆ ಹೋಗ್ತೀವಿ ಹೇಳಿ ಅವ್ರನ್ನ ಇಟ್ಕೊಂಡು ಮರುದಿವಸ ಬೆಳಗ್ಗೆ ಸಮಯ ಆಯ್ತಲ್ಲ, ಅಲ್ಲಿಂದ ಬರಬೇಕು, ಮೊದಲ ಸಮಯ ಐತಲ್ಲೇ ಬಂದು ಇಟ್ಕೊಂಡು ಬೆಳಗಿನ ಸಮಯದಲ್ಲಿ ಎಲ್ಲ ಕೂಡ್ಕೊಂಡು ಮಧುರಖಂಡಿಂದ ಕಾಗರಗೊಂಬಕ್ಕೆ ಹೋದ್ರಿ. ಕಾಗರಗೊಂಬಕ್ಕೆ ಹೋಗಿ ಅವರು ಯಾರ ಮಾತು ಕೇಳಿಲ್ಲ ರೀ. ನಿಮ್ಮ ತಂಗಿಯನ್ನು ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗೋದು, ಇಲ್ಲಿ ಇರ್ಕೊಡೋದು ಅಂದ್ಕೊಂಡು ಹೇಳಿ ಕಳಿಸ್ಕೊಟ್ಟ ನಂತರ ಊರಿಗೆ ಬಂದು ಮತ್ತು ತಾಯಿ ತಂದೆ ಮುಂದೆ ನಡೆದ ಘಟನೆ ಎಲ್ಲ ಹೇಳಿದರು. ಸದ್ಗುರುನಾಥ ಬಂದು ಕಾಪಾಡಿದರು, ಗುರುಗಳು ದೊಡ್ಡವರಿದ್ದಾರೆಲ್ಲ ಹೇಳಿದರು ಅಂತ ಎಲ್ಲರೂ. ಮತ್ತು ಅವರು ತಾಯಿ ಕರಳು ತಂದೆ ಕರಳು ಎಲ್ಲ ಅಣ್ಣತಮ್ಮರೆಲ್ಲ ಇರ್ತಾರಲ್ಲ, ಎಲ್ಲರೂ ಕೂತ್ಕೊಂಡು ದುಃಖ ಮಾಡಿದರು. ಬಂದು ರಕ್ಷಣೆ ಮಾಡ್ತಕ್ಕಂಥ ಸದ್ಗುರುನಾಥ, ನೀವೆಲ್ಲ ದೂರಿದ್ದೀರಿ, ನಾನು ರಕ್ಷಣೆ ಮಾಡಿದಂಥ ಸದ್ಗುರುನಾಥ ಎಲ್ಲಿ? ಗುರುಗಳು ಕೇವಲ ಮಠದಲ್ಲಿ ಇರ್ತಾಯಿಲ್ಲ, ದೇವರು ಕೇವಲ ಗುಡಿಯಲ್ಲಿ ಇರ್ತಾಯಿಲ್ಲ, ಗಣೇಶದಲ್ಲಿ ಗುರು ಇರ್ತಾ ಇರ್ತಕ್ಕಂಥ ಮಾತು ಸತ್ಯದ. ನಾವು ಗುರುಗಳ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿದ ಗುರುನಾಥ ಬಂದನ್ನು ಮೂರನೇ ಸಲ ಮುಳುಗಿದಾಗ ನಾನು ಬಂದು ತ್ರಿಶೂಲ ಕೊಟ್ಟು ರಕ್ಷಣೆ ಮಾಡ್ತಕ್ಕಂಥ ಗುರುಗಳು ದೊಡ್ಡವರು ರಕ್ಷಣೆ ಮಾಡಿದರು ಅಂದ್ಕೊಂಡು ಹೇಳುವಾಗ ದುಃಖ ಬಂತು. ಎಲ್ಲರೂ ದುಃಖ ಮಾಡಿದ್ರು. ನನ್ನ ಮಗಳನ್ನು ಕಾಪಾಡಿದರು, ತಂಗಿನ ಕಾಪಾಡಿದರು, ಅಣ್ಣನ ಕಾಪಾಡಿದ್ರು, ಅಣ್ಣಗಳು ಹೇಳಿದಂಥ ಅಕ್ಕನ ಕಾಪಾಡಿದ ತಂಗಿಗಳು ಮತ್ತು ತಮ್ಮ. ಹೀಗೆ ಕೊನೆಗೆ ಎಲ್ಲರೂ ಕೂಡ್ಕೊಂಡು ಆಯಿತು ಬದುಕಿ ಬಂದಮ್ಮ ಚಲೋ ಅಂತ ಹೇಳಿ ಅಷ್ಟರೊಳಗೆ ತಂಗಿ ಹೇಳಿದ್ರು, ಅಣ್ಣ ನಾವು ಮಠಕ್ಕೆ ಹೋಗೋಣ ಅಂತ. ಅಲ್ಲಿಂದ ಸಿಂಧೂರು ಮಠಕ್ಕೆ ಹೋದ್ರೆ ಅವ್ರು ಕೂಡ್ಕೊಂಡು ಮತ್ತು ಸಿಂಧೂರಿಗೆ ಅಪ್ಪ ಅವ್ರ ಹತ್ರ ಹೋದರು. ಅಪ್ಪರು ಅಷ್ಟಾಂಗ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದರು. ಗುರುಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಿಕ್ಕಿ ಹತ್ತುಬಿಟ್ರು. ಅಪ್ಪವ್ರ ನನ್ನ ಕಾಪಾಡಿದ್ರಿ. ಬದುಕು ಆಶೆ ಅಂದ್ಕೊಂತೆಲ್ಲ ಕಮರಿ ಹೋಗಿಬಿಟ್ಟಿತ್ತು. ತಮ್ಮ ನಿಂದೇನೆ ಕೇಳೋದು ಸಾಕಾಗಿತ್ತು. ಪಾಪ ತಮ್ಮ ನಿಂದೇನೆ ಕೇಳೋದು ಅಂತಾದರೆ ಮತ್ತೇಕೆ ನನ್ನ ಬದುಕಿಸಿದ ಸದ್ಗುರುನಾಥ, ನಾನು ಮೋಕ್ಷ ಕೊಡಬಾರ್ದೆ, ಮತ್ತು ಅಲ್ಲಿ ಹೋದರೆ ಮತ್ತಂತ ನಿಂದೇನೆ ಕೇಳ್ತಕ್ಕಂಥ ಸಂದರ್ಭ ಬರ್ಬೋದಲ್ಲ ಅಂತಕೊಂಡು ಹೇಳಿ. ಮತ್ತು ಅಷ್ಟೇ ಅಲ್ಲ, ನಾನು ಯಾವ ದೋಷವನ್ನು ಕೂಡ ಮಾಡಲಿಲ್ಲ, ಆದರೂ ಇಂಥ ನನಗೆ ಬಂತು, ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವರು ಅಪ್ಪವ್ರ ಥರ ಒಂದು ಪದ್ಯ ಮಲ್ಲಮ್ಮ ನಾಟಕದಾಗ ಹೇಳ್ತಿರ್ತಾರೆ, ತಾನು ಗೈದ ಕರ್ಮಕ್ಕೆ ತಾನೇ ತ್ಯಾಗಿ ಆಗಬೇಕಯ್ಯ. ತಾನು ಮಾಡ್ತಕ್ಕಂಥ ಕರ್ಮ ಇದ್ರೆ ತಾನೇ ತ್ಯಾಗಿ ಆಗ್ಬೇಕಾಗ್ತದೆ. ತಾನು ಮಾಡ್ತಕ್ಕಂಥ ಕರ್ಮ ಇದ್ರೆ ಆ ಕರ್ಮ ಯೋಗಿನೂ ಕೂಡ ಆಗ್ಬೇಕಾಗ್ತದೆ. ತಾನು ಮಾಡ್ತಕ್ಕಂಥ ಕರ್ಮ ಆಗ್ತಕ್ಕಂತೆ ಭೋಗಿ ಕೂಡ ಆಗ್ಬೇಕಾಗ್ತದೆ. ಅದಕ್ಕೆ ತಾನು ಮಾಡಲ್ಪಟ್ಟಂಥ ಕರ್ಮ ಇತ್ತಲ್ಲ, ಆ ಕರ್ಮ ಅವಶ್ಯವಾಗಿ ಫಲವನ್ನು ಕೊಡ್ತಿರ್ತವೆ. ಅದಕ್ಕೆ ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮ ಅಂತ ಕರ್ಮಗಳು 3 ಪ್ರಕಾರ ಇರ್ತದೆ. ಅನೇಕ ಜನ್ಮಗಳ ಕರ್ಮ ಸಂಗ್ರಹ ಇರ್ತಕ್ಕಂಥದ್ದು ಸಂಚಿತ ಕರ್ಮ ಅಂತಾರೆ.
ಅದರೊಳಗಿನ ಒಂದು ಭಾಗ ಹೊಡೆದುಕೊಂಡು ಬಂದು ಈಗಿನ ಜನ್ಮ ಮನುಷ್ಯ ಜನ್ಮ ತೊಡ್ಕೊಂಡು ಬಂದಿಲ್ಲ. ಈ ಜನ್ಮ ಕಾರಣಕ್ಕಂಥ ಕರ್ಮಕ್ಕೆ ಪ್ರಾರಬ್ಧ ಕರ್ಮ. ಪ್ರಾರಬ್ಧಂ ಭಜಮಾನೋ ಈ ಪರಬ್ರಹ್ಮಾತ್ಮನಸ್ತಿ ಅಂತ ಮತ್ತು ಪ್ರಾರಬ್ಧ ಅನುಭವಿಸ್ತಾ ಪರಬ್ರಹ್ಮದಲ್ಲಿ ಮನಸ್ಸು ನೆಲೆ ಇರಬೇಕಮ್ಮ. ದೇಹಕ್ಕೆ ಪ್ರಾರಬ್ಧ ಅಂತಕ್ಕಂಥ ಇರ್ತದೆ, ಆತ್ಮನಿಗೆ ಪ್ರಾರಬ್ಧ ಇಲ್ಲ. ಸುಖ ದುಃಖಾದಿಗಳು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮನಸ್ಸಿಗೆ ಸಂಬಂಧದ ಕಷ್ಟ ಸುಖಾದಿಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಕೂಡ್ಕೊಂಡಿರ್ತಾವೆ. ನೀನು ನಿತ್ಯ ನಿರ್ಮಲವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಇದ್ದಿ. ಆ ಕರ್ಮ ನಿನಗೇನು ಸಂಬಂಧ ಇಲ್ಲ. ಹೊರಗಿನ ದೃಷ್ಟಿಯಿಂದ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿ ಎತ್ತುಕೊಂಡು ಹೇಳಿ ಕರ್ಮಕ್ಕೆ ತಕ್ಕಂತಿರ್ತಕ್ಕಂಥ ಎಲ್ಲ ವ್ಯವಹಾರಗಳು ನಡೀತದೆ, ಹೆಚ್ಚು ಕಡಿಮೆ ನಡೀತದೆ. ಕರ್ಮಕ್ಕೆ ಸಾಕ್ಷಿಯಾಗಿ ಬ್ರಹ್ಮಜ್ಞಾನ ಗುರು ಮುಖಾಂತರವಾಗಿ ಬ್ರಹ್ಮಜ್ಞಾನ ಪಡೆದ ಮೇಲೆ ಬ್ರಹ್ಮಜ್ಞಾನದವರು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ ಅಲ್ಲ, ಅಂಥ ಮೋಕ್ಷವನ್ನು ಪಡೆದುಕೊಂಡು ಬರ್ತದೆ. ಜ್ಞಾನದಿಂದ ಕರ್ಮವನ್ನು ಭಸ್ಮ ಮಾಡಿಕೊಂಡು ಉದ್ಧಾರ ಆಗಬೇಕು. ಚಿಂತಿಸಿದ್ರು ಮಗಳೇ, ಚಿಂತೆ ಅಂತಕ್ಕಂಥದ್ದು ಯೋಗ್ಯವಲ್ಲ. ಚಿಂತೆಯನ್ನು ತ್ಯಾಗ ಮಾಡಿ ಮೋಕ್ಷವನ್ನು ಪಡೆದು ಧನ್ಯಳಾಗುವ ಅಂದ್ಕೊಂಡು ಗುರು ಆಶೀರ್ವಾದ ಮಾಡ್ತಕ್ಕಂಥ ಹೇಳ್ತಾ ಇದ್ದಾರೆ. ಯಾವ ಲಕ್ಕಮ್ಮ ಜಿಕ್ಸನೆಯವರು ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಅಪ್ಪ ಅವ್ರು ನಾನು ಏನು ಮಾಡಲಿ ಅಂತ. ಎಲ್ಲ ಸಮಯ ಬರ್ತದಮ್ಮ. ಸಮಯ ಬಂದಾಗ ಎಲ್ಲ ಸರಿ ಆಗ್ತದೆ. ಸಮಯ ಬಂದಾಗ ಎಲ್ಲ ಸರಿ ಆಗ್ತದೆ. ವಿಕ್ರಮಾದಿತ್ಯ ಮಹಾರಾಜ ಚಂದ್ರಹಾರವನ್ನು ಹಾಕಿರ್ತಕ್ಕಂಥದ್ದು ಪಕ್ಷಿ ಅದನ್ನು ನುಂಗಿಬಿಡ್ತಲ್ಲ. ಪಕ್ಷಿ ನುಂಗಿತು, ಕ್ಷೇತ್ರ ಇರ್ತಕ್ಕಂಥದ್ದು ನುಂಗಿತು, ಗೂಟ ಅಲ್ಲಿರ್ತಕ್ಕಂಥ ಗೂಟು ನುಂಗಿತು, ಆಯ್ತಲ್ಲ ಅಲ್ಲಿ ಹೋಗಿಬಿಡ್ತು. ಸಮಯ ಬಂದಾಗ ಯಾವುದನ್ನು ಚಂದ್ರಹಾರ ನುಂಗಿತಲ್ಲ ಅದೇ ಮರಳಿ ಎಲ್ಲವನ್ನು ಕಕ್ಕಿಕೊಂಡು ಬಿಡ್ತು. ನಿಜ ಸಂಗತಿ ಸಮಯ ಬಂದಾಗ ಎಲ್ಲ ತಿಳಿತದೆ. ನೀ ಸತ್ಯ ಇದ್ದೇನು ಶುದ್ಧ ಇದ್ದೆ ಅಂತ ತಿಳಿತದೆ. ಅವೆಲ್ಲ ನೀನು ಕರ್ಕೊಂಡು ಹೋಗ್ತಾರೆ. ಮರಳಿ ಎಲ್ಲ ಚಲೋಗ್ತದೆ. ಇನ್ನೂ ಕೂಡ ನೀವು ಸಂತಾನ ಭಾಗ್ಯ ಆಗ್ತದೆ ಅಂದ್ಕೊಂಡು ಹೇಳ್ತಾರಪ್ಪ ಅವರು. ಅಂದರೆ ಅಪ್ಪ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅವತ್ತು ಒಂದು 4-6 ದಿವಸದಲ್ಲೇ ಉಳಿದುಕೊಂಡು ಗುರುಗಳಿಂದ ಶಾಸ್ತ್ರ ಶ್ರವಣ ಮಾಡಿದರು. ಅಪ್ಪ ಅವ್ರು ಹೇಳ್ತಾರೆ, ಮಗಳೇ ಚಿಂತಿಸಿದರು, ನಿನಗೆ ಇನ್ನೂ 4 ಜನರು ಮಕ್ಕಳಾಗ್ತಾ ಇದ್ದಾರೆ, ಸಂತಾನ ಆಗ್ತದೆ ಅಂತೇಳಿ. ಅದೇ ಪ್ರಕಾರ ಗುರುಗಳು ಹೇಳಿದಂತೆ ಸಂತಾನ ಕೂಡ ಆಗ್ತಾಯಿದ್ದಾವೆ. ಅಪ್ಪರ ಆಶೀರ್ವಾದ ಪಡ್ಕೊಂಡು ಮರಳಿ ಅವ್ರ ಊರಿಗೆ ಬಂದ ನಂತರ ಏನು ತಪ್ಪಿಲ್ಲ, ದೋಷ ಇಲ್ಲ ಅಂತಕೊಂಡು ಹೇಳಿ ಅವರೆಲ್ಲ ಮತ್ತೆ ಒಪ್ಪಿಕೊಂಡು ನಮ್ಮದೇ ತಪ್ಪಾಯಿತು, ಬಹಳ ಕಾಡಿದ್ದೇವೆ, ಅಪರಾಧವಾಯ್ತು ನಮ್ಮಿಂದ ಅಂತಕೊಂಡು ಹೇಳಿ ತಮ್ಮ ತಪ್ಪು ಒಪ್ಪಿಕೊಂಡ್ರು. ಮರಳಿ ಆ ಲಕ್ಕಮ್ಮನನ್ನು ಕರ್ಕೊಂಡು ತಮ್ಮ ಊರಿಗೆ ಹೋದರು, ಕಾಗರಗುಂಪಕ್ಕೆ ಹೋದರೆ ಯಾರು ಕೂಡ ಮುಂದೆ ಅವ್ರಿಗೆ ಕಷ್ಟ ಕೊಡದಂತೆ ರಕ್ಷಣೆ ಮಾಡಿದರು. ಆಮೇಲೆ ಅವರಿಗೆ ಮೈತ್ರಕ್ಕ ಅಂತಕ್ಕಂಥ ಮಗಳು ಜನಿಸಿದರು, ಚಿದಾನಂದ ಅಂತ ಮಗ ಜನಿಸಿದರು, ಶಾರದಮ್ಮ ಅಂತಕ್ಕಂಥ ಹೆಣ್ಣುಮಗಳು ಜನಿಸಿದರು, ಆಮೇಲೆ ಶಂಭುಲಿಂಗ ಅಂತಕ್ಕಂಥ ಮಗ ಜನಿಸಿದರು. ಹೀಗೆ 4 ಮಂದಿ ಮಕ್ಕಳವರು ಜನಿಸಿದರು. ಹೀಗೆ ಅವರು ಕೂಡ ಒಂದು ಒಳ್ಳೆಯ ನಿಷ್ಠೆ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಒಳ್ಳೆಯವರು. ಆದ್ದರಿಂದ ಇಲ್ಲಿ ಎಲ್ಲಿ ಸತ್ಯ ಇರ್ತಲ್ಲ, ಶಾಂತಿ ಇರ್ತದೆ, ಕಷ್ಟ ಅಂತ ಬರ್ತಿರ್ತಾವೆ. ನೀವೆಲ್ಲ ಕೂಡ ಹೆಣ್ಮಕ್ಳಿಗೆ ಸ್ವಲ್ಪ ಹೆಚ್ಚು ಬರ್ತಾವೆ, ನೆನಪಿಟ್ಕೊಡ್ರಿ. ಬಂಗಾರ ಇರ್ತಲ್ಲ, ಬಂಗಾರ ಹೊರಗೆ ಹೆಚ್ಚು ನೋಡ್ತಾರೆ. ಬಂಗಾರ ಗಂಡ್ಮಕ್ಳಿಗೆ ತಲೆಯಾಯಿತು, ನಾವು ಹೇಳೋದು ಸ್ವಲ್ಪ ಹೆಚ್ಚು ಹೆಣ್ಮಕ್ಳಿಗೆ ಅಷ್ಟು ಹೆಚ್ಚಿರ್ತದೆ. ಬಂಗಾರವನ್ನು ಹೊರಗೆ ಹೆಚ್ಚು ನೋಡ್ತಾರೆ ಪತ್ತಾರಗೌಡರು. ಗಾಡಿ ಹಾರಿ ಹಚ್ಚೋದಲ್ರಿ, ಗಾಡಿ ಹಾರಿ ಹೊರಗೆ ಹೆಚ್ಚು ನೋಡ್ತಾರೆ, ಹಚ್ತಾರೆ. ಗಾಡಿ ಹಾರಿ ಖಾರ ಕೊಟ್ಟು ಹಾರಿ ಹಚ್ಚೋದಲ್ಲ. ಅದಕ್ಕೆ ಹೇಳ್ರಿ, ಅದು ಕಬ್ಬಿಣದ ಲೋಕ ಪ್ರಸಿದ್ಧ. ಅದು ಕಬ್ಬಿಣದ ಲೋಕ ಪ್ರಸಿದ್ಧ. ಕಬ್ಬಿಣದೊಳಗೆ ಬಂಗಾರ ಕುಡಿಯೋದು ನೋಡಿದ್ರೆ ಹೊರಗೆ ಹೆಚ್ಚಿ. ಬಂಗಾರದಂದ್ರೆ ಬಹಳಷ್ಟು ಬೆಲೆ ಬಾಳ್ತಕ್ಕಂಥದ್ದು. ಅದರೊಳಗೆ ಏನಾದರೂ ಕುಡಿತಂದ್ರೆ ಹಾನಿ ಆಗ್ತದೆ, ನುಕ್ಸಾನ ಆಗ್ತದೆ, ಲಾಭ ಆಗೋದಿಲ್ಲ ಅಂತಕೊಂಡು ಹೇಳಿ ಅದು ಸತ್ಯ ಇರ್ತಕ್ಕಂಥ ಬಂಗಾರದವರು, ಸತ್ಯ ಇಲ್ಲದೇ ಇರ್ತಕ್ಕಂಥದ್ದವರು ಏನದು ನೋಡ್ಬೇಕು ಪರೀಕ್ಷೆ ಮಾಡ್ತಾರೆ. ಇವತ್ತರ ಸತ್ಯತನ ನಡಿಬೇಕು ಅಂತ ನೀವು ವಿಚಾರ ಮಾಡಿದ್ರೆ ಅಪಾರ ಕಷ್ಟ ಬರ್ತದೆ, ಏನೇನಾಗ್ತದೆ. ಆದರೂ ಕೂಡ ಕೊನೆಗೆ ಸತ್ಯಮೇವ ಜಯತೆ. ನೀವು ನಾಣ್ಯ ಇರ್ತಾವೆ ನೋಡಿರಿ, ನಾಣ್ಯ ಇರ್ತಾವೆ, ₹1 ಇರ್ತಾವಲ್ಲ, ರೂಪಾಯಿಗಳ ಮೇಲೆ ನೋಡಿರಿ, ನೋಟ್ಗಳ ಮೇಲೆ ಕೆಲವೊಂದು ಇರ್ತಿರಬೇಕು. ಆದಮೇಲೆ ಸತ್ಯಮೇವ ಜಯತೆ ಅಂತ ಬರೆದಿರ್ತಾರೆ. ಹಿಂದಿ ಶಬ್ದ ಇರ್ತದೆ, ಮೂಲ ಸಂಸ್ಕೃತ ಉಪನಿಷತ್ತಿನ ವಾಕ್ಯದು. ಸತ್ಯಮೇವ ಜಯತೆ ಸಂಪೂರ್ಣವಾಗಿರುವಾಗ ಸತ್ಯಮೇವ ಜಯತೆ ನಾನೃತಂ, ಸತ್ಯಮೇವ ಜಯತೆ ನಾನೃತಂ ನ ಅನೃತಂ ನಾನೃತಂ, ಸತ್ಯಮೇವ ಜಯತೆ ನಾನೃತಂ, ಸತ್ಯೇನ ಪಂಥ ವಿತತೋ ದೇವಯಾನ, ಸತ್ಯೇನ ಪಂಥ ವಿತತೋ ದೇವಯಾನ. ಅಂದ್ರೆ ಸತ್ಯಮೇವ ಜಯತೆ ಅಷ್ಟು ಕೊಟ್ಟದ್ದು 3. ಅದ್ರೊಳಗೆ ಅಷ್ಟೆಲ್ಲ ಬರಲಿಕ್ಕೆ ಅವರು ನಾಣ್ಯ ಮೇಲೆ ಅಷ್ಟೆಲ್ಲ ಬರಲಿಕ್ಕೆ ಅನುಕೂಲ ಹೌದು. ಅದಕ್ಕೆ ಸತ್ಯಮೇವ ಸತ್ಯ ಒಂದೇ ಜಯಿಸ್ತದೆ ಜಗತ್ತಿನಲ್ಲಿ. ನಮ್ಮ ನಾಣ್ಯ ಭಾರತ ದೇಶ ನಾಣ್ಯದಲ್ಲಿ ಉಪನಿಷತ್ತಿನ ವಾಕ್ಯ ಕೊಟ್ಟಿದ್ದಾರೆ. ಸತ್ಯಮೇವ ಜಯತೆ ನ ಅನೃತಂ. ಅಂದ್ರೆ ಅನೃತಂ ಅಂದ್ರೆ ಸುಳ್ಳು, ನ ಅನೃತಂ, ಸುಳ್ಳು ಯಾವಾಗೂ ಜಯಿಸೋದಿಲ್ಲ.
ಸುಳ್ಳು ಜಯಿಸ್ತದಂತ ಒಂದು ವೇಳೆ ಹೇಳಿದ್ರಂದ್ರೆ ಜಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಏನೋ ಅನ್ಕೋತ ಕೊಡ್ರಿ ನೋಡು, ಇದು ಎಮ್ಮೆ ಅಲ್ರಿ, ಇದು ಕೋಣದ, ಇದು ಎಮ್ಮೆ ಅಲ್ಲ ಕೋಣದ, ಅಥವಾ ಕೋಣ ನೋಡಿ ಇದು ಕೋಣಲ್ರಿ, ಇದು ಮೈಸೂರು ರಾಜನ ಆನೆ, ಇದು ಅಥವಾ ಕೋತಳೆ ಆನೆ ಇರ್ತಾವೆ ಕೂತು ಕೋಣ ಅದು ಮಂದಿ ಅಂತಾರೆ, ಇದು ಏನಪ್ಪ ಇವು ತಲೆ ಸರಿ ಹೋಯ್ತಿಲ್ಲ ಅಂತಾರೆ. ಕೊನೆಗೆ 1000 ಸಲ ಇದು ಕೋಣಕ್ಕೆ ಅಥವಾ ಎಮ್ಮೆಗೆ ಆನೆ 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 ಅನ್ಕೋತ ನೀವು ಕೂತರು ಕೂಡ, ಸುಳ್ಳು ಹೇಳಿದ್ರು ಕೂಡ ಕೊನೆ ಅದೇಂತ ಹೇಳ್ರಿ ನೋಡು, ಕೊನೆ ಯಾವುದು? ಅದು ಕೋಣನ ಆನೆ ಅಲ್ಲಲ್ಲ. ಆಗ ಸುಳ್ಳು 1000 ಸಲ ಸುಳ್ಳನ್ನು ಸತ್ಯ ಮಾಡೋ ಸಲ ಒದ್ದಾಡಿದ್ರು ಕೊನೆಗೆ ಸುಳ್ಳಾಗ್ತದೆ. 1000 ಸಲ ಒದ್ದಾಡೋಕ್ಕಿಂತಲೂ ಒಂದು ಸಲದಾಗ ಮುಗಿತಕ್ಕಂಥ ಸತ್ಯವನ್ನು ಪಾಲಿಸಲ್ಲ. ಎಲ್ಲರ ತನು ಶುದ್ಧಿರಲಿ, ಎಲ್ಲರ ಮನಸ್ಸು ಶುದ್ಧಿರಲಿ, ಎಲ್ಲರ ವಾಣಿ ಶುದ್ಧಿರಲಿ. ಅದು ದೋಷರಹಿತವಿರ್ತಕ್ಕಂಥ ಮಾತು, ದೋಷರಹಿತವಿರ್ತಕ್ಕಂಥ ಶರೀರ, ದೋಷರಹಿತವಿರ್ತಕ್ಕಂಥ ಶರೀರ ಇದ್ರೆ ಕಾಯೇನ ವಾಚೇನ ಮನಸ್ಸು, ದೋಷರಹಿತಕ್ಕಂಥ ಮನಸ್ಸು ಇದ್ರೆ ಸದ್ದೂರ ಅಂತ ನಾವು ಹುಡುಗೋ ಕಾರಣ ಇಲ್ಲ. ಸಮಯ ಬಂದಾಗ ನೀರಿನೊಳಗೆ ತಳದೊಳಗೆ ಮುಳುಗಿ ಸಾಯುವ ಸಮಯದಲ್ಲಿ ಸದ್ದೂರ ಅಂತ ಮಹಾರಾಷ್ಟ್ರದಿಂದ ಕರ್ನಾಟಕ ಬಂದು ಮುಳುಗಿರ್ತಕ್ಕಂಥ ಮನನ್ನು ಎತ್ತಿ ಕಾಪಾಡಿದಂಥ ಗುರು ಅವರು ಸತ್ಯ ನೋಡಿ ಕಾಪಾಡ್ರಿ, ಮಿಥ್ಯ ನೋಡಿ ಕಾಪಾಡ್ರಿ. ಆ ಸತ್ಯವೇ ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಆ ಸತ್ಯವೇ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ನೀವು ಹೆಣ್ಮಕ್ಳು ಗಂಡ್ಮಕ್ಳು ಶ್ರೀಮಂತರು ಬಡವರು ಯಾವ ಭೇದವಾಗಿಲ್ಲ ಗುರುಗಳಲ್ಲಿ ಎಲ್ಲರೂ ಅಷ್ಟೇ ಇರ್ತೀರಿ. ಗುರುವಂತೆ ಎಲ್ಲರೂ ರಕ್ಷಣೆ ಮಾಡ್ತಾರೆ. ಅವರಂತೆ ನಮ್ಮನ್ನು ನಿಮ್ಮನ್ನೆಲ್ಲರೂ ಕೂಡ ರಕ್ಷಣೆ ಮಾಡಿದ್ರು ಪ್ರಾರ್ಥನೆ ಮಾಡ್ತಾ ಸದ್ರವರ ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 12ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ ಶ್ರಾವಣ ಮಾಸದ ಈ ಶುಭ ಸಮಯದ ಸಾಯಂಕಾಲದ 12ನೇ ಅಧ್ಯಾಯದ ಈ ವಾಗ್ರೂಪ ಪುರುಷಗಳನ್ನು ಸದುರು ಅರ್ಪಿಸಿ ಇವತ್ತು ನಮ್ಮ ಸಾಯಂಕಾಲದ ಕಾರ್ಯಕ್ರಮ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त